सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीविष्णुविश्वादिमूलमायालोल देव सर्वेश परबೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ನಮಿಸೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮದ್ಯಂ ನ ಹಿ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನಪುಂಸಂ ನ ಶಸ್ತ್ರೀನಾಕಾರಂ ನಾಮಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಮಂಕುತಿಮ್ಮನ ಕಗ್ಗದ 11ನೇ ಉಪನ್ಯಾಸ ತರಗತಿಗೆ ನಿಮಗೆಲ್ಲ ಸ್ವಾಗತ. ಇನ್ನೊಂದು ತರಗತಿ ಮಾಡಿಬಿಟ್ಟು ಇದನ್ನ ಮಂಕುತಿಮ್ಮನ ಕಗ್ಗನ ಮುಗಿಸಿ ಆತ್ಮಜ್ಞಾನದ್ದು ಮುಂದೆ ಶಂಕರಾಚಾರ್ಯರ ಟೆಕ್ಸ್ಟ್ನ ತಗೊಳ್ಬೇಕು ಅಂತ ಅನ್ಕೊಂಡಿದೀನಿ. ಅದರದ್ದೆಲ್ಲ ವಿಚಾರ ನಿಮ್ಗೆ ಮೆಸೇಜ್ ಬರುತ್ತೆ. ಸೊ ಆವಾಗ ಗ್ರೂಪ್ಗೆಲ್ಲ ಸೇರ್ಕೊಂಡ್ರೆ ಹೊಸ ತರಗತಿ ತುಂಬಾ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತ ಆತ್ಮಜ್ಞಾನದ ವಿಚಾರಗಳು ತುಂಬಾ ಡೀಟೈಲ್ ಆಗಿ ಮಾಡುವಂತ ಇದೆ. ಎಲ್ಲರೂ ನಿಮ್ ಪರಿಚಯ ಇರೋರು ಎಲ್ರಿಗೂ ಇದೊಂದು ಅಪರೂಪದ ಅವಕಾಶ, ಎಲ್ರಿಗೂ ಸಿಗಲ್ಲ. ಸೊ ಯಾರಿಗೆ ಬೇಕು ಅನ್ಸುತ್ತೋ ಎಲ್ರನ್ನೂ ಸೇರಿಸ್ಬೋದು. ಸೊ ಈ ತರಗತಿಗೆ ಸ್ವಾಗತ. ನಾವು ಶುರು ಮಾಡೋಣ. ಹಾಗೆ ಮಂಕುತಿಮ್ಮನ ಕಗ್ಗದ ಮಂಗಳಾಚರಣೆ ಶ್ಲೋಕ 3 ಹೇಳ್ಬಿಟ್ಟು, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳೆ ನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದೊಳ್ಳಿತೆಂಬುದು ನಿಸದವಾದೊಡ
ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ ಮಂಕುತಿಮ್ಮ. ಸೊ ನಾವು ಆಲ್ಮೋಸ್ಟ್ ಮನುಷ್ಯನ ಮನಸ್ಸು ಹೇಗಿದೆ ಅಂತ, ಯಾವ್ಯಾವ ತರ ಎಲ್ಲ ಇದಾಗುತ್ತೆ, ರಂಪಾಟ ಮಾಡುತ್ತೆ, ಎಲ್ಲ ಮಾಡುತ್ತೆ ಅನ್ನೋದೆಲ್ಲ ನೋಡಿ ಅದಕ್ಕೆ ಏನ್ ಮಾಡಬೇಕು, ಹಾಗೆ ಪ್ರಪಂಚ ಅಂದ್ರೆ ಏನು ಅದನ್ನು ನೋಡಿದ್ವು. ಸೊ ಆ ಕಗ್ಗಗಳಲ್ಲಿ ಕೆಲವೆಲ್ಲ ನಮ್ಮ ಇಂಡಿವಿಜುವಲ್ ಮನಸ್ಸು ಹೇಗಿದೆ, ಜೀವದ ಮನಸ್ಸು, ಅದರದ್ದು ತಂಟೆ ತಕರಾರುಗಳು ಏನು ಅಂತ ಅಂದ್ಬಿಟ್ಟು ನೋಡಿ ಈ ಪ್ರಪಂಚ ಹೇಗಿದೆ ಅನ್ನೋದನ್ನು ನೋಡಿದ್ವು. ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ. ಈ ಜೀವ ಮತ್ತೆ ಪ್ರಪಂಚ ಎರಡನ್ನೂ ಅನುಸರಿಸ್ಕೊಂಡು ನಡೀತಾ ಇರೋದೇ ಸಂಸಾರ. ನಾನೊಬ್ಬನೇ ಸಂಸಾರ ಅಲ್ಲ, ಅಥವಾ ಬರೀ ಪ್ರಪಂಚ ಒಂದೇ ಸಂಸಾರ ಅಲ್ಲ. ಸೊ ನಾನು ಈ ಪ್ರಪಂಚದಲ್ಲಿ ಇದ್ದೀನಿ, ನಾನು ಈ ಪ್ರಪಂಚಕ್ಕೆ ಗೆಸ್ಟ್ ಆಗಿ ಬಂದಿದ್ದೀನಿ. ನಾನು ಈ ಪ್ರಪಂಚದ ಜೊತೆ ಅನುಸರಿಸ್ಕೊಂಡಿರ್ಬೇಕು. ಸೊ ನನ್ನ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನಾನು ಈ ಪ್ರಪಂಚಕ್ಕೆ ಅನುಸರಿಸ್ಕೊಂಡಿಲ್ಲ. ಸೊ ಪ್ರತಿಯೊಂದನ್ನು ನನಗೆ ಬೇಕಾದ ಹಾಗೆ ನಾನು ಮಾಡಿಫೈ ಮಾಡ್ಕೋತಾ ಇದ್ದೀನಿ. ಸೊ ಫಿಸಿಕಲಿ ಮಾಡಿಫೈ ಮಾಡ್ತೀನಿ, ಅಥವಾ ಮಾನಸಿಕವಾಗಿ ಅದನ್ನ ಬದಲಾವಣೆ ಮಾಡಿಕೊಂಡು ಆಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ನು ನಾನು ಬದಲಾವಣೆ ಮಾಡಿದ ತರಾನೇ ಹೊರಗಡೆ ಪ್ರಪಂಚ ಇರಬೇಕು ಅಂತ ತುಂಬಾ ನಮ್ಮ ಎನರ್ಜಿ, ಶ್ರಮ ಎಲ್ಲ ಖರ್ಚು ಮಾಡ್ತಾ ಇರೋದ್ರಿಂದ ನಮಗೆ ಕಷ್ಟಗಳು ಬರ್ತಾ ಇದೆ, ನಮಗೆ ನೋವುಗಳು, ಬೇನೆಗಳು, ಚಿಂತೆಗಳು ಎಲ್ಲವುದು ಬರ್ತಾ ಇರೋದು ಈ ಒಂದೇ ಒಂದು ಸಣ್ಣ ಕಾರಣದಿಂದ. ಆ ಪ್ರಪಂಚ ಅಂದ್ರೆ ಇದೊಂದು ಪ್ರಕೃತಿ. ಈ ಪ್ರಕೃತಿ ನನ್ನ ಮನೆಯಲ್ಲಿರೋ 4 ಜನನೇ ನನಗೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಅಥವಾ ನನ್ನನ್ನೇ ನನಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ನನ್ನ ಮನಸ್ಸು ಹೇಳತ್ತೆ ತಿನ್ಬೇಡ, ನನ್ನ ದೇಹ ಹೇಳತ್ತೆ ನಿನಗೆ ಆರೋಗ್ಯ ಸರಿ ಇಲ್ಲ, ನೀನು ಹೋಗ್ಬೇಡ, ಶುಗರ್ ತಿನ್ಬೇಡ ಅಂತಂದ್ರೆ ನನ್ನ ಮನಸ್ಸು ಹೇಳುತ್ತೆ ತಿಂದುಬಿಡು, ಒಳ್ಳೆ ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ರೆ ನನ್ನ ಮನಸ್ಸೇ ನನಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗದಲೇ ನನ್ನ ದೇಹಕ್ಕೆ ನನ್ನ ಮನಸ್ಸೇ ತೊಂದರೆ ಕೊಡ್ತಾ ಇದೆ. ನನ್ನ ಮನಸ್ಸೇ ನನ್ನ ದೇಹಕ್ಕೆ ತೊಂದರೆ ಕೊಡ್ತಾ ಇದೆ, ಹೊರಗಡೆ ಕೊಡ್ತಾ ಇಲ್ಲ. ನನ್ನ ಮನಸ್ಸು ಹೇಳಿದ್ದು ನನ್ನ ದೇಹ ಹೇಳ್ತಾ ಇದೆ, ಅಲಾರಾಮ್ ಕೊಡ್ತಾ ಇದೆ, ಕಾಷನ್ ಮಾಡ್ತಾ ಇದೆ. ನನ್ನ ದೇಹ ನನ್ನ ಕೈಲಿ ಆಗಲ್ಲ, ನೀನ್ ತಿಂದ್ರೆ ಡೈಜೆಷನ್ ಮಾಡ್ಕೊಳಕ್ ಆಗಲ್ಲ ನನ್ಗೆ, ನೀನು ತಿಂದ್ಬಿಡ್ಬೇಡ, ನೀನ್ ತಿನ್ನೋ ಅಂತ ಮನಸ್ಸು ಕಂಟ್ರೋಲ್ ಮಾಡುವಂತ, ನಾನ್ ತಿನ್ನಕ್ ಆಗಲ್ಲ ಅಂತ ಹೇಳಿದ್ರು ಮನಸ್ಸು ತಿನ್ನು ಅಂತ ಅಂದ್ಬಿಟ್ಟು ತಿನ್ಸಿ ಕಾಯಿಲೆ ಬರ್ಸಿ ದೇಹಕ್ಕೆ ಕಾಯಿಲೆ ಬಂದು ದೇಹ ಎಲ್ಲ ಸೊರಗಿ. ಸೊ ನಿನಗೆ ಓಡಕ್ ಆಗಲ್ಲ ಎಲ್ಲರ ಜೊತೆ, ನಿಂದೆ ನಿಧಾನಕ್ಕೆ ನಡ್ಕೊಂಡು ಹೋಗು ಪರವಾಗಿಲ್ಲ ಅಂತಂದ್ರೆ ಕಾಂಪಿಟೇಷನ್ ಅಲ್ಲಿ ಓಡು ಅಂತ ಈ ದೇಹನ ಓಡಿಸುತ್ತದೆ. ಹಾಗಾಗಿ ಮನಸ್ಸು ಏನ್ ಮಾಡುತ್ತೆ, ನೀನ್ ಕಾಂಪಿಟೇಷನ್ ಹೋಗ್ಬೇಕು, ನೀನ್ ಅವ್ರಿಗಿನ್ನ ದೊಡ್ಡ ಕಾರ್ ತಗೋಬೇಕು, ಅವ್ರಿಗಿನ್ನ ದೊಡ್ಡದು ಎಲ್ಲಾವುದು ಮಾಡ್ಬೇಕು ಅಂತ ನನ್ನ ಮನಸ್ಸು ಹೇಳಿ ಅದ್ರ ತೊಂದರೆ ಅನುಭವಿಸ್ತಾ ಇರೋದು ನನ್ನ ದೇಹ. ನಾನು ಬೆಳಗ್ಗೆನೋ ರಾತ್ರಿನೋ ಹಗಲೋ ರಾತ್ರಿ ಎಲ್ಲ ಕಷ್ಟಪಡ್ಬೇಕು, ಯಾರ್ಯಾರ ಹತ್ರನೋ ಅನ್ನಿಸ್ಕೋಬೇಕು, ಯಾರ್ಯಾರ ಹತ್ರನೋ ಬೈಸ್ಕೋಬೇಕು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಚಳಿ ಮಳೆಯಲ್ಲಿ ಕೆಲ್ಸಕ್ಕೆ ಹೋಗಿ ರಾತ್ರಿ 11 ಗಂಟೆ ತನಕ, ಯಾಕೆಂದ್ರೆ ಒಂದೇ ಕಡೆ ಕೆಲಸ ಮಾಡಿದ್ರೆ, ಸ್ವಲ್ಪ ಕೆಲಸ ಮಾಡಿದ್ರೆ ದುಡ್ಡು ಸಾಕಾಗಲ್ಲ, ದೊಡ್ಡ ಕಾರ್ ತಗೋ ಅಂತ ಹೇಳ್ಬಿಟ್ಟಿದೆಯಲ್ಲ ನನ್ನ ಮನಸ್ಸು, ಕಾಂಪಿಟೇಷನ್ ಮಾಡಬೇಕು ಅಂತ. ಸೊ ಹಾಗಾಗಿ ಏನಾಗುತ್ತೆ, ನನ್ನ ಮನಸ್ಸು ನನ್ನ ದೇಹಕ್ಕೆ ತೊಂದರೆ ಕೊಡ್ತಾನೇ ಇದೆ. ಬೆಳಗ್ಗಿನ ಜಾವ ಏಳಬೇಕು, ನನ್ನ ಮನಸ್ಸು ಆ ಥರ ಕಾಂಪಿಟೇಷನ್ಗೆ ನನ್ನ ಹೊಡೆದಲ್ಲೇ ಇದ್ದರೆ ನನಗೆ ಬರೋ ಇನ್ಕಮ್ ಅಲ್ಲಿ ನಾನು ಸುಖವಾಗಿರ್ತೀನಿ ಅನ್ನೋದಾದ್ರೆ 8 ಗಂಟೆಗೆ ಇದ್ರೂ ಸಾಕಾಗಿರುತ್ತೆ. 4 ಗಂಟೆಗೆ ಎತ್ಸಿ ಹೆಂಡತಿ ಮಕ್ಕಳು ಎಲ್ರಿಗೂ ತೊಂದರೆ ಕೊಟ್ಟು ನಾನು ಓಡೋಗಿ ನಾನು ಕಷ್ಟಪಟ್ಟು ಎಲ್ಲ ಮಾಡಿ ತಗೊಂಬಂದು ಯಾವುದೋ ಫ್ಯಾಕ್ಟ್ರಿಗೆ ದುಡ್ಡು ಸುರಿಯೋದು, ಯಾವುದೋ ದೊಡ್ಡ ಕಾರಿನ ಫ್ಯಾಕ್ಟ್ರಿಯವರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಅಷ್ಟು ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ಅದು ತಗೊಂಡಿದ್ದ ಒಂದು ಅಹಂಕಾರ 4 ದಿವಸ ಇರುತ್ತೆ, ಅದಾದ್ಮೇಲೆ ನೋಡೋರು ಗತಿ ಇಲ್ಲ. ಸಾಲ ಮಾಡಿ ತಗೊಂಡಿದ್ಯಾ ಅಂದ್ರೆ ಇನ್ನು ಕೇಳೋರು ಗತಿ ಇಲ್ಲ. ಸೊ ಸಾಲ ಮಾಡಿದ್ಮೇಲೆ EMI ತೀರ್ಸೋದಕ್ಕೆ 10 ವರ್ಷನೋ 5 ವರ್ಷನೋ ಇದ್ರೆ ಅಷ್ಟು ದಿವಸನೂ ಸರಿಯಾಗಿ ಊಟ ಸೇರಲ್ಲ, ನಿದ್ದೆ ಬರಲ್ಲ. ಸೊ ಮಜಾ ಮಾಡಿದ್ದೇನ್ ಬಂತು? ನನ್ನ ಮನಸ್ಸು ಕಾರ್ ತಗೋ, ದೊಡ್ಡ ಕಾರ್ ತಗೋ, ಇಂಪೋರ್ಟೆಡ್ ಕಾರ್ ತಗೋ ಅಂತ ಹೇಳಿ ತಗೊಂಡ ಮೇಲೆ ಸುಖ ಎಲ್ಲಿ ಬಂತು? EMI ಕಟ್ಟೋ ಭಯ, ಅದು ಪಟ್ಟದಲ್ಲಿ ಇದ್ರೆ ವಾಪಸ್ ತಗೊಂಡು ಹೋಗ್ತಾರೆ ಅನ್ನೋ ಭಯ, ಆ EMIಗಳು ಜಾಸ್ತಿ ಆಗ್ತಿದ್ದಾಗೆ ಕೆಲಸ ಎಲ್ಲಿ ಹೋಗುತ್ತೋ ಅಂತ ಭಯ, ಕೆಲಸ ಹೋಗ್ಬಿಟ್ರೆ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲು ಆಗ್ಬಿಡ್ತಾರೆ ಅಂತ ಭಯ. ಈ ಎಲ್ಲಾ ಭಯಗಳ ಮಧ್ಯೆ ನೀವ್ ಯಾಕೆ ಬದುಕಬೇಕು? ಸೊ ಯಾರು ನೋಡ್ತಾ ಇದ್ದಾರೆ?
ಯಾರು. ಹಾಗಾಗಿ ಇದಕ್ಕೆಲ್ಲ ತೊಂದರೆ ಕೊಡ್ತಾ ಇರೋದು ನನ್ನ ಮನಸ್ಸೇ, ನನ್ನ ದೇಹ, ನನ್ನ ಸಂಬಂಧಗಳಿಗೆ ಎಲ್ಲ ತೊಂದರೆ ಕೊಡ್ತಾ ಇರೋದು ನನ್ನ ಮನಸ್ಸು. ಹಾಗಾಗಿ ನನ್ನ ಮನಸ್ಸಿನ ಹಿಡಿಬೇಕು. ನನ್ನ ಮನಸ್ಸನ್ನ ಹಿಡ್ಕೊಳ್ಳೋದಕ್ಕೆ ಕಲಿಯೋದೇನೆ ಆತ್ಮಜ್ಞಾನ. ನನ್ನ ಮನಸ್ಸನ್ನ ಅದು ಹೋದಾಗೆಲ್ಲ ಬಿಟ್ಬಿಟ್ರೆ ಅದು ಆಗ ಸಾಧ್ಯ ಇಲ್ಲ, ಹಾಗೆ ಜೀವನ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ವೇದಾಂತ ಜ್ಞಾನ ಇರೋದು. ಸೊ ನಾವು ಯಾವುದೋ ಡ್ರಗ್ಸ್ ತಗೊಂಡ್ಬಿಟ್ರೆ ಕಂಟ್ರೋಲಿಗೆ ಬರುತ್ತೆ, ಯಾವುದೋ ಕುಡಿದ್ಬಿಟ್ರೆ ಬರುತ್ತೆ, ಸಿಗರೇಟ್ ಸೇದ್ಬಿಟ್ರೆ ಬರುತ್ತೆ, ಅಥವಾ ಇನ್ನೇನೋ ಮಾಡಿದ್ರೆ ಬರುತ್ತೆ. ಸೊ ಒಂದು ನಿಮಿಷ ನನಗೆ ಮನಸ್ಸು ಕಂಟ್ರೋಲ್ಗೆ ಅಂತಂದ್ರೆ ಮನಸ್ಸು ಆಫ್ ಆಗುತ್ತೆ ಅಷ್ಟೇನೆ. ಸೊ ಕುಡಿದ್ರೆ, ಒಂದು ಕಾಫಿ ಕುಡಿದ್ರೆ 10 ನಿಮಿಷ ಮನಸ್ಸು ಆಫ್ ಆಗುತ್ತೆ. ಅದರದ್ದು ಎಫೆಕ್ಟ್, ಆ ಕೆಮಿಕಲ್ ಎಫೆಕ್ಟ್, ಆ ಕಾಫಿನಲ್ಲಿರೋದು ಕೆಫೀನ್, ಆ ಎಫೆಕ್ಟ್ ಇಂದ ನನ್ನ ಮನಸ್ಸು ಡಿಸ್ಕನೆಕ್ಟ್ ಆಗುತ್ತೆ. ಪೇನ್ ಕಿಲ್ಲರ್ ತರ. ಪೇನ್ ಕಿಲ್ಲರ್ ನಿಮಗೆ ಇರೋ ಕಾಯಿಲೆನ ವಾಸಿ ಮಾಡಲ್ಲ. ಸೊ ಯಾವುದೇ ಪೇನ್ ಕಿಲ್ಲರ್ ನಿಮ್ಗೆ ಪೇನ್ ಆಗ್ತಾ ಇರೋ ಜಾಗದಿಂದ ನಿಮ್ಮ ಮನಸ್ಸಿಗೆ ಒಂದು ನರ ಇದೆ, ಆ ಒಂದು ಸೆನ್ಸಿಟಿವ್ ನರ್ವನ್ನ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಇಲ್ಲಿ ನನಗೆ ನೋವು ಆಗ್ತಾ ಇದೆ ಅಂತ ಅನ್ನೋ ಜಾಗ ಇದೆ, ಕಾಲಲ್ಲೆಲ್ಲೋ ನೋವು ಆಗ್ತಾ ಇದೆ ಅಂದ್ರೆ ತಲೆಗೆ ಹೋಗೋ ತನಕ ಒಂದು ನರ ಇದೆ. ಆ ನರಕ್ಕೆ ಆ ಕನೆಕ್ಷನ್ ಆಗಿರೋದ್ರಿಂದ ನೋವು ಆಗ್ತಾ ಇದೆ ಅನ್ನೋ ಸಂದೇಶ ಕಾಲಿನ ತುದಿಯಿಂದ ಮೆದುಳಿಗೆ ಹೋಗ್ತಾ ಇದೆ. ಸೊ ಪೇನ್ ಕಿಲ್ಲರ್ ಏನ್ ಮಾಡುತ್ತೆ ಅಂದ್ರೆ ಈ ಸಂದೇಶ ಹೋಗೋದನ್ನ ತಪ್ಸತ್ತಷ್ಟೇ. ನಿಮ್ಗೆ ಆ ಏನೋ ವಾಸಿ ಮಾಡಲ್ಲ, ಮಧ್ಯದಲ್ಲಿ ಆ ಕಾಲಿನ ಬೆರಳಿಂದ ನಿಮ್ಮ ತಲೆಗೆ ಹೋಗ್ತಾ ಇದ್ದ ಸಂದೇಶ ಹೋಗದಲ್ಲೇ ಇರೋ ತರ ಮಾಡುತ್ತೆ. ಅಷ್ಟೇ ಪೇನ್ ಕಿಲ್ಲರ್ ಮಾಡೋದು. ಸೊ ಅದು ತಗೊಳ್ಳೋದ್ರಿಂದ ಅದಕ್ಕಿಂತ ಸೈಡ್ ಎಫೆಕ್ಟ್ ಬೇಕೋ ಅಷ್ಟಿದೆ. ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಪೇನ್ ಕಿಲ್ಲರ್ಸ್, ಎಲ್ಲಾದ್ರ ಮೇಲೂ ಎಫೆಕ್ಟ್ ಆಗುತ್ತೆ. ಸೊ ತಿರ್ಗಾ ನನ್ನ ಮನಸ್ಸಿನ ಮೇಲೆ ತಿರ್ಗಾ ಎಫೆಕ್ಟ್ ಆಗುತ್ತೆ. ಪೇನ್ ಕಿಲ್ಲರ್ಗೆ ಅಡ್ಜಸ್ಟ್ ಆಗೋದ್ರಿಂದ ನಾನು ನನ್ನ ಜೀವನನ ಇನ್ನೂ ಸ್ವಲ್ಪ ಹಾಳು ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಜೀವನದಲ್ಲಿ ಬರ್ತಾ ಇರೋ ಎಲ್ಲ ಕಷ್ಟ ಸುಖಗಳಿಗೆ ನಾನು ಪೇನ್ ಕಿಲ್ಲರ್ಸ್ನ ತಗೋತಾ ಇದ್ದೀನಿ. ಯಾವುದು ಪೇನ್ ಕಿಲ್ಲರ್ಸು? ಡ್ರಗ್ಸು, ಸಿಗರೇಟು, ಕಾಫಿ, ಹೆಂಡ, ಅಥವಾ ಇನ್ನೂ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸು, ಅಥವಾ ಇನ್ಯಾವುದೋ ದೊಡ್ಡ ದೊಡ್ಡ ಇದನ್ನ ಸಾಮಾನುಗಳು ನಮ್ಗೆ ಎಟಕ್ದಲ್ಲೇ ಇರೋದನ್ನೆಲ್ಲ ತಗೊಳ್ಳೋದು. ಸೊ ಸಾಲ ಮಾಡಿ ನಾನು ಫಾರಿನ್ ಟೂರ್ ಹೋಗೋದು, ಅಥವಾ ಇನ್ನು ಏನೇನೋ ಮಾಡೋದು, ದೊಡ್ಡ ಮನೆ ಕಟ್ಸೋದು, ಸಿಕ್ಕಾಪಟ್ಟೆ ದೊಡ್ಡದು ಇನ್ವೆಸ್ಟ್ಮೆಂಟ್ ಮಾಡೋದು, ಈ ತರ ಎಲ್ಲ ಇದೊಂಥರ ಪೇನ್ ಕಿಲ್ಲರ್ಸ್. ನನ್ನ ಮನಸ್ಸಿಗೆ ಈ ಸಂಸಾರದಲ್ಲಿ ಈ ಪೇನ್ಗಳೆಲ್ಲ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ತರ ನಾನು ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ತಾ ಇದ್ದೀನಿ. ಸೊ ನಾವು ಮಾಡ್ತಾ ಇರೋ ಎಲ್ಲಾದುವೆ ಒಂಥರ ಇಂಟಾಕ್ಸಿಕೇಶನ್ ಅಲ್ಲಿ ಇದೀವಿ. ನಾವು ಪ್ರತಿಯೊಬ್ಬರೂ ಒಂದು ಅಮಲಿನಲ್ಲಿದ್ದೀವಿ. ಈ ಅಮಲಿನಿಂದ ಹೊರಗೆ ಬರೋದೇ ಆತ್ಮಜ್ಞಾನ. ನಾವು ಪ್ರತಿಯೊಂದು ಅಮಲು. ಸೊ ಒಂದು ಹೊಟ್ಟೆ ತುಂಬಾ ತಿಂದುಬಿಟ್ರೆ ಸಂತೋಷ ಆಗುತ್ತೆ ಅಂತ ತಿಂದು ಬಿಡೋದು ಅಮಲು. ಆಮೇಲೆ 3 ಗಂಟೆ ಹೆಬ್ಬಾವ್ ತರ ಮಲ್ಕೊಳ್ಳೋದು. ಸೊ ಇಲ್ಲಿ ಹೋದ್ರೆ ಹೊಟ್ಟೆ ಉರಿತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತು, ಈ ಹೋಟ್ಲಲ್ಲಿ ತಿಂದ್ರೆ ಇಂಥ ಕಡೆ ಐಟಮ್ ಎಲ್ಲ ತಿಂದ್ರೆ ಹೊಟ್ಟೆ ಉರಿ ಬರುತ್ತೆ ಅಂತ. ಯಾವ್ಯಾವ್ದೋ ನಾರ್ತ್ ಇಂಡಿಯನ್ ಜೋಳದ ರೊಟ್ಟಿ, ಮಣ್ಣಿನ ರೊಟ್ಟಿ, ಇದ್ಯಾವುದೋ ಅಥವಾ ಇನ್ಯಾವುದೋ ಪರೋಟ, ಕುಲ್ಚ, ಅದೆಲ್ಲ ಬೆಂದಿರಲ್ವೋ ತಿಂದುಬಿಟ್ಟು ಆಮೇಲೆ ಸಂಕಟಪಟ್ಟು ದುಡ್ಡು ಜಾಸ್ತಿ ಕೊಟ್ಟು, ಸೊ ಆಮೇಲೆ ಒಂದಿಷ್ಟು ಅದು ಹೊಟ್ಟೆ ನೋವು ಕಡಿಮೆ ಮಾಡ್ಕೊಳಕ್ ಒಂದಿಷ್ಟು ಮೆಡಿಸಿನ್ ತಗೊಂಡು ಮತ್ತೆ ನಾನು ಅದಕ್ಕೆ ಸೋಡಾ ಗಿಡ ಎಲ್ಲ ಕುಡಿದು, ಸೊ ನಾನು ಮಾಡ್ಕೊಳ್ತಾ ಇರೋದು ಹೇಗೆ ಈ ತರ ನಾನು ಅಮಲ್ನಲ್ಲಿ ಹೋಗಿ ಅಮಲಿನಿಂದ ವಾಪಸ್ ಬರೋದಕ್ಕೆ ಇನ್ನೊಂದು ಸ್ವಲ್ಪ ಏನೋ ಖರ್ಚು ಮಾಡೋದು. ಇದನ್ನೇ ಜೀವನ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರತಿಯೊಂದು ಅಮಲು, ಎವ್ರಿಥಿಂಗ್ ಈಸ್ ಅನ್ ಇಂಟಾಕ್ಸಿಕೇಶನ್. ಹೆಂಡ ಕುಡಿಯೋದು ಮಾತ್ರ ಇಂಟಾಕ್ಸಿಕೇಶನ್ ಅಲ್ಲ. ನಾನು ಪ್ರತಿಯೊಂದು ಒಂದು ಕಾಂಪಿಟಿಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಇಂಟಾಕ್ಸಿಕೇಶನ್. ಅಸೂಯೆ ಪಡ್ತಾ ಇದ್ದೀನಿ ಅಂದ್ರೆ ಅದು ಇಂಟಾಕ್ಸಿಕೇಶನ್. ಅಹಂಕಾರ ಪಡ್ತಾ ಇದ್ದೀನಿ ಅಂದ್ರೆ ಅದು ಇಂಟಾಕ್ಸಿಕೇಶನ್. ಎಲ್ಲ ಅಮಲು. ಅಷ್ಟು ದೊಡ್ಡ ಅಮಲುಗಳನ್ನೆಲ್ಲ ತುಂಬಿಕೊಂಡ್ರೆ ನನ್ನ ಮನಸ್ಸು ಕಂಟ್ರೋಲಿಗೆ ಹೇಗೆ ಬರುತ್ತೆ? ನನ್ನ ಮನಸ್ಸು ಆಪರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ, ಮೇಜರ್ ಆಪರೇಷನ್ ಸರ್ಜರಿ ಮಾಡ್ಬೇಕಾದ್ರೆ ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಏನ್ ಮಾಡ್ತಾರೆ, ಆ ನಿಮ್ಮ ಇರೋ ಜಾಗ, ಆಪರೇಷನ್ ಮಾಡೋ ಜಾಗದಿಂದ ನಿಮ್ಗೆ ಎಲ್ಲಾ ಕಡೆ ನರ್ವ್ಸ್ ಹೋಗಿ ಅದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಹೋಗೋದು ಬ್ರೈನ್ಗೆ. ಅದಕ್ಕೆ ಅನಸ್ತೇಷಿಯಾ, ಅರವಳಿಕೆ ಅಂತ. ಆ ಕಾನ್ಶಿಯಸ್ನೆಸ್ ನಿಮಗೆ ಬರ್ದಲೇ ಇರೋ ತರ ಮಾಡಿ ಆಪರೇಷನ್ ಮಾಡಿದ್ಮೇಲೆ ಒಂದು 4 ಗಂಟೆ ಆದ್ಮೇಲೆ ತಿರ್ಗಾ ಅನಸ್ತೇಷಿಯಾ ಎಫೆಕ್ಟ್ ಹೋದ್ಮೇಲೆ ಸೊ ನಿಧಾನಕ್ಕೆ ನೋವು ಆಗಿದ್ದು, ಕಟ್ ಮಾಡಿದ್ದು, ಇದಾಗಿದ್ದು ಅದೆಲ್ಲ ಅದು ಗೋಚರ ಆಗ್ತಾ ಹೋಗುತ್ತೆ. ಇಲ್ಲಿ ತನಕ ಮಧ್ಯದಲ್ಲಿ ಆಫ್ ಮಾಡಿರ್ತಾರೆ ಅಷ್ಟೇ. ಅಂದ್ರೆ
ಅನಸ್ಥೀಶಿಯಾ ಕೊಟ್ಟು ಆಫ್ ಮಾಡ್ತಾರೆ, ಪೇನ್ ಕಿಲ್ಲರ್ ಕೊಟ್ಟು ಆಫ್ ಮಾಡ್ತಾರೆ, ಇಂಟಾಕ್ಸಿಕೇಶನ್ ಕೊಟ್ಬಿಟ್ಟು ಆಫ್ ಮಾಡ್ತಾರೆ. ನಾವಿಲ್ಲ ನಮ್ಮ ಜೀವನದಲ್ಲಿ ಆಗ್ತಾ ಇರೋ ನೋವನ್ನ ಎದುರಿಸೋದು ಬಿಟ್ಬಿಟ್ಟು ನಾವು ಬರೀ ಅಡ್ಡದಾರಿ ಇಂಟಾಕ್ಸಿಕೇಶನ್ ಟೂರ್ ಹೋಗ್ಬಿಟ್ರೆ ನಮ್ದು ಮನಸ್ಸೆಲ್ಲ ನಿರ್ಮಲವಾಗ್ಬಿಡುತ್ತೆ ಅಂತ ಟೂರ್ ಹೋಗೋದು, ಹಗಲು ರಾತ್ರಿ ಅವ್ರು ಹೋಗ್ತಾರೆ ಅಂತ ಎಲ್ಲಾ ಕಡೆಗೂ ಹೋಗೋದು. ಅಲ್ಲಿ ಹೋಗಿ ಏನ್ ಮಾಡಿದೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಜನಗಳ ಜೊತೆ ನಾನು ಜನಜಂಗುಳಿನಲ್ಲಿ ನನ್ನ ಕಳ್ಕೊಂಡ್ಬಿಡೋದು. ಸೊ ಜನಜಂಗುಳಿನಲ್ಲಿ ನಾನು ಕಳ್ಕೊಂಡ್ರೆ ನೀವು ಮನೆಗೆ ಬಂದ್ಮೇಲೆ ನಿಮ್ಮ ಮನಸ್ಸು ತಿರ್ಗಾ ನಿಮ್ಮನ್ನೇ ಪ್ರಶ್ನೆ ಮಾಡುತ್ತೆ. ಮನಸ್ಸನ್ನು ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ನೀವು ಎಲ್ಲಿ ಕಾಶಿ, ಮಥುರಾ, ಅಯೋಧ್ಯ ಅಂತ ಎಲ್ಲಿಗೆ ಹೋದ್ರೂ ನಿಮ್ಮ ಈ ತೊಂದರೆ ಕೊಡ್ತಾ ಇರೋ ಮನಸ್ಸೇ ಅಲ್ಲೆಲ್ಲ ಬರುತ್ತೆ. ಸೊ ಈ ತೊಂದರೆ ಕೊಡ್ತಾ ಇರೋ ಮನಸ್ಸನ್ನೆಲ್ಲ ಬಂದ ಮೇಲೆ ಅಲ್ಲಿ ಹೋಗಿ ನೀವು ಎಂಜಾಯ್ ಮಾಡೋದು ಏನ್ ಬಂತು? ಏನು ಎಂಜಾಯ್ ಮಾಡಕ್ಕಾಗಲ್ಲ. ಹಾಗಂತ ನಾನು ಮನಸ್ಸನ್ನ ಇಲ್ಲೇ ಸಮಾಧಾನ ಮಾಡ್ಕೊಂಡ್ರೆ ನಾನು ಅಲ್ಲೆಲ್ಲ ಹೋಗೋ ಅವಶ್ಯಕತೆನೇ ಬರಲ್ಲ. ಅಲ್ಲೆಲ್ಲ ಹೋಗಿ ಸಂತೋಷ ಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದ್ರೆ ಈ ತೊಂದರೆ ಕೊಡೋ ಮನಸ್ಸು ಆ ಸಂತೋಷ ಬೇಕು ಅನ್ನೋ ಜಾಗಕ್ಕೆಲ್ಲ ಬರ್ತಾ ಇದೆ, ಅಲ್ಲಿನೂ ತೊಂದರೆ ಕೊಡ್ತಾ ಇದೆ. ಹಾಗಾಗಿ ನಾನೇನು ಎಂಜಾಯ್ ಮಾಡ್ದಾಗ್ಲಿಲ್ಲ. ಬರೀ ದುಡ್ಡು ಕಾಸು, ಒಂದಿಷ್ಟು ನನ್ನ ಸಮಯ, 4 ದಿವಸ 10 ದಿವಸ, ಆಮೇಲೆ ಬಂದ್ಮೇಲೆ ಕಾಯಿಲೆ, ಅದಕ್ಕೊಂದಿಷ್ಟು ಇದು. ಸೊ ಈ ತರ ನಾನು ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ಮನಸ್ಸನ್ನೇ ಕಂಟ್ರೋಲ್ ಮಾಡಿದಾಗ ಮನಸ್ಸು ಆನಂದವಾಗಿ ಇರುತ್ತೆ, ಮನಸ್ಸು ತೊಂದರೆನೇ ಕೊಡಲ್ಲ. ತೊಂದರೆ ಕೊಡದಲ್ಲ ಇದ್ರೆ ನಾನು ಆ ಟೂರ್ ಹೋಗ್ಬೇಕು, ಈ ಟೂರ್ ಹೋಗ್ಬೇಕು, ಯಾರಿಗಾರು ಒಪ್ಪಿಸ್ಬೇಕಾ ನಾವು? ನಾನು ಈ ಜಾಗಕ್ಕೆ ಹೋಗಿದ್ದೀನಿ, ಆ ಜಾಗಕ್ಕೆ ಯಾರು ಕೇಳಿಸ್ಕೊಳ್ಳೋರು ಯಾರು? ಎಲ್ರೂ ಹೇಳೋರೇ ಇದ್ದಾರೆ, ಕೇಳಿಸ್ಕೊಳ್ಳೋರು ಯಾರು ಇಲ್ಲ. ನಾನು ಆ ಜಾಗಕ್ಕೆ ಹೋಗಿದ್ದೀನಿ, ನಾನು ಇಂಡಿಯಾ ಮ್ಯಾಪ್ ಇಟ್ಕೊಂಡು ಆ ಸಂಧಿ ಈ ಗೊಂದಿ ಎಲ್ಲಾ ಕಡೆನೂ ಹೋಗಿದ್ದೀನಿ, ವರ್ಲ್ಡ್ ಮ್ಯಾಪ್ ಇಟ್ಕೊಂಡು ಇದೇ ಕಡೆಗೆಲ್ಲ ಹೋಗಿದ್ದೀನಿ ಅಂತಂದ್ರೆ ಅದೆಲ್ಲ ಬರೀ ನನ್ನ ಅಹಂಕಾರದ ಮಾತುಗಳಷ್ಟೇ ಹೊರತು ಅದರಿಂದ ಯಾರಿಗೂ ಒಪ್ಪಿಸಿ ಏನೂ ಆಗ್ಬೇಕಾಗಿಲ್ಲ. ನನ್ನ ಶ್ರಮ, ನನ್ನ ದುಡ್ಡು, ನನ್ನ ಖರ್ಚು, ನನ್ನ ಮಾನಸಿಕವಾಗಿ ಒಂದು ಅಹಂಕಾರ ಬೆಳೆಯೋದಕ್ಕೆ ಮಾತ್ರ ಆಗಿದೆಯೇ ಹೊರತು ಬೇರೆ ಇನ್ನೇನು ಆಗಲ್ಲ. ಮನಸ್ಸು ಸಮಾಧಾನಕ್ಕೆ ಬಂತ ಬರ್ಲಿ. ಹಾಗಾದ್ರೆ 1.5 ಗಂಟೆ ಈ ಪ್ರವಚನ, ಈ ತರದ್ದು ಆತ್ಮ ಸಂಸ್ಕಾರ ಮಾಡ್ಕೊಳ್ಳುವಂತ ಪ್ರವಚನ ಕೇಳಿದ್ರೆ ನೀವು ದುಡ್ಡು ಖರ್ಚಿಲ್ದಲೇನೆ ನಿಮ್ಮ ಮನಸ್ಸು ತಹಬಂದಿಗೆ ಬರುತ್ತೆ ಅಂದ್ರೆ ಫ್ರೀಯಾಗಿ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಸಾರ್, ನೀವು ದುಡ್ಡು ತಗೋಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ನೀವು ಫ್ರೀಯಾಗಿ ಕೊಟ್ಬಿಟ್ರೆ ಅದನ್ನ ಯಾರು ಗೌರವ ಕೊಡೋದಿಲ್ಲ, ಅದಕ್ಕೆ ಬೆಲೆನೇ ಇಲ್ಲ ಅನ್ಕೊಂಡ್ಬಿಡ್ತಾರೆ ಅಂತ. ಸೊ ನಾವೆಲ್ಲದೋ ಒಂದು ಹೋಟ್ಲಲ್ಲಿ ಕಾಫಿ ಕುಡಿಬೇಕಾದ್ರೆ 20 ರೂಪಾಯಿ ಕೊಡೋದಲ್ಲೇ ಕಾಫಿ ಸಿಗಲ್ಲ. ಸೊ ಆ ತರ ಇರುವಾಗ 1.5 ಗಂಟೆ ನೀವು ಒಂದು ಸಿನಿಮಾಕ್ಕೆ ಹೋಗಿ 1.5 ಗಂಟೆ ನೋಡ್ಬೇಕಂದ್ರೆ 300 ರೂಪಾಯಿ ಟಿಕೆಟ್ ಕೊಟ್ಟು ಅಲ್ಲಿ ಪಾಪ್ಕಾರ್ನ್ ಅದು ಇದು ಅಂದ್ರೆ 1000 ರೂಪೀಸ್ ಹೋಗೋದು ಬರೋದು ಎಲ್ಲ. 1.5 ಗಂಟೆ ನಿಮ್ ಮನಸ್ಸನ್ನ ರಂಜನೆ ಮಾಡ್ಕೊಳ್ಳೋದಕ್ಕೆ 1000 ರೂಪಾಯಿ ಕೊಡ್ಬೇಕು, 1.5 ಗಂಟೆ. ಆದ್ರೆ ಇಲ್ಲಿ ನಿಮ್ ಮನಸ್ಸನ್ನ ಸಮಾಧಾನ ಮಾಡ್ತೀವಿ ಬನ್ನಿ ಫ್ರೀಯಾಗಿ, 1000 ರೂಪಾಯಿ ಏನ್ ಕೊಡೋದು ಬೇಡ 1.5 ಗಂಟೆಗೆ ಅಂತ ಅಂದ್ರೆ ಅಯ್ಯೋ ಇದಕ್ಕೆ ಬೆಲೆ ಇಲ್ಲ ಸರ್, ಇದು ನೀವು ಏನೋ ಹೇಳ್ತೀರಾ ಅದ್ರೊಳಗೆ ನಂಗಾಗಲ್ಲ. ಅಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಸಾಯಂಕಾಲ ತನಕ 1 hour 2 hour ಖುಷಿಯಾಗಿರ್ಬೋದು, ಆಮೇಲೆ ತಿರ್ಗಾ ಮನಸ್ಸು ಅದೇ ಹೇಳುತ್ತೆ ಇನ್ನೇನೋ ಬೇಕು ಅಂತ ಕೇಳುತ್ತೆ. ಸೊ ಹಾಗಿರೋದ್ರಿಂದ ನಾವು ಈ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ, ಇಲ್ಲಿ ಮನಸ್ಸಿನ ಶಾಸ್ತ್ರನೇ ಹೇಳಿರೋದು. ಮನಸ್ಸಿನ ವಿಚಾರಗಳನ್ನೆಲ್ಲ ಹೇಳಿದ್ಮೇಲೆ, ಸಂಸಾರದ ಪ್ರಪಂಚದ ವಿಚಾರಗಳನ್ನೆಲ್ಲ ಹೇಳಿದ್ಮೇಲೆ, ಮನಸ್ಸು ಈ ಪ್ರಪಂಚದಲ್ಲಿ ಹೊಂದ್ಕೊಂಡು ಇರೋವಾಗ ಆಗ್ತಾ ಇರೋ ಕಷ್ಟ ಸುಖಗಳನ್ನೇ ಸಂಸಾರ ಅಂತ ಹೇಳೋದು. ಇದು ಗಂಡ ಹೆಂಡತಿ ಮಕ್ಕಳದ್ದಲ್ಲ ಸಂಸಾರ. ನನ್ನ ಮನಸ್ಸು ಈ ಪ್ರಪಂಚದ ಜೊತೆ ಹೊಂದ್ಕೊಂಡು ಮಾಡೋವಾಗ ಆಗ್ತಾ ಇರೋ ಘರ್ಷಣೆಗಳು, ಆಗ್ತಾ ಇರೋ ನೋವು ನಲಿವುಗಳು, ಆಗ್ತಾ ಇರೋ ಸಂತೋಷ ದುಃಖಗಳು, ಇದನ್ನೇ ಸಂಸಾರ ಅಂತ ಹೇಳೋದು. ಈ ಸಂಸಾರದಿಂದ ನಾನು ನಿವೃತ್ತಿ ಆಗೋ ತನಕ ನನಗೆ ಸಂತೋಷ ಸಿಗಲ್ಲ. ನಾನು ಇದೇ ಸಂಸಾರದಲ್ಲೇ ಇರಬೇಕು, ಇದೇ ಪ್ರಪಂಚದಲ್ಲೇ ಇರಬೇಕು. ಆದ್ರೆ ಈ ಪ್ರಪಂಚದಿಂದ ಆಗ್ತಾ ಇರೋ ಯಾವ ವಿಚಾರಗಳು ನನ್ನ ಮನಸ್ಸಿಗೆ ನೋವು ಏನು ಕೊಡದಲೇ ಇರೋ ಹಾಗೆ ಮಾಡ್ಕೊಳ್ಳೋ ಅಂಥದ್ದು ಇನ್ಸುಲೇಷನ್ ಮಾಡ್ಕೊಳ್ಳೋದು. ನನ್ನ ಮನಸ್ಸಿಗೆ ಇನ್ಸುಲೇಷನ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ವ, ಹಾಗೆ ಒಂದು ಎಲೆಕ್ಟ್ರಿಕ್ ವೈರ್ನ ಮುಟ್ಟಬೇಕಾದ್ರೆ ನೀವು ಕೈ ಗ್ಲೌಸ್ ಹಾಕೋಬೇಕು, ಅಥವಾ ಕಟಿಂಗ್ ಪ್ಲೇಯರ್ ಅಲ್ಲಿ ರಬ್ಬರ್ ಇರಬೇಕು. ಆ ತರ ಯಾವ್ದನ್ನಾರು ಒಂದು ಸ್ಕ್ರೂ ಡ್ರೈವರ್ಗೆ ಪ್ಲಾಸ್ಟಿಕ್ ಹಿಡಿ ಇರಬೇಕು. ಈ ಕಬ್ಬಿಣ ಸ್ಕ್ರೂ ಡ್ರೈವರೇ ತಗೊಂಡು ನಾನು ಸ್ಕ್ರೂ ಟೈಟ್ ಮಾಡ್ತೀನಿ ಅಂತ ಹೋದ್ರೆ ಶಾಕ್ ಹೊಡೆಯುತ್ತೆ. ಸೊ ನಾವು ಪ್ರಪಂಚದಲ್ಲಿರೋ ಎಲ್ಲಾ ಸ್ಕ್ರೂಗಳನ್ನು ಡೈರೆಕ್ಟ್ ಆಗಿ ಕಬ್ಬಿಣ ಸ್ಕ್ರೂ ಡ್ರೈವರ್ಲೆ ಟೈಟ್ ಮಾಡ್ತಾ ಇರೋದ್ರಿಂದ ನಮಗೆ ಶಾಕ್ ಹೊಡಿತಾನೆ ಇದೆ. ಸೊ ಈ ಆತ್ಮಜ್ಞಾನ ಅನ್ನೋದು ಇನ್ಸುಲೇಷನ್ ತರ. ಆ ಇನ್ಸುಲೇಷನ್ ಮಾಡೋದ್ರಿಂದ ನಮಗೆ ಶಾಕ್ ಹೊಡೆಯೋದು ಇಲ್ಲ.
ಈ ಪ್ರಪಂಚದಿಂದ ಶಾಕ್ ಹೊಡೆಯಲ್ಲ. ಶಾಕ್ ಹೊಡೆಯದಲ್ಲೇ ಇದ್ರೆ ಎಲ್ಲಾ ಕೆಲಸನೂ ಮಾಡ್ಬೋದು, ಎಲ್ಲಾ ಸ್ಕ್ರೂಗಳನ್ನ ಟೈಟ್ ಮಾಡ್ಬೋದು, ಎಲ್ಲಾ ಕೆಲಸನೂ ಮಾಡ್ಬೋದು. ಆದ್ರೆ ನನಗೆ ಶಾಕ್ ಹೊಡೆಯಲ್ಲ. ನಾನು ಶಾಕ್ ಹೊಡೆಯದಲ್ಲೇ ಇದ್ರೆ ನಾನು ಆರಾಮಾಗಿರ್ತೀನಿ. ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ಇರೋದು ವೇದಾಂತ. ಅದನ್ನ ವೇದಾಂತನ ಬೇರೆ ಬೇರೆಯವರು ಬೇರೆ ಬೇರೆ ತರ ಬರ್ದಿದ್ದಾರೆ. ಈಗ ಮಂಕುತಿಮ್ಮನ ಕಗ್ಗನೂ ವೇದಾಂತದ ಎಲ್ಲ ಜ್ಞಾನವನ್ನು ತೆಗೆದು ಬರೆದಿರುವಂತ ವಿಚಾರ. ಸೊ ಇವತ್ತಿನ ಕಗ್ಗ ನೋಡೋಣ. 323ನೇ ಕಗ್ಗ. ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತಿರಲು ಸ್ವಾರಸ್ಯಹೀನವೆನ್ನುವರೆ ಜೀವಿತವ ಪೌರುಷ ಪ್ರೇಮ ಸೌಂದರ್ಯಗಳು ಮಂತೆಯೇ ಸ್ವಾರಸ್ಯವೋ ರಹಸ್ಯ ಮಂಕುತಿಮ್ಮ ಅಂತ. ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತಿರಲ್ ಸ್ವಾರಸ್ಯಹೀನವೆನ್ನುವರೆ ಜೀವಿತವ ಪೌರುಷ ಪ್ರೇಮ ಸೌಂದರ್ಯಗಳು ಅಂತೆಯೇ ಸ್ವಾರಸ್ಯವೋ ರಹಸ್ಯ ಮಂಕುತಿಮ್ಮ. ಸಾರ ಸುಖ ರಸನಿಧಿ ಅಂತಂದ್ರೆ ನಾವು ಯಾವುದೇ ಸುಖ ಪ್ರಪಂಚದಲ್ಲಿ ನಾವು ಮಾಡ್ಕೋತಾ ಇದ್ದೀವಿ ಅಂದ್ರೆ ಅದರೊಳಗೆಲ್ಲ ಸರ್ವ ಸುಖ ಇಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಯಾವ್ದಾದ್ರೂ ಬೆನ್ನತ್ತಿ ಹೋಗ್ತಾ ಇದ್ದೀನಿ ಅಂತಂದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ತಾರೆ. ನಾನು MG ರೋಡ್ ಹೋದ್ರೆ ನಂಗೆ ಸುಖ ಅಂತ ಅನ್ಕೊಳ್ತಾರೆ. ಇನ್ನೊಬ್ರು ದೇವಸ್ಥಾನಕ್ಕೆ ಹೋದ್ರೆ ಸುಖ, ಇನ್ನೊಬ್ರು ನಾನು ಅಭಿಷೇಕ ನೋಡ್ತಾ ಇದ್ರೆ ಸುಖ, ಇನ್ನೊಬ್ರಿಗೆ ಪ್ರಸಾದ ತಿಂದ್ರೆ ಸುಖ ಅಂತ. ಸೊ ಈ ಸುಖಗಳು ಸ್ಮಾಲ್ ಆಗಿ ಇರೋದನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಟೂರ್ ಹೋಗೋದು ಸುಖ, ಡ್ರೆಸ್ ಮಾಡ್ಕೊಳ್ಳೋದು ಸುಖ, ಮಾಲ್ ಸುತ್ತೋದು ಸುಖ, ಹರಟೆ ಹೊಡೆಯೋದು ಸುಖ ಅಂತ. ಸೊ ಇದೆಲ್ಲ ಬೇರೆಯವರ ಮೇಲೆ ಅವಲಂಬಿತ ಆಗಿರುವಂತ ಸುಖ. ನನ್ನ ಮೇಲೆ ನಾನು ಅವಲಂಬನೆ ಇರಬೇಕೇ ಹೊರತು ನನಗೆ ಬೇರೆ ವಸ್ತುಗಳು, ವಿಷಯಗಳು, ಜಾಗಗಳು, ಜನಗಳು ಇದ್ರ ಮೇಲೆ ನನ್ನ ಸುಖನ ಅವಲಂಬನೆ ಮಾಡಿದ್ರೆ ಅವರೆಲ್ಲ ಏನ್ ಫ್ರೀ ಇಲ್ಲ. ವಸ್ತುಗಳು ಫ್ರೀ ಇಲ್ಲ, ವಿಷಯಗಳು ಫ್ರೀ ಇಲ್ಲ, ಜನಗಳು ಫ್ರೀ ಇಲ್ಲ, ಜಾಗಗಳು ಫ್ರೀ ಇಲ್ಲ. ಸೊ ಆ ತರ ಇರುವಾಗ ನೀವು ಅದಕ್ಕೆಲ್ಲ ಫ್ರೀ ಇಲ್ದಲೇ ಇರೋದಕ್ಕೆ ದುಡ್ಡು ಕೊಟ್ಟು ಆ ಸುಖನ ಪಡ್ಕೊಳಕ್ಕೆ ಹೋಗ್ತಾ ಇರೋದ್ರಿಂದ ಆ ದುಡ್ಡನ್ನ ದುಡಿಯೋದಕ್ಕೆ ನನ್ನನ್ನ ನಾನು ಕಷ್ಟಪಡಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿದ ಮೇಲೆ ಕೂಡ ನನಗೆ ಸುಖ ಸಿಕ್ಲಿಲ್ಲ. ಯಾಕೆ ಅಂತಂದ್ರೆ ನನ್ಗಿನ್ನ ಇನ್ನೂ ಜಾಸ್ತಿ ದುಡ್ಡಿರೋರು ಇದ್ದಾರೆ, ಅವ್ರನ್ನ ನೋಡ್ತಾ ಇದ್ದೀನಿ, ಅವ್ರದ್ದು ಇನ್ನೂ ಜಾಸ್ತಿ ಚೆನ್ನಾಗಿದ್ದಾರೆ ಅಂತ ಅನ್ಸಿ ನನ್ನ ಸುಖ ಯಾವುದು ನನಗೆ ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಓಡು, ಇನ್ನೂ ಸ್ವಲ್ಪ ಓಡು, ಇನ್ನೂ ಸ್ವಲ್ಪ ಓಡು ಅಂತ. ಸೊ ಒಬ್ಬ ತುಂಬಾ ತಪಸ್ ಮಾಡಿದ್ನಂತೆ. ತಪಸ್ ಮಾಡಿದ್ಮೇಲೆ ದೇವರು ಹೊಲದ ಮೇಲೆ ಹೇಳಿದಂತೆ, ಅವನಿಗೆ ತುಂಬಾ ಆಸೆ, ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ಬೇಕು, ದೊಡ್ಡ ರಾಜ್ಯದ ಇದಾಗ್ಬಿಡ್ಬೇಕು ಅಂತ. ಸರಿ, ಅವಾಗ ದೇವರು ಪ್ರತ್ಯಕ್ಷ ಆದ್ಮೇಲೆ ದೇವ್ರು ಹೇಳಿದಂತೆ, ಏನ್ ಬೇಕು ಅಂತ ಕೇಳಿದಂತೆ ದೇವರು. ಸೊ ನನಗೆ ತುಂಬಾ ಜಾಗ ಬೇಕು ಅಂತ. ಎಷ್ಟು ಜಾಗ ಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ದೇವ್ರು ಕೇಳ್ತಾನೆ, ನಿಮ್ಗೆ ಎಷ್ಟು ಜಾಗ ಬೇಕು? 10 ಎಕರೆ ಬೇಕಾ, 20 ಎಕರೆ ಬೇಕಾ ಅಂತ. ಇಲ್ಲ ನಾನು ದೊಡ್ಡ ರಾಜನ್ ತರ ಆಗ್ಬೇಕು. ಹಾಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಸರಿ, ನಾನೊಂದು ಕೆಲಸ ಮಾಡ್ತೀನಿ, ಹಾಗಾದ್ರೆ ನೀನೊಂದು ಕೆಲಸ ಮಾಡು ಅಂತ ದೇವರೇ ಹೇಳ್ತಾನೆ. ನೀನು ಸೂರ್ಯ ಹುಟ್ಟುವಾಗ ನೀನು ಓಡಕ್ಕೆ ಶುರು ಮಾಡಿ ಎಲ್ಲಿ ತನಕ ಓಡ್ತೀಯ ಅಷ್ಟು ಜಾಗನೂ ನಿಂದು, ಅಲ್ಲಿ ಎಲ್ಲಿ ತನಕ ಓಡಿ ವಾಪಸ್ಸು ನಿನ್ ಜಾಗಕ್ಕೆ ಬರಬೇಕು. ಎಲ್ಲಿಂದ ಶುರು ಮಾಡಿದ್ಯೋ ಅಲ್ಲಿಗೆ ವಾಪಸ್ ಬರ್ಬೇಕು. ಅಲ್ಲಿಗೆ ಬಂದ್ರೆ ನಿನಗೆ ಅಷ್ಟು ಜಾಗನೂ ನಿನಗೆ ಕರುಣಿಸ್ತೀನಿ ಅಂತ. ಸರಿ, ಇವನು ಸೂರ್ಯ ಮುಳುಗೋದ್ರೊಳಗೆ ವಾಪಸ್ ಬರ್ಬೇಕು. ಸೂರ್ಯ ಮುಳುಗೋದ್ರೊಳಗೆ ಇದಾಗಬೇಕು. ಇವನು ಬೆಳಗ್ಗೆ 6 ಗಂಟೆಗೆ ಹೊರಡ್ತಾನೆ, 8 ಗಂಟೆ ಹೊತ್ತಿಗೆ ಆಲ್ರೆಡಿ 25 ಕಿಲೋಮೀಟರ್ ಹೋಗಿದ್ದಾನೆ. ಸೊ ಓಡ್ತಾ ಇದ್ದಾನೆ, ಸುಸ್ತಾಗ್ತಾ ಇದೆ, ಬೆವರಾಗ್ತಾ ಇದೆ. ತಿಂಡಿ ತಿಂದ್ಬಿಟ್ರೆ ಇದಾಗ್ಬಿಟ್ರೆ ಎಲ್ಲ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಂತ ಇನ್ನು ಬಟ್ಟೆ ಇದು ಎಲ್ಲಾದ್ರು ಕಟ್ಟಿ ನೀರನ್ನು ಕುಡಿಯೋದು ಬಿಟ್ಟು ಓಡ್ತಾ ಇದ್ದಾನೆ. 12 ಗಂಟೆ ಹೊತ್ತಿಗೆ ತುಂಬಾನೇ ಸುಸ್ತಾಗುತ್ತೆ. ಆದ್ರೂ ಒಂದು 60-70 ಕಿಲೋಮೀಟರ್ ದೂರ ಹೋಗ್ಬಿಟ್ಟಿದ್ದಾನೆ. ಖುಷಿ ಆಗ್ತಾ ಇರುತ್ತೆ ಅವನಿಗೆ. ಸರಿ, ಇನ್ನೂ ಸಾಯಂಕಾಲ ತನಕ ಬೇಕಾಷ್ಟು ಟೈಮ್ ಇದೆ, ನಾನು ವಾಪಸ್ ಬೇಗ ಬಂದ್ಬಿಡ್ಬೋದು, ಇನ್ನೂ ಒಂದ್ ಸ್ವಲ್ಪ ಓಡೋಣ ಅಂತ 3 ಗಂಟೆ ತನಕನೂ ಓಡ್ತಾನೆ. 3 ಗಂಟೆ ತನಕ ಓಡಿದಾರು ವಾಪಸ್ಸಾರು ಬರ್ಬೇಕಾಗಿತ್ತು ಅವನು. ಅದನ್ನು ಯೋಚನೆ ಮಾಡದಲ್ಲೇನೆ ಇನ್ನು ಬರೀ 100 ಕಿಲೋಮೀಟರ್ ಮಾತ್ರ ಬಂದಿದ್ದೀನಿ, ಇನ್ನೊಂದ್ 2 ಗಂಟೆ ಮಾಡಿದ್ರೆ 150 ಕಿಲೋಮೀಟರ್ ಹೋಗ್ಬಿಡ್ಬೋದು, ಅಷ್ಟು ದೊಡ್ಡ ರಾಜ್ಯ ನನಗೆ ಸಿಗುತ್ತೆ ಅಂತ ಓಡ್ತಾನೆ ಇದ್ದಾನೆ. ಸಾಯಂಕಾಲ ಆಗೋಗ್ತಾ ಇದೆ. ಅವನ್ ದೇವ್ರಿಗೆ ಹೇಳಿದ್ದೇನಂದ್ರೆ, ಸೂರ್ಯ ಮುಳುಗೋದ್ರೊಳಗೆ ವಾಪಸ್ ನೀನು ಯಾವ ಜಾಗಕ್ಕೆ ಹೊರಟಿದ್ಯೋ ಆ ಜಾಗಕ್ಕೆ ಬಂದ್ರೆ ನೀನು ಎಲ್ಲಿ ತನಕ ಹೋಗಿದ್ಯೋ ಅಲ್ಲಿ ತನಕ ನಿನಗೆ ಅಂತ. ಸರಿ, ಅಯ್ಯೋ, ಅವಾಗ ಜ್ಞಾಪಕ ಬಂದು ಓಡಿ ವಾಪಸ್ ಬಂದು ಬಿಡೋಣ ಮನೆಗೆ
ಅಂತ ವಾಪಸ್ ಬರಕ್ಕೆ ಹೋಗ್ತಾನೆ. ಬರ್ತಾ ಬರ್ತಾ ಇನ್ನೇನು ಇನ್ನೊಂದು ಕಿಲೋಮೀಟರ್ ಇದೆ ಅಂತ ಆಯ್ತು. ಇನ್ನೇನು ಸೂರ್ಯ ಮುಳುಗೋದಕ್ಕೆ ಇನ್ನೊಂದು ಕಿಲೋಮೀಟರ್ ಮನೆಗೆ ವಾಪಸ್ ಬರ್ತಾ ಇದ್ದಾನೆ. ಸೊ ಖುಷಿ ಬೇರೆ ಆಗ್ತಾ ಇದೆ. ಅಷ್ಟೋ ತನಕ ಅವನು ಊಟ ತಿಂಡಿ ಏನು ಮಾಡದಲ್ಲೇ ಕಷ್ಟಪಟ್ಟು ಮಾಡಿದ್ದಾನೆ. ಸೊ ಆಮೇಲೆ ಯಾವ ಸುಖನೂ ಅನುಭವಿಸ್ಲಿಲ್ಲ ಅವಾಗ. ಯಾಕೆಂದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದೆಲ್ಲ ಮಾಡಬಾರ್ದು ಅಂತ ಮಾಡ್ಕೊಂಡು ಸೀದಾ ಇನ್ನೇನು 100 ಮೀಟರ್ ಇದೆ ನನ್ನ ಜಾಗಕ್ಕೆ ಬರಕ್ಕೆ ಅನ್ನೋವಾಗ ಅವನ ಕೈಕಾಲೆಲ್ಲ ಸುಸ್ತಾಗಿ ಬಿದ್ದು ಬಿಡ್ತಾನೆ. ಬಿದ್ದ ಮೇಲೆ ತೆವಳ್ಕೊಂಡು ಅಂಬಗಾಲಿಟ್ಕೊಂಡು ಎಲ್ಲ ಬರ್ತಾನೆ. ಕೈ ಕಾಲೆಲ್ಲ ಗಾಯ ಆಗಿ ರಕ್ತ ಎಲ್ಲ ಆಗಿ ಇನ್ನು 10 ಮೀಟರ್ ಇದೆ ಅನ್ನೋವಾಗ್ಲೇ ಅವನ ಪ್ರಾಣನೇ ಹೊರಟೋಗುತ್ತೆ. ಸೊ ನಮ್ಮ ಆಸೆ ಹೇಗೆ ಅಂದ್ರೆ ಹೀಗೆ, ಎಷ್ಟೋ ಸಿಕ್ಕಿದೆ ಅದನ್ನ ನಾವು ಹುಡುಕೊಂಡಿದೀವಿ, ಅದರೊಳಗಡೆ ನಾವು ಖುಷಿ ಪಡೋಣ, ವಾಪಸ್ ಬರೋದೇ ಇಲ್ಲ. ನಾವು ಮುಂದೆ 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 ಹೋಗ್ತಾ ಇದೀವಿ. ಆ ಪಡೆದಿದ್ದನ್ನ ಅನುಭವಿಸೋದನ್ನ ಬಿಟ್ಟುಬಿಟ್ಟು ಇನ್ನೊಂದನ್ನು ಹುಡುಕೊಂಡು ಹೊಸ್ತು ಹುಡುಕೊಂಡು ಹೋಗ್ತಾ ಇದೀವಿ. ಸೊ ಪಡೆದಿದ್ದನ್ನ ಸುಖ ಪಡೆದಲ್ಲೇ ಇದ್ರೆ ನಾವು ಯಾವ ಸುಖ ಪಡೋದು? ಹಾಗೆ ಅವನ ತರ ನಾವು ಕೈ ಕಾಲೆಲ್ಲ ಗಾಯ ಮಾಡ್ಕೊಂಡು ಯಾರ ಜೊತೆನೂ ಮಾತಾಡಕ್ ಟೈಮ್ ಇಲ್ದಲನೆ, ಇರೋದನ್ನು ಎಂಜಾಯ್ ಮಾಡಕ್ ಆಗ್ದಲನೆ, ಕೊನೆಗೆ ನನಗೆ ಸಿಕ್ಕಿದ್ದನ್ನು ಅನುಭವಿಸಕ್ ಆಗ್ದಲೆ ಸತ್ತೋಗ್ತಾ ಇದೆ. ದಿಸ್ ಈಸ್ ವಾಟ್ ನಾವು ಮಾಡ್ತಾ ಇರೋ ಲೈಫ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಾರ ಸುಖ ರಸನಿಧಿ ಪರಬ್ರಹ್ಮನಿರುತ್ತಿರಲು. ಸೊ ಇವಾಗ ನಾನು ಅಂತಂದ್ರೆ ನಾನೊಬ್ಬನೇ, ನನ್ನ ದೇಹ ಮನಸ್ಸು ಮಾತ್ರ ಅಲ್ಲ. ಶ್ರೀನಿವಾಸ ಪ್ರಸಾದ್ ಅಂತಂದ್ರೆ ಈ ದೇಹ ಮನಸ್ಸು ಮಾತ್ರ ಅಲ್ಲ. ಸೊ ನನಗೆ 2 ಕಾಂಪೊನೆಂಟ್ ಇಂದ ಆಗಿದೆ. ಯಾವುದು? ಒಂದು ಈ ದೇಹ ಮನಸ್ಸು ಇಂದ್ರಿಯಗಳದ್ದು ಒಂದು ಕಾಂಪೊನೆಂಟ್ ಆದ್ರೆ, ಇದಕ್ಕೆ ಹಿಂದೆ ಎನರ್ಜಿ ಚೈತನ್ಯ ತುಂಬುವಂಥದ್ದು ಏನಿದೆ ಅದು ಆತ್ಮ. ಆ ಆತ್ಮ ಅನ್ನೋದು ಪ್ಲಸ್ ಈ ದೇಹ ಮನಸ್ಸು ಇಂದ್ರಿಯಗಳು ಸೇರಿ ನಾನು. ಆದ್ರೆ ನಂಗೆ ಆತ್ಮದ ಪರಿಚಯನೇ ಇಲ್ಲ. ಆತ್ಮ ಇದೆ ಅನ್ನೋದು ಮರ್ತೇ ಹೋಗಿದ್ದೇನೆ. ಸೊ ನಾನು ಅಂದ್ರೆ ದೇಹ ಮನಸ್ಸು ಮತ್ತೆ ಇಂದ್ರಿಯ. ನಾನು ಅಂದ್ರೆ 1+1 2 ಸೇರಿಸಿ ನಾನು ಒಂದೇ ನಾನು ಅಂತ ಅಂದ್ಕೊಂಡ್ಬಿಟ್ಟು. ಸೊ ನಾನು ಈ ದೇಹ ಮನಸ್ಸು ಇಂದ್ರಿಯಗಳೇ ನಾನು ಅಂತ ಅಂದ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವೇದಾಂತ ಏನ್ ಹೇಳುತ್ತೆ, ಸಾರ ಸುಖ ರಸ ನಿಧಿ ಪರಬ್ರಹ್ಮ ನಿರುತ್ತಿರಲು. ಅಂದ್ರೆ ನನ್ನಲ್ಲೇನೆ ಈ ಆತ್ಮ ಇದೆ. ಈ ಆತ್ಮ ಇರೋದ್ರಿಂದ ಈ ದೇಹ ಮನಸ್ಸು ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಈ ದೇಹ ಮನಸ್ಸು ಇಂದ್ರಿಯಗಳೆಲ್ಲ ಕೆಲಸ ಮಾಡಿ ಅದಕ್ಕೆ ಸುಖ ಅನುಭವಿಸಬೇಕಾದ್ರೆ ಕೂಡ ಯಾವ್ದಿರ್ಬೇಕು? ಆತ್ಮದ ಚೈತನ್ಯ ಇರಬೇಕು. ಆತ್ಮದ ಚೈತನ್ಯದಿಂದಲೇ ನೀವು ಯಾವ ಸುಖನೂ ಅನುಭವಿಸಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಆತ್ಮದ ಚೈತನ್ಯ 24/7 ನಿಮ್ಮ ಹತ್ರ ಯಾವಾಗ್ಲೂ ಇದೆ. ಆದ್ರೆ ಅದನ್ನು ಮರ್ತು ಬಿಟ್ಟಿದ್ದೀವಿ. ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತ್ತಿರಲು ಇದನ್ನ ಬಿಟ್ಬಿಟ್ಟು ಇದ್ರೊಳಗೆ ಸುಖ ಏನು ಇಲ್ಲ, ನಾನು ಹೊರಗಡೆ ಪ್ರಪಂಚದಲ್ಲಿ ಸಿಗೋ ವಸ್ತುಗಳು, ಜನಗಳು, ಸನ್ನಿವೇಶಗಳು, ಇದರಿಂದ ನನಗೆ ಸುಖ ಸಿಗತ್ತೆ ಅಂತ. ಸೊ ಈ ಆತ್ಮಜ್ಞಾನನ ಏನ್ ಹೇಳ್ತಾ ಇದ್ದಾರೆ? ಸ್ವಾರಸ್ಯ ಹೀನವೆನ್ನುವರೆ ಜೀವಿತವ. ಅಂದ್ರೆ ಈ ಆತ್ಮ ಇದೆ ಅನ್ನೋದನ್ನ ಮರೆತು ಬಿಟ್ಟು ಆತ್ಮದಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಸ್ವಾರಸ್ಯ ಹೀನವೆನ್ನುವರೆ ಜೀವಿತವ. ಅದು ಬಿಟ್ಬಿಟ್ಟು ನಾವೇನ್ ಅನ್ಕೋತಾ ಇದ್ದೀವಿ? ಪೌರುಷ, ಪ್ರೇಮ, ಇಂಥವೆಲ್ಲದನ್ನು ಏನಿದೆ ಇದ್ರೊಳಗಡೆ ನನಗೆ ಸಂತೋಷ ಇದೆ, ನನ್ನ ಅಹಂಕಾರದಲ್ಲಿ ನನಗೆ ಸಂತೋಷ ಇದೆ, ನಾನು ಗಳಿಸಿದ್ದನ್ನ ಮಾಡಬಿಟ್ರೆ ನಿಮ್ಮಲ್ಲಿ ಚೈತನ್ಯ ಇಲ್ಲ ಅಂತಂತಂದ್ರೆ ಏನು ಮಾಡಕ್ಕಾಗಲ್ಲ. ನಿಮ್ಮ ದೇಹಕ್ಕೆ ಚೈತನ್ಯ ಬೇಕು ಅಂತಂದ್ರೆ ನಿಮ್ಮ ಆತ್ಮಕ್ಕೆ ನಿಮ್ಮ ಆತ್ಮ ಇರಬೇಕು. ಆತ್ಮ ಚೈತನ್ಯ ಅಂತಂದ್ರೆ ಆ ಕಾನ್ಶಿಯಸ್ನೆಸ್ ಕಾಂಟ್ಯಾಕ್ಟ್ ಇರಲೇಬೇಕು. ಆ ಕಾಂಟ್ಯಾಕ್ಟ್ ಯಾವಾಗ ದೂರ ಓಡ್ತಾ ಇದೀವೋ ಏನಾಗುತ್ತೆ? ಸಾರ ಸುಖ ರಸನಿಧಿ ಪರಬ್ರಹ್ಮನಿರುತ್ತಿರಲು ಅಂತ ಆತ್ಮ ಸಂತೋಷ, ಆ ಕಾನ್ಶಿಯಸ್ನೆಸ್ ನನಗೆ ಎನರ್ಜಿ ಕೊಡ್ತಾ ಇದ್ರು ಅದನ್ನ ಮರ್ತು ಬಿಟ್ಟು ಇದ್ರೊಳಗೆ ಏನೋ ಸ್ವಾರಸ್ಯ ಇಲ್ಲ ಅಂತ ನಾನು ಐಟಮ್ಗಳು, ಜನಗಳು, ಇದ್ರೊಳಗೆ ಜಾಗಗಳೆಲ್ಲ ಏನೇ ಖುಷಿ ಇದೆ ಅಂತ ಓಡಿ ಹೋಗಿ ನಾನು ಈ ಸ್ವಾರಸ್ಯ, ಆತ್ಮಜ್ಞಾನದ ಸ್ವಾರಸ್ಯ ಕಡಿದಲ್ಲೇ ಆ ರಹಸ್ಯನ ಅರ್ಥ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನನಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳೋದು. ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತ್ತಿರಲು ಸ್ವಾರಸ್ಯಹೀನವೆನ್ನುವರೆ ಜೀವಿತವ. ಪೌರುಷ ಪ್ರೇಮ ಸೌಂದರ್ಯಗಳು ಮಂತೆಯೇ ಸ್ವಾರಸ್ಯವೋ ರಹಸ್ಯ ಮಂಕುತಿಮ್ಮ. ಸೊ ಈ ತರ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ಈ ಪ್ರಪಂಚ ಹೇಗಿದೆ, ಪ್ರಪಂಚದಲ್ಲಿ ಎಲ್ಲ ಏನಿದೆ, ಎಲ್ಲ ಬೇರೆ ಪಕ್ಷಿ ಪ್ರಾಣಿಗಳು ಎಲ್ಲದೂ ಇದೆ. ಈ ಪ್ರಪಂಚ ನನಗೊಬ್ಬನಿಗೋಸ್ಕರ ಕೊಟ್ಟಿರೋದಲ್ಲ.
ಪ್ರಪಂಚನ ನಾನು ಹಾಳು ಮಾಡಿಬಿಟ್ಟು ನಾನು ಸುಖವಾಗಿರ್ತೀನಿ ಅಂತಂದ್ರೆ, ನದಿ ಜಲ ಪ್ರಪಂಚದಲ್ಲಿ ಇರೋವಂಥ ಪ್ರಕೃತಿನ ಅದ್ರ ಜೊತೆಗೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ರೆ ಇದು. ಇವತ್ತು ಬೆಂಗಳೂರಿನಲ್ಲಿ ನೀರಿಲ್ಲ, ಎಲ್ಲಾ ಕಡೆನಲ್ಲೂ ಸೊ ಒದ್ದಾಡ್ತಾ ಹಾಹಾಕಾರ ಆಗ್ತಾ ಇದೆ ಅಂತ ನಾನೇ ಮಾಡ್ಕೊಂಡಿರೋದು. ಸಮಾಜ ಪ್ರಕೃತಿ ಚೆನ್ನಾಗಿ ಕೊಟ್ಟಿತ್ತು, ಅದು ಇಲ್ದಲೇನೆ ಬರೀ ನಾವು ಪ್ರೋಗ್ರೆಸ್ಸು, ಬರೀ ಸೈನ್ಸು, ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ನೇಚರ್ನ ಹಾಳು ಮಾಡಿದ್ರೆ ಹೀಗೆ ಆಗುತ್ತೆ. ಪ್ರಳಯ ಆಗತ್ತೆ, ಭೂಕಂಪ ಆಗತ್ತೆ, ಹೀಗೆ ಫ್ಲಡ್ ಆಗತ್ತೆ. ಇದೆಲ್ಲ ನಾವೇ ಮಾಡ್ಕೊಳ್ತಾ ಇರೋದು. ಎಲ್ಲ ಚೆನ್ನಾಗಿ ಆ ಒಂದು ನೇಚರ್ ಅಂತಂದ್ರೆ ಅದೇನೇ ಸಂಸಾರ, ಅದೇ ಒಂದು ಪ್ರಪಂಚ. ಆ ಪ್ರಪಂಚ ಹಾಳು ಮಾಡೋದಕ್ಕೆ ನಮಗೆ ಯಾವ ಕೆಪಾಸಿಟಿನೂ ಇಲ್ಲ. ನಮ್ಮ ಅತಿಯಾದ ಆಸೆಗಳಿಂದ ಈ ಪ್ರಪಂಚನ ಹಾಳು ಮಾಡಿಕೊಂಡು ನಾವು ಹಾಳಾಗ್ತಾ ಇದೀವಿ. ನಮ್ಮ ಮಕ್ಕಳು ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಕಷ್ಟ ಆಗುತ್ತೆ. ಸೊ ನಮ್ಮ ಅಪ್ಪನ ಕಾಲದಲ್ಲಿ ಫ್ಯಾನ್ ಇರಲಿಲ್ಲ, ತಣ್ಣಗೆ ಇತ್ತು. ಯಾಕೆ ಮರದ ಕೆಳಗೆ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ತಾತನ ಕಾಲದಲ್ಲಿ ಇತ್ತು. ಇವತ್ತು ಫ್ಯಾನ್ ಆಯ್ತು, ಎ ಸಿ ಆಯ್ತು. ಎ ಸಿ ಏನು ಮಾಡುತ್ತೆ? ರೂಮಲ್ಲಿರೋ ಸೆಕೆನ ತೆಗೆದು ಹೊರಗಡೆ ಬಿಡುತ್ತೆ. ಹೊರಗಡೆ ಪ್ರಪಂಚ ಇನ್ನೊಂದು ಸ್ವಲ್ಪ ಜಾಸ್ತಿ ಸೆಕೆ ಆಗುತ್ತೆ. ಹಾಗಾಗಿ ಪೂರ್ತಿ ಪ್ರಪಂಚನೇ ಜಾಸ್ತಿ ಸೆಕೆ ಆಗಕ್ಕೆ ಶುರು ಆಗುತ್ತೆ. ಸೊ ನಮ್ಮ ಮನೆ ಒಳಗಡೆ ಮಾತ್ರ ಕೂಲ್ ಆಗ್ಬಿಟ್ರೆ ಅಂದ್ರೆ ಎಲ್ಲಾ ಕಡೆಗೂ ಎ ಸಿ ತಗೊಂಡು ಹೋಗಕ್ಕಾಗಲ್ವಲ್ಲ ನೀವು? ಸೊ ಎಲ್ಲಾ ಕಡೆಗೂ ಫ್ಯಾನ್ ತಗೊಂಡು ಹೋಗಕ್ಕಾಗಲ್ವಲ್ಲ? ಸೊ ನಾನು ಹೊರಗಡೆ ಪ್ರಪಂಚನ ಹಾಳು ಮಾಡ್ಬಿಟ್ಟು ಚೆನ್ನಾಗಿ ಬದುಕ್ತಿದ್ದೀನಿ ಅಂತಂದ್ರೆ ಸುಳ್ಳು. ನಾವು ಹೊರಗಡೆ ಪ್ರಪಂಚ, ಹೊರಗಡೆ ಪ್ರಕೃತಿ, ನನಗೆ ಅಲ್ಲಿ ಒಂದು ಇರುವೆಗೂ ಬದುಕೋದಕ್ಕೆ ಅಧಿಕಾರ ಇದೆ. ನಾವು ಎಲ್ಲದನ್ನು ಸಾಯಿಸ್ಬಿಟ್ಟು, ಎಲ್ಲದನ್ನು ಕೊಂದುಬಿಟ್ಟು, ಮರ ಗಿಡಗಳನ್ನು ಕೊಂದು, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೊಂದು ನಾನೊಬ್ಬ ಸುಖವಾಗಿರ್ಬೇಕು ಅಂತಂದ್ರೆ ಆ ಸುಖ ಇರಕ್ಕಾಗಲ್ಲ. ಹಾಗಾಗಿ ಆ ಗಿಡ, ಮರ, ಬೆಟ್ಟ, ಗುಡ್ಡ ಎಲ್ಲದರೊಳಗೆ ಇರೋ ಆತ್ಮನವೇ, ನನ್ನಲ್ಲಿರೋ ಆತ್ಮನು ಅದೇ ಕಾನ್ಷಿಯಸ್ನೆಸ್ಸು. ಈ ಸಾರ ಸುಖ ರಸನಿದೆ. ಈ ಎಲ್ಲ ರಸ, ಈ ಸಾರ ಸುಖ, ಸರ್ವ ಸುಖ ಕೊಡ್ತಾ ಇರೋ ಅಂಥವನ್ನ ಮರೆತುಬಿಟ್ಟು ಯಾವುದೋ ಟೆಂಪರರಿ ಸುಖ ಕೊಡ್ತಾ ಇರೋದ್ರ ಹಿಂದೆ ಓಡೋಗ್ತಾ ಇದ್ದೀವಿ. ಅದರಿಂದ ನಮ್ಮ ಜೀವನ ಹಾಳಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ವಿಚಾರನ ಹೇಳಿದೆ. ಸೊ 141ನೇ ಶ್ಲೋಕ ನೋಡೋಣ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ, ಹಳೆಯವಿವು ನೀನದರೊಳಗಾವುದನ್ನು ಕಳೆದೀಯೋ, ಹಳತ್ತು ಹೊಸತರೊಳಿರದೆ ಮಂಕುತಿಮ್ಮ ಅಂತ. ಸೊ ನಮಗೆ ಈ ಹೊಸತು ಅನ್ನೋದ್ರ ಹುಚ್ಚಿನಲ್ಲಿ ನಾವು ಎಲ್ಲದನ್ನು ಡ್ಯಾಮೇಜ್ ಮಾಡ್ತಾ ಇದೀವಿ, ಎಲ್ಲದನ್ನು ಹಾಳು ಮಾಡ್ತಾ ಇದೀವಿ. ಹಾಗ ಅಂತ ಅನ್ಕೊಂಡ್ರೆ ಯಾವುದು ಹೊಸತು ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳೋದಕ್ಕೆ. ಯಾವುದು ಹೊಸದು? ಹಳೆ ಸೂರ್ಯ ಎಷ್ಟೋ ಮಿಲಿಯನ್ ವರ್ಷದಿಂದ ಅದೇ ಸೂರ್ಯ ಹಾಗೆಯೇ ಬೆಳಗ್ತಾ ಇದ್ದಾನೆ, ಅನ್ಕೊಂಡ ಒಂದು ಕೆಲಸ. ಹಳೆ ಚಂದ್ರ, ಅದೇ ಚಂದ್ರ. ಹಳೆ ಭೂಮಿ ಎಷ್ಟು ವರ್ಷ ಆಗಿದೆ? ಅದೇ ಭೂಮಿ. ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ. ಅಂದ್ರೆ ಹಳೆ ಹಿಮಾಚಲ ಅಂತಂದ್ರೆ ಹಿಮಾಲಯ ಪರ್ವತನು ಭೂಮಿಯಷ್ಟೇ ಹಳೆಯದಾಗಿರುತ್ತೆ. ಗಂಗೆ, ಹಳೆ ವಂಶ ಚರಿತೆ, ಇದೆಲ್ಲ ಹಳೆಯದೇನೇನೆ ಹೊಸದಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಫಾರ್ ಎಕ್ಸಾಂಪಲ್, ಗಂಗೆ ಹೊಸದಾಗಿ ಕಾಣಿಸ್ಬೇಕಾದ್ರೆ ಸಮುದ್ರದ ನೀರು ಆ ಸೂರ್ಯನ ತಾಪದಲ್ಲಿ ಆವಿಯಾಗಿ, ಸಮುದ್ರದಲ್ಲಿರೋ ನೀರೆಲ್ಲ ಕಚಡ ನೀರು ಆ ಭೂಮಿ ಮೇಲೆ. ಗಂಗೆ ಪಾಪವನ್ನ ತೊಳಿತಾಳೆ, ಕೊಳೆಯನ್ನ ತೊಳಿತಾಳೆ ಅಂತಂದ್ರೆ ನೀವು ಎಲ್ಲ ಕೊಳೆನೂ ಭೂಮಿ ಮೇಲೆ ವಿಸರ್ಜನೆ ಮಾಡ್ತೀವಿ. ನಾವು ಹಾಕ್ತಾ ಇರೋ ಟಾಯ್ಲೆಟ್ ಅಲ್ಲಿ ಹಾಕ್ತಾ ಇರೋ ಫೆನಾಯಿಲ್ ಇಂದ ಹಿಡಿದು, ಅಥವಾ ನೀವು ಯಾವ್ದು ಲೈಸಾಲ್ ಇರ್ಬೋದು, ಹಾರ್ಪಿಕ್ ಇರ್ಬೋದು, ಅಥವಾ ಇನ್ನು ಯಾವ್ಯಾವ್ದ ಸೆಂಟು, ಅಥವಾ ಇನ್ನು ಏನೇನೋ ಡ್ರೆಸ್ಗಳು, ಯಾವ್ಯಾವ್ದ ಪ್ಲಾಸ್ಟಿಕ್ಗಳು, ಎಲ್ಲಾದ್ರೂ ಟೆಟ್ರಾ ಪ್ಯಾಕ್ಗಳು ಕುಡಿದು ಬಿಸಾಕ್ತಾ ಇದೀವಿ ಅಂದ್ರೆ ಎಲ್ಲ ಭೂಮಿ ಮೇಲೆ ಬಿಸಾಕ್ತಾ ಇದೀವಿ. ಆ ಭೂಮಿ ಮಳೆ ಬಂದಾಗ ಏನಾಗುತ್ತೆ, ಆ ಕೊಳೆತು ಹೋಗಿರುತ್ತೆ. ಇದೆಲ್ಲದನ್ನು ಕೊಳೆತಿದ್ದನ್ನೆಲ್ಲ ತಿಪ್ಪೆ ಗುಂಡಿ ಮೇಲೆಲ್ಲ ನೀರು ಮುಚ್ಕೊಂಡು ಕೊಚ್ಚೆಯಿಂದ ಹರಿದು ಅದೆಲ್ಲದು ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಸತ್ತಿರೋ ಹೆಣಗಳಿಂದ ಹಿಡಿದು, ಎಲ್ಲ ಸತ್ತ ಅನಿಮಲ್ಸ್ ಇಂದ ಹಿಡಿದು, ಕೊಳೆಯಿಂದ ಹಿಡಿದು ಎಲ್ಲ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಸಮುದ್ರದ ನೀರು ನಮ್ಗೆ ಉಪಯೋಗಕ್ಕೆ ಬರ್ತಾ ಇದೆ. ಸೊ ಮನುಷ್ಯನಿಗೆ ಉಪಯೋಗ ಆಗ್ಲಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಸೂರ್ಯನಿಂದ ಆ ಸಮುದ್ರದ ನೀರನ್ನ ಪ್ಯೂರಿಫೈ ಮಾಡ್ತಾ ಇದೆ. ಸೊ ಇವತ್ತು ನಾವು RO ಅಂತೀವಿ, ಫಿಲ್ಟ್ರೇಷನ್ ಅಂತೀವಿ, RO ಹಾಕಿಸ್ಕೊಂಡಿದೀವಿ, ಮನ್ಗೆ ಏನೇನೋ ಜಂಬ ಪಡ್ತೀವಿ. ಆದ್ರೆ ಅವನು
ಈ ಸಮುದ್ರದ ಬಹುಪಾಲು ನೀರನ್ನ ಪ್ಯೂರಿಫೈ ಮಾಡಿ, ಈ ಗಲೀಜಾಗಿರೋ ಸಮುದ್ರದಿಂದ ಪ್ಯೂರಿಫೈ ಆಗಿರೋ ನೀರನ್ನ ತಗೊಂಡು ಹೋಗಿ ಮೇಲೆ ಆಕಾಶದಲ್ಲಿ ಮೋಡ ಮಾಡಿ, ಮೋಡದಿಂದ ಪ್ಯೂರ್ ಆಗಿರೋ ಮಳೆನ ಕೆಳಗೆ ಕಳಿಸ್ತಾನೆ. ನಮಗೆಲ್ಲ ಅನುಕೂಲ ಆಗ್ಲಿ, ಬರೀ ಮನುಷ್ಯರಿಗೆ ಅನುಕೂಲ ಆಗ್ಲಿ ಅಂತಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಿ ಅವನ ಜಗತ್ತು ಚೆನ್ನಾಗಿರ್ಲಿ ಅಂತ. ನಾವು ಅವನ ಜಗತ್ತನ್ನೆಲ್ಲದೂ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಬೆಟ್ಟಗಳನ್ನೇ ಖಾಲಿ ಮಾಡ್ಬಿಡ್ತಾ ಇದ್ದೀವಿ. ಆಮೇಲೆ ನದಿಗಳ ಮೇಲೆ ನಾವು ಎಲ್ಲ ಇಂಡಸ್ಟ್ರಿಗಳನ್ನ ಮಾಡಿ, ಆ ಇಂಡಸ್ಟ್ರಿಯ ತ್ಯಾಜ್ಯ ಎಲ್ಲ ಅದನ್ನು ಆ ನದಿಗೆ ಹಾಕಿ ಅವ್ನು ಕೊಟ್ಟಿರೋ ಫ್ರೆಶ್ ವಾಟರ್ನು ಎಲ್ಲ ಹಾಳು ಮಾಡ್ಬಿಡ್ತಾ ಇದ್ವಿ. ಭೂಮಿನಲ್ಲೂ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಅಂಡರ್ ಗ್ರೌಂಡ್ ಅಲ್ಲಿ ವಾಟರ್ ಶೇಖರಣೆ ಆಗಿರುತ್ತೆ. ನಾವು ದೊಡ್ಡ ದೊಡ್ಡ ಬೋರ್ವೆಲ್ 1000 ಅಡಿ ಬೋರ್ವೆಲ್ ಹಾಕಕ್ ಬರುತ್ತೆ ನಂಗೆ ಅಂತ ಹಾಕಿ, ಅದೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸ್ ಅಲ್ಲಿ ಒಳಗಡೆ ಶೇಖರ ಆಗಿರುವಂತ ನೀರು. ನಾವು 100 ವರ್ಷದಲ್ಲಿ 50 ವರ್ಷದಲ್ಲಿ ಬೋರ್ವೆಲ್ ಎಲ್ಲ ಅಷ್ಟೇನೆಲ್ಲ ತೆಗೆದು ತಿರ್ಗಾ ಅದನ್ನ ಕಚಡ ಮಾಡಿ ಅದನ್ನ ಸಮುದ್ರಕ್ಕೆ ತಳ್ಳಿಬಿಡ್ತಿದೀವಿ. ಸೊ ಒಳ್ಳೆ ನೀರ್ನೆಲ್ಲ ತಳ್ಳಿ ಕಚಡ ಮಾಡ್ಬಿಡ್ತಾ ಇದೀವಿ. ಆಮೇಲೆ ಅಯ್ಯೋ ನಮ್ ನೀರಿಗೆ ಪ್ರಾಬ್ಲಮ್ಮು, ನಮ್ಗದು ಪ್ರಾಬ್ಲಮ್ಮು, ಉಸಿರಾಡಕ್ ಗಾಳಿ ಚೆನ್ನಾಗಿಲ್ಲ. ಯಾರಪ್ಪ ಮಾಡ್ಕೊಂಡಿದ್? ಪ್ರಾಣಿಗಳೇನಾರು ಮಾಡಿದ್ಯಾ? ಇಲ್ಲ. ಪ್ರಪಂಚದಲ್ಲಿ ಇರೋ ದೇವರ ಸೃಷ್ಟಿನಲ್ಲಿರೋ ಯಾವ್ದಾದ್ರೂ ಪೊಲ್ಯೂಷನ್ ಮಾಡಿದ್ಯಾ? ಯಾವುದು ಪೊಲ್ಯೂಷನ್ ಮಾಡಿಲ್ಲ. ಅಥವಾ ಮನುಷ್ಯ ಒಬ್ಬನೇ ಪ್ರಕೃತಿನ ಹಾಳು ಮಾಡಿರೋದು. ಸೊ ಆ ಪ್ರಕೃತಿನ ಹಾಳು ಮಾಡಿ ನಾವು ಈ ತರ ಕಾಯಿಲೆ, ಕ್ಯಾನ್ಸರು, ಮಣ್ಣು ಮಸಿ ಏನೇನ್ ಬರ್ತಾ ಇದೆ, ಮನಸ್ಸಿನ ದುಃಖ ಎಲ್ಲದನ್ನು ಮಾಡ್ತಾ ಇದ್ವಿ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು. ಯಾತಕ್ಕೋಸ್ಕರ ಇದೆಲ್ಲ ಹಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ಮನಸ್ಸು ಯಾವಾಗ್ಲೂ ಹೊಸದು ಬೇಕು. ಈ ಸೀರೆ ನಾನು ಉಟ್ಕೊಂಡ್ಬಿಟ್ಟಿದ್ದೆ, ಈ ಶರ್ಟ್ ಹಾಕೊಂಡ್ಬಿಟ್ಟಿದ್ದೆ, ಇನ್ನೊಂದ್ಸಲ ಮದ್ವೆ ಹಾಕೊಂಡು ಹೋಗೋದು ಹೇಗೆ? ಅವ್ರ ಮನೆ ಮದ್ವೆಗೆ ಇನ್ನೊಂದು ಹೊಸ ಸೀರೆ ತಗೊಂಡಿದ್ರಲ್ಲಪ್ಪ 30,000 ಕೊಟ್ಟು ಈ ಸೀರೆ, ಅದನ್ನೇ ಇಲ್ಲ ಅವರೆಲ್ಲ ನೋಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು 30,000 ಕೊಟ್ಟು ಇನ್ನೊಂದು ಸೀರೆ ತಗೋಬೇಕಾ? ನಿಮ್ ಬೀರುನಲ್ಲಿ ಬೇಕಷ್ಟು ಇದೆಯಲ್ಲ, ಅದೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅದೆಲ್ಲ ಪೊಲ್ಯೂಷನ್ ಆಗ್ತಾ ಇದೆ ಪ್ರಪಂಚದಲ್ಲಿ ಅಷ್ಟು ಸೀರೆ ಮಾಡೋದಕ್ಕೆ ಅಂತ ನಾವು ತಿಳ್ಕೊಂಡ್ರೆ ನಾವು ಏನಾಗುತ್ತೆ, ಅದೇ ತರ ಪ್ರತಿಯೊಂದು ಐಟಮ್ನೂ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಮಾಡ್ತಾರೆ. ಒಂದು ವೈಟ್ ಪೇಪರ್ನ ಒಂಚೂರು ಬರೀದಲ್ಲೇನೆ ಜೆರಾಕ್ಸ್ ಮಾಡಿ ಹಾಕ್ಬಿಡ್ತೀವಿ. ಸೊ ಎಲ್ಲದನ್ನು ಲಾಸ್ ಮಾಡ್ತಾ ಇದ್ದೀವಿ ಪ್ರಪಂಚಕ್ಕೆ. ಯಾಕೆಂದ್ರೆ ನಮ್ಗೆ ಹೊಸದು ಬೇಕು ಅಂತ ಹಳೇದನ್ನೆಲ್ಲ ಅದು ಡಿಸ್ಟ್ರಾಯ್ ಮಾಡ್ತಾ ಇದ್ವಿ. ಹಳೇದಿಲ್ದಲೇ ಹೊಸದು ಇಲ್ವೇ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ, ಹಳೆಯವಿವು, ನೀನ್ ಅದರೊಳ ಆವುದನ್ನು ಕಳೆದೀಯೋ. ನೀನ್ ಹಳೇದನ್ನೆಲ್ಲ ಡಿಸ್ಟ್ರಾಯ್ ಮಾಡ್ಬಿಟ್ಟು ಹೊಸದ ಮಾತ್ರ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಹಳೇದಿದೆ, ಇದರಲ್ಲಿ ಯಾವ್ದನ್ನು ತೆಗಿತಾ ಇದೀಯಪ್ಪ ನೀನು? ಸೂರ್ಯನ್ ತೆಗ್ದಾಕ್ತಾ ಇದೀಯಾ? ಚಂದ್ರನ್ ತೆಗ್ದಾಕ್ತಾ ಇದೀಯಾ? ಭೂಮಿ ತೆಗ್ದಾಕ್ತಾ ಇದೀಯಾ? ಆ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿನ್ನ ಅಹಂಕಾರ ಇದೆ ಹೊರತು, ನೀನ್ ಹಳೇದನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಜೀವನ ಮಾಡಕ್ಕೆ ನೀನ್ ಯಾರು? ನೀನೇನ್ ದೇವರಲ್ಲ. ಪ್ರಪಂಚ ಸೃಷ್ಟಿ ಮಾಡಿರೋನು ದೇವರು. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಪಂಚ ಸೃಷ್ಟಿ ಮಾಡಿರೋದು, ನನಗೊಬ್ಬನಿಗೆ ಸೃಷ್ಟಿ ಮಾಡಿಲ್ಲ. ನಾನು ಈ ಪ್ರಪಂಚದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಈ ಪ್ರಕೃತಿನ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋದನ್ನ ಬಿಟ್ಟು, ಈ ಪ್ರಕೃತಿನ ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತ ಬಾಂಬ್ಗಳು ಹಾಕೋದು, ಯುದ್ಧ ಮಾಡೋದು, ಮೈನಿಂಗ್ ಮಾಡೋದು ಎಲ್ಲ ಮಾಡಿ ಪ್ರಕೃತಿನ ಹೊಲಸು ಮಾಡ್ಕೊಂಡ್ಬಿಟ್ಟು, ಅಯ್ಯೋ ಇಲ್ಲಿ ಬೇಡ, ಈ ಭೂಮಿ ಲೋಕದಲ್ಲಿ ಏನೋ ಕೆಲಸ ಆಗಲ್ಲ, ಮಂಗಳ ಗ್ರಹಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡೋಣ, ಅಲ್ಲಿಗೆ ಹೋಗಿ ಇನ್ನೂ ಸ್ವಲ್ಪ ಹಾಳು ಮಾಡೋಣ, ಚಂದ್ರ ಗ್ರಹಕ್ಕೆ ಹೋಗಿ ಸೆಟ್ಲ್ ಮಾಡ್ಬಿಡೋಣ, ಹೋಗೋದೇ ಆಯ್ತು. ಅಯ್ಯೋ ಇಂಡಿಯಾ ಎಲ್ಲ ಗಲೀಜಾಗ್ಬಿಟ್ಟಿದೆ, ನಮ್ಮ ಹಳ್ಳಿ ಎಲ್ಲ ಗಲೀಜಾಗ್ಬಿಟ್ಟಿದೆ, ಬೆಂಗಳೂರಿಗೆ ಹೋಗ್ಬೋಣ, ಬೆಂಗಳೂರೆಲ್ಲ ಗಲೀಜಾಗ್ಬಿಟ್ಟಿದೆ, ಅಮೆರಿಕಾಕ್ಕೆ ಹೋಗ್ಬೋಣ. ಸೊ ಎಲ್ಲಾ ಕಡೆ ಗಲೀಜು ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀರಾ? ಎಲ್ಲೂ ಹೋಗಕ್ಕಾಗಲ್ಲ. ಸೊ ನಾವು ಎಲ್ಲದನ್ನು ಗಲೀಜ್ ಮಾಡ್ತಾ ಇದ್ದೀವಿ. ಬರೀ ಮನುಷ್ಯರು ಮಾತ್ರ ಗಲೀಜ್ ಮಾಡ್ತಾ ಇರೋದು, ಮನುಷ್ಯರು ಮಾತ್ರ ಹಾಳು ಮಾಡ್ತಾ ಇರೋದು ಪ್ರಕೃತಿನ, ಮನುಷ್ಯರು ಮಾತ್ರ ಎಲ್ಲ ಮನಸ್ಸುಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀನು ಹಳೇದನ್ನ ಎಲ್ಲದನ್ನು ನಿರ್ನಾಮ ಮಾಡಿಬಿಟ್ಟು ನಾನು ಬದುಕ್ತೀನಿ ಅಂದ್ರೆ, ಆ ಹಳೇದು ಮುಗಿಯೋದ್ರೊಳಗೆ ನೀನು ಮುಗಿದೋಗ್ತೀಯ. ನಿನ್ನ ಮನುಕುಲ ಸಂತತಿನೂ ಕೂಡ ಹಾಳಾಗೋದಕ್ಕೆ ಆಗತ್ತೆ. ಅಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಡೈನೋಸರಸ್ ಅಂತ ಇತ್ತಂತೆ, ಈಗಿಲ್ಲ. ಯಾಕೆಂದ್ರೆ ಅದು ಇರಕ್ ಆಗ್ದಲೇ ಇರೋಂತ ಒಂದು ಪ್ರಪಂಚ ನಿರ್ಮಾಣ ಮಾಡಿದೀವಿ ನಾವು. ಈಗ ಇನ್ನ ಸ್ವಲ್ಪ ದಿವಸ ಆದ್ಮೇಲೆ ಆನೆಗಳು ಇರುತ್ತೋ ಇಲ್ವೋ, ಆ ಆನೆಗಳು ಈಗಲೇ ಇರೋದಕ್ಕೆ ಅಲ್ಲಿ ಜೀವನ ಮಾಡಕ್ ಆಗ್ದಲೇ ಇರೋಂತ ಗಂಡು ಬೇರುಂಡ ಪಕ್ಷಿಗಳಿಲ್ಲ. ಎಷ್ಟೋ ಅನಿಮಲ್ಗಳು ಈಗ ಹುಟ್ಟಕ್ಕೆ ಆಗ್ದಲೇ ಇರೋವಂಥದ್ದು, ಹುಟ್ಟಿ ಬದುಕಕ್ಕೆ ಆಗ್ದಲೇ ಇರೋ ಹಾಗೆ ನಾವು ನಮ್ಮ ಪ್ರಪಂಚನ ನಿರ್ಮಾಣ ಮಾಡ್ಕೊಂಡಿದೀವಿ.
ಹಾಗೆ ಮಾಡ್ತಾ ಮಾಡ್ತಾ ಹೋದ್ರೆ ಎಷ್ಟೋ ಪ್ರಾಣಿಗಳು ಇಲ್ದಲೇ ಹೋದ ಹಾಗೆ ಮನುಷ್ಯ ಅನ್ನೋದು ಒಂದು ರೀತಿಯ ಪ್ರಾಣಿ ಅಷ್ಟೇ. ಹುಲಿ ಅನ್ನೋದು ಒಂದು ರೀತಿಯ ಪ್ರಾಣಿ. ಹುಲಿ ಸೇವ್ ಮಾಡಬೇಕು, ಚೀತಾ ಸೇವ್ ಮಾಡಬೇಕು ಅಂತ ನ್ಯಾಷನಲ್ ಲೆವೆಲ್ ಅಭಿಯಾನ, ಹುಲಿ ಸಂತತಿ ಮಾಡಬೇಕು ಅಂತ ಅವರು ಬೇಕಾದಷ್ಟು ಪ್ರಾಜೆಕ್ಟ್ಗಳು ಮಾಡಿ ದುಡ್ಡು ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ಮನುಷ್ಯ ಜಾತಿನ ಸೇವ್ ಮಾಡಬೇಕು ಅಂತ ಇನ್ಯಾವುದೋ ಗೌರ್ಮೆಂಟ್ ಒದ್ದಾಡ್ಬೋದು. ಮನುಷ್ಯ ಜಾತಿನೂ ಹೀಗೆ ನಿರ್ಮೂಲನ ಆಗೋದ್ರೊಳಗೆ ಹಳೆಯದನ್ನೆಲ್ಲ ನಿರ್ನಾಮ ಮಾಡ್ತಾ ಇದ್ದೀನಿ ಅಂದ್ರೆ ಆಗಲ್ಲ. ಹಳೆಯ ಇವು ನೀನು ಇದರೊಳಗೆ ಆವುದನ್ನು ಕಳೆದೀಯೋ, ಈ ಹಳೇದು ಇಷ್ಟೆಲ್ಲ ಇದೆಯಪ್ಪ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತ್ರೆ, ಇಷ್ಟೆಲ್ಲ ಹಳೆದಿರುವಾಗ ಇದೆಲ್ಲ ನಾನು ಕಳೆದಾಕ್ಬಿಡ್ತೀನಿ ಇದ್ರ ಆಗುತ್ತಾ? ಅದು ಇರೋದ್ರಿಂದನೇ ಪ್ರಪಂಚ ನಡೀತಾ ಇದೆ. ಹಳೇದು ಅಂತ ಅದಕ್ಕೇನು ಹಳೇದೇನಿಲ್ಲ. ಅವನ್ ಸೂರ್ಯ ಯಾವತ್ತೂ ಒಂದ್ ದಿವಸ ಜನರಲ್ ಹಾಲಿಡೇ ತಗೊಳ್ಳಿಲ್ಲ, ಒಂದ್ ದಿವಸ ಫೆಸ್ಟಿವಲ್ ಹಾಲಿಡೇ ತಗೊಳ್ಳಿಲ್ಲ. 24/7 ಬಿಲಿಯನ್ಸ್ ಆಫ್ ಇಯರ್ಸ್ ಇಂದ ಅವನ್ ಪಾಡ್ಗೆ ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ಸೊ ಅವನ್ ಪಾಡ್ಗೆ ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ಅದರಿಂದ ಪ್ರಪಂಚ ನಡೀತಾ ಇದೆ. ನಾನು ನೀನು ಕೆಲಸ ಮಾಡೋದ್ರಿಂದ ನಡೀತಾ ಇದೆ. ಸೊ ಅವ್ರು ಯಾವ ತರ ರಜಾ ಹಾಕಿದ್ರೆ ಒಂದ್ ದಿವಸ ಹಾಕ್ಬಿಡ್ಬೇಕು. ಸೂರ್ಯ ಒಂದ್ ವರ್ಷ ರಜಾ ಹಾಕ್ಬಿಟ್ಟಾಗ ಪ್ರಪಂಚ ಅರ್ಧಕ್ಕದಕ್ಕೆ ನಿರ್ನಾಮ ಆಗ್ಬಿಡುತ್ತೆ. ಸೊ ಆ ತರ ಅವ್ರು ಯಾರು ರಜಾ ಹಾಕ್ದಲ್ಲೇನೆ ಏನು ಇಲ್ದಲೇನೆ ಅವ್ರನ್ನ ನಾನು ಮುಗಿಸ್ಬಿಡ್ತೀನಿ ಅಂತ ಇದೀನಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಪ್ಯಾಥೆಟಿಕ್. ಮನುಷ್ಯನಿಗೆ ಅವನ ಬುದ್ಧಿ ಅಹಂಕಾರದಿಂದ ಮಾಡ್ತಾ ಇದ್ದಾನೆ. ಅವನಿಗೆ ಬುದ್ಧಿ ಕಡಿಮೆ ಆಗಿದೆ. ಹಳೆಯದು ಹೊಸತರ ಇರದೆ ಮಂಕುತಿಮ್ಮ ಅಂತ. ಈ ಹಳೇದು ಎಲ್ಲವುದುವೆ ಈ ಹೊಸದು ಅಂತ ಏನ್ ಕ್ರಿಯೇಟ್ ಮಾಡ್ತಾ ಇದೆಯೋ ನೀನು, ಅದ್ರೊಳಗೆಲ್ಲ ಈ ಹಳೆಯದು ಇದೆ. ಅದಿರೋದ್ರಿಂದ ನಿನಗೆ ಹೊಸದಾಗಿ ಕಾಣಿಸ್ತಾ ಇರ್ಬೋದು ಅಷ್ಟೇ ಹೊರತು ಎಲ್ಲವುದು ಹಳೇದೇ ಇರೋದು. ಫಾರ್ ಎಕ್ಸಾಂಪಲ್, ನಾನು ಈಗ ಇದ್ದೀನಿ, ನಾನು ಹೋದೆ ಅಂತಂದ್ರೆ ಏನ್ ಮಾಡ್ತಾರೆ? ಒಬ್ಬ ಮನುಷ್ಯ ಸತ್ತ ಮೇಲೆ ತಗೊಂಡು ಹೋಗಿ ಅವ್ನು ಸುಟ್ಟಾಕ್ತಾರೆ. ಸುಟ್ಟಾಕಿದ್ಮೇಲೆ ಅಥವಾ ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿದ್ಮೇಲೆ ಆ ನದಿನೆಲ್ಲ ಎಲ್ಲ ತಗೊಂಡೋಗಿ ಅಸ್ಥಿ ವಿಸರ್ಜನೆ ಮಾಡಿದ್ರೆ, ಆ ಅಸ್ಥಿ ವಿಸರ್ಜನೆಯಲ್ಲಿ ನಾವು ಯಾರು ಸತ್ತಿರೋ ಮನುಷ್ಯನ ಬೂದಿ ಆದ್ಮೇಲೆ ಅದು ಹೋಗಿ ಕಾವೇರಿ ನದಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಸರ್ಜನೆ ಮಾಡಿದ್ರು ಅಂತಂದ್ರೆ, ಅದು ಹೋಗಿ KRS ಡ್ಯಾಮ್ ಅಲ್ಲಿ ಹೋಗಿ ಸೇರ್ಕೊಂಡಾದ್ಮೇಲೆ ಅದು ಏನಾಗುತ್ತೆ? ಮಂಡ್ಯದಲ್ಲಿ ಜಮೀನ್ ಮೇಲೆ ಬರುತ್ತೆ. ಸೊ ಅಲ್ಲಿ ಯಾರಪ್ಪ ಇದ್ದವರು ಅಂತಂದ್ರೆ, ಮಂಡ್ಯದಲ್ಲೇ ಅವ್ರ ತಾತ ಬೂದಿಯಾಗಿ ಆ ಜಮೀನಿಗೆ ಬಂದು ಅಲ್ಲಿ ಕಬ್ಬು ಬೆಳೆದು ಆ ಸಕ್ಕರೆಯಾಗಿ ಅವ್ರ ಮನೆ ಟೇಬಲ್ ಮೇಲೇನೆ ಸಕ್ಕರೆಯಾಗಿ ಬರ್ತಿದೆ. ಇದು ಸಕ್ಕರೆ ಯಾವುದು ಅಂತಂದ್ರೆ, ಹೊಸದಾಗಿ ಚೆನ್ನಾಗಿದೆಯಲ್ಲ ಸಕ್ಕರೆ. ಏನಿಲ್ಲಪ್ಪ, ಇದು ನಿಮ್ ತಾತಂದೇ, ಇದು ಬೂದಿ. ನಿಮ್ ತಾತ ಅಲ್ಲಿ ಮಾಡಿದ್ಯಲ್ಲ ಅದೇನೆ ಬೂದಿ ಈ ಕಬ್ಬು ಒಳಗಡೆ ಬಂದು ಸಕ್ಕರೆಯಾಗಿ ನಿಮ್ ಟೇಬಲ್ ಮೇಲೆ ನಿಂತು. ಈ ಹೊಸದಾಗಿ ಏನು ನೋಡ್ತಾ ಇದೆಯೋ ಅದೆಲ್ಲ ಮೊದಲು ಹಳೇದಾಗಿ ಇದ್ದಿದ್ದೇನೆ. ಸೊ ಹಾಗೆ ನಾನು ಪ್ರಪಂಚದಲ್ಲಿ ಈಗಿರೋ ನನ್ನ ಎಲ್ಲ ವಸ್ತುಗಳು, ನನ್ನ ಹತ್ರ ಇರೋದು ಎಲ್ಲ ಜನಗಳು, ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಎಲ್ಲವುದುವೆ ಹಳೇದೇನೆ ಹೊಸದಾಗಿ ಕಾಣಿಸ್ತಾ ಇದೆ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ತಾನೆ, ಸತ್ತ ಮೇಲೆ ತಿರ್ಗಾ ಹುಟ್ಟುತ್ತಾನೆ. ಹುಟ್ಟುತ್ತಾನೆ ಅಂತಂದ್ರೆ ಒಂದು 3 kg ಮಗು ಈಚೆಗೆ ಬಂದ್ಮೇಲೆ ಅದು 80 kg ಮನುಷ್ಯ ಆಗ್ಬೇಕಾದ್ರೆ ಅದು ಇಲ್ಲಿರೋ ಮೆಟೀರಿಯಲ್ಸ್ನ ತಗೊಂಡು ಅದು 80 kg ಮನುಷ್ಯ ಆಗ್ತಾ ಇದೆ. ಆ 80 kg ಮನುಷ್ಯ ತಿರ್ಗಾ ಸತ್ತೋಗ್ಬಿಟ್ಟ ಅಂತಂದ್ರೆ ಏನಾಗುತ್ತೆ? 0. ಎಲ್ಲಿ ಹೋಯ್ತು? ಅದೇ ಭೂಮಿಗೆ, ಅದೇ ಪಂಚಭೂತಗಳಲ್ಲೇ ಹೋಯ್ತು. ತಿರ್ಗಾ 3 kg ಮಗು ಹುಟ್ಟುತ್ತಾ ಅಂತಂದ್ರೆ ತಿರ್ಗಾ ಅದೆಲ್ಲಿಂದ ಬಂತು? ಇದೇ ಪಂಚಭೂತಗಳಿಂದ ಹುಟ್ಕೊಂಡಿದ್ವಿ. ಸೊ ಈ ತರ ಇರೋದ್ರಿಂದ ಯಾವುದು ಹೊಸದು ಅಂತ ಒದ್ದಾಡ್ತಾ ಇದೆಯಾ? ಯಾವ ಮೊಬೈಲ್ ಹೊಸದು ಅಂತೀಯಾ? ಏನು ಹೊಸದು ಅಂತೀಯಾ? ಎಲ್ಲವುದು ಹಳೇದೇ. ಸೊ ಹಳತು ಹೊಸದರೊಳಿರದೆ ಮಂಕುತಿಮ್ಮ ಅಂತ. ಹಾಗೆ ಈ ಋತುಚಕ್ರನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರೆ, ನಾನು ಈ ಪ್ರಪಂಚದಲ್ಲಿ ಇಷ್ಟೊಂದು ಅತಿ ಆಸೆಯಿಂದ ಈ ಒಂದು ಪ್ರಕೃತಿನ ಹಾಳು ಮಾಡೋದನ್ನ ಬಿಟ್ಟರೆ ನನಗೆ ಸಂತೋಷ, ನೆಮ್ಮದಿ ಎಲ್ಲದು ಸಿಗತ್ತೆ. ಪ್ರಕೃತಿ ಮೇಲೆ ನಾನು ವಿಜಯ ಸಾಧಿಸಬೇಕು ಅಂತ ಡ್ಯಾಮ್ಗಳು ಕಟ್ತಾ ಇದ್ದೀನಿ, ಅದ್ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ. ಅದೆಲ್ಲ ಮಾಡೋದ್ರಿಂದ ಪ್ರಕೃತಿನೂ ನಮ್ಮ ಮೇಲೆ, ಡ್ಯಾಮ್ ಕಟ್ಟಿದ್ರೆ ಭೂಕಂಪ ಆಗುತ್ತೆ. ಬೋರ್ವೆಲ್ ಎಲ್ಲ ಕಳೆದ್ರೆ ಆ ಬೋರ್ವೆಲ್ ಅಲ್ಲಿ ನೀರೆಲ್ಲ ಖಾಲಿ ಆದ್ಮೇಲೆ ಆ ಭೂಮಿ ಜಾಗದಲ್ಲೆಲ್ಲ ಖಾಲಿ ಇರುತ್ತೆ. ಒಂದ್ಸಲ ಭೂಮಿಗೆ ನಡಕ ಬಂತು ಅಂದ್ರೆ ಅದೆಲ್ಲ ಕುಸಿದು ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಸಿಟಿಗಳೆಲ್ಲ ಬಿದ್ದೋಗುತ್ತೆ. ಸೊ ನಾನ್ ಪ್ರಕೃತಿನ ಡ್ಯಾಮೇಜ್ ಮಾಡಿದ್ರೆ ಪ್ರಕೃತಿ ನಮ್ಮನ್ನ ಡ್ಯಾಮೇಜ್ ಮಾಡುತ್ತೆ.
ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ, ಹಾಗಿಲ್ವಲ್ಲ, ನಾನೊಬ್ಬ ಬದುಕ್ಬಿಟ್ರೆ ಸಾಕು, ಮುಂದಿನವರು ಆ ಊರ್ನವ್ರು ಈ ಊರ್ನವ್ರು ಆದ್ರೂ ಏನ್ ಪ್ರಯೋಜನ ಇಲ್ಲ ಅಂತ ಅನ್ನೋ ತರ ನಾನು ಬರೀ ಸ್ವಾರ್ಥಪರವಾಗಿ ಅಹಂಕಾರದಿಂದ ಜೀವನ ಮಾಡ್ತಾ ಇರೋದ್ರಿಂದ ನನಗೆ ಇವತ್ತಿನ ಸಂಕಟ, ಇವತ್ತಿನ ನೋವು, ಇವತ್ತಿನ ಜೀವನ ಅನುಭವಿಸಕ್ಕಾಗ್ದಲೇನೆ, ಇರೋದನ್ನು ಸುಖ ಪಡಕ್ಕಾಗ್ದಲೇ ಆಗ್ತಾ ಇರೋದು ನನ್ನ ಅಹಂಕಾರ, ನನ್ನ ಸ್ವಾರ್ಥಪರದಿಂದ. ಹಾಗೆ ಮಾಡಬೇಡ, ಪ್ರಕೃತಿ ಜೊತೆ ಸಂತೋಷದಿಂದ ಮಿಳಿತವಾಗಿ ಜೀವನ ಮಾಡು ಅಂತ ಹೇಳೋದಕ್ಕೆ ಯಾವುದೂ ಹೊಸದಿಲ್ಲ, ಎಲ್ಲಾವುದು ಹಳೇದೇ ಇರೋದು ಅಂತ ಹೇಳೋದಕ್ಕೆ ನಮಗೆ ಜ್ಞಾಪಿಸ್ತಾ ಇದ್ದಾರೆ ಆ ಪದ್ಯದಲ್ಲಿ, ಆ ಕಗ್ಗದಲ್ಲಿ. 271ನೇ ಪದ್ಯ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರದು, ಅರ್ಥಬಹುದದು ನಿನಗೆ ಪೂರ್ಣ ದರ್ಶದನಿ. ನರ್ತಿಪನು ಜೀವ ಜಡ ರೂಪಗಳಲ್ಲಿ ಬೊಮ್ಮ, ಪೂರ್ತಿ ಇದ ನರಿಯೇ ಸೊಗ ಮಂಕುತಿಮ್ಮ ಅಂತ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿಂ. ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ, ಪೂರ್ತಿ ಇದ ನರಿಯೇ ಸೊಗ ಮಂಕುತಿಮ್ಮ. ಸೊ ನನಗೇನಾಗ್ತಾ ಇದೆ, ಏನಿದೆ ಈ ಪ್ರಪಂಚದಲ್ಲಿ ಅರ್ಥನೇ ಇಲ್ಲ, ನನಗೆ ಬೇಕಾದ್ದೆಲ್ಲ ಸಿಗ್ತಾ ಇಲ್ಲ, ನಾನೆಲ್ಲ ಕಷ್ಟಪಡ್ತಾ ಇದ್ದೀನಿ, ಈ ತರ ಸುಮ್ಮನೆ ಒಡೆದಾಟ ಮಾಡ್ಕೊಂಡು ಗುದ್ದಾಟ ಮಾಡ್ಕೊಂಡು ಇದ್ರೊಳಗೆ ಏನಿದೆ, ಸುಖ ಇದೆಯಾ, ಸಂತೋಷ ಇದೆಯಾ ಅಂತ ಯಾವಾಗ್ಲೂ ನಿಂತ್ಕೊಂಡು ನೋಡ್ಬಿಟ್ರೆ, ಆವಾಗ ಏನೋ ಒಂದ್ಸಲ ಮನಸ್ಸಿಗೆ ಬಂದ್ರು ಅದನ್ನ ಫಾಲೋ ಮಾಡಲ್ಲ, ತಿರ್ಗಾ ಏನೋ ಸ್ವಲ್ಪ ಡ್ಯಾಮೇಜ್ ಮಾಡು, ಅವ್ರ ಮನಸ್ಸನ್ನ ಡ್ಯಾಮೇಜ್ ಮಾಡು, ಇವ್ರ ಮನಸ್ಸನ್ನ ಡ್ಯಾಮೇಜ್ ಮಾಡು. ಯುದ್ಧಗಳು ಯಾಕಾಗುತ್ತೆ? ಅವ್ರ ಮನಸ್ಸನ್ನ ಇವ್ರು ಡ್ಯಾಮೇಜ್ ಮಾಡ್ತಾರೆ, ಇವ್ರ ಮನಸ್ಸನ್ನ ಅವ್ರು ಡ್ಯಾಮೇಜ್ ಮಾಡ್ತಾರೆ, ಅವ್ರನ್ನ ಫಿನಿಶ್ ಮಾಡ್ಬೇಡ ಅಂತಾರೆ, ಇವ್ರನ್ನ ಫಿನಿಶ್ ಮಾಡ. ಸೊ ಆ ಬರದಲ್ಲಿ ಬರೀ ಮನುಷ್ಯರು ಸಾಯ್ತಾ ಇಲ್ಲ, ಎಲ್ಲ ಪ್ರಕೃತಿ ಹಾಳಾಗ್ತಾ ಇದೆ. ಸೊ ಪ್ರಕೃತಿ ಹಾಳಾದ್ರೆ ನನಗೂ ಅದ್ರದ್ದೆಲ್ಲ ಎಫೆಕ್ಟ್ ನನಗಾಗುತ್ತೆ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು. ಯಾಕೆ ವೇಸ್ಟ್ ಆಗಿದೆಯಲ್ಲ, ನನ್ನ ಲೈಫೇ ವೇಸ್ಟು, ಎಲ್ಲ ಜನಗಳ ವೇಸ್ಟ್ ಲೈಫು ಅಂತ ಅಂದ್ರೆ, ನಾ ವೇಸ್ಟ್ ಆಗ್ತಾ ಇರೋ ತರ ನಾನೇ ಮಾಡ್ಕೊಂಡಿರೋದು. ನನಗೆ ಪ್ರಕೃತಿಯ ಪೂರ್ತಿ ದರ್ಶನದ ಪೂರ್ತಿ ಅನುಭವ ಆದ್ರೆ, ಈ ಪ್ರಕೃತಿ ಎಲ್ಲಾದು ಇದ್ರೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಪ್ರಕೃತಿ ಅಂದ್ರೆ ಅವನೇ ಬ್ರಹ್ಮನ್, ಅದೇ ಕಾನ್ಶಿಯಸ್ನೆಸ್. ಅರ್ಥಬಹುದದು ನಿನಗೆ ಪೂರ್ಣ ದರ್ಶದನಿ ಅಂತ ಅಂದ್ರೆ, ಈ ಪ್ರಕೃತಿಯ ಎಲ್ಲ ವಿಚಿತ್ರಗಳು, ಈ ಬ್ರಹ್ಮ ಜ್ಞಾನ ಪೂರ್ತಿ, ಆತ್ಮಜ್ಞಾನ ಪೂರ್ತಿ ದರ್ಶನ ಆದ್ರೆ ಅವಾಗ ನಿನಗೆ ಅರ್ಥ ಆಗುತ್ತೆ. ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ. ಹೌದಲ್ವಾ, ನಾನೊಬ್ನೇ ಅಲ್ಲ ಇರೋದು, ಈ ಬೆಟ್ಟ ಗುಡ್ಡ ನದಿ, ಈ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಗಳು, ನಾನು ಎಲ್ಲತ್ರೊಳಗೂ ಇರೋದು ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ. ಸೊ ಎಲ್ಲಾ ಜೀವಗಳಲ್ಲಿ, ಎಲ್ಲಾ ಜಡ ಜೀವದಲ್ಲಿ ಚೈತನ್ಯ ರೂಪವಾಗಿ ಇರೋ ನಾನೊಬ್ನೇ ಬೊಮ್ಮ ಅಂತಂದ್ರೆ ಬ್ರಹ್ಮನ್ ಅಥವಾ ಕಾನ್ಶಿಯಸ್ನೆಸ್, ಆತ್ಮ. ಸೊ ಇದು ಅರ್ಥ ಆದ್ರೆ ಪೂರ್ತಿ ಇದ ನರಿಯೇ ಸೊಗ ಮಂಕುತಿಮ್ಮ. ಈ ತರ ನನಗೆ ಪೂರ್ತಿಯಾಗಿ ಅದ್ರದ್ದು ಬಂದ್ರೆ ಅದೇ ಆತ್ಮಜ್ಞಾನ. ಆ ಆತ್ಮಜ್ಞಾನದಲ್ಲಿ ನಾನು ಇದೇ ಪ್ರಪಂಚದಲ್ಲಿ ಎಲ್ಲಾರು ಇದ್ರೂ ಅವರೆಲ್ಲಾರು ಡ್ಯಾಮೇಜ್ ಮಾಡ್ತಾ ಇದ್ರೆ ಅದರಿಂದ ನನಗೂ ದುಃಖ ಆಗ್ಬೋದು. ಆದ್ರೆ ನಾನು ಡ್ಯಾಮೇಜ್ ಮಾಡದಲ್ಲೇ ಇದ್ರೆ, ನಾನು ಇದಾದ್ರೆ ನನಗೆ ಅಷ್ಟರ ಮಟ್ಟಿಗೆ ಸುಖ ಜಾಸ್ತಿ ಸಿಗತ್ತೆ. ಸೊ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜೀವನ ಬರೀ ಹೊಡೆದಾಟ ಮಾಡಿ, ಏನು ಗುದ್ದಾಟ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಅನ್ನೋದಕ್ಕೆ ನೀವು ಅರ್ಥ ಆಗ್ಬೇಕಾದ್ರೆ, ಬೇಕಾದ್ದನ್ನೆಲ್ಲ ತಗೊಂಬಂದು ಇಟ್ಕೊಂಡಿದ್ಯಾ. 10 ಮನೆ ಇದೆ, 10 ಕಾರ್ ಇದೆ, 10 ಬ್ಯಾಂಕಲ್ಲಿ ಕೋಟಿಗಟ್ಟಲೆ ದುಡ್ಡಿದೆ, ಬೇಕಾದಷ್ಟು ಪದವಿಗಳಿದೆ, ಹೆಸರಿದೆ, ಪ್ರೈಮ್ ಮಿನಿಸ್ಟರ್ ಅಂತಾರೆ, ನಿನ್ನ ಮಿನಿಸ್ಟರ್ ಅಂತಾರೆ, ನೀನ್ ಯಾರೋ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ಅಂತ ಹೇಳ್ಕೊತೀಯ, ಅದು ಅಂತ್ಯ ಇದು ಅಂತ್ಯ ಏನೇನೋ ಹೇಳ್ಕೊತೀಯ. ಏನ್ ಹೇಳ್ಕೊಂಡ್ರೂ ಯಾಕೆ ಸಂತೋಷ ಇಲ್ಲ ನಿಮ್ಗೆ, ಯಾಕೆ ನೆಮ್ಮದಿ ಇಲ್ಲ ಅಂತಂದ್ರೆ, ನಿನಗೆ ಪ್ರಪಂಚದಲ್ಲಿ ನಾನು ಒಬ್ಬನೇ ಇದ್ದೀನಿ ಅನ್ನೋ ಅಹಂಕಾರ, ನನಗೆ ಎಲ್ಲ ಬೇಕು ಅನ್ನೋ ಸ್ವಾರ್ಥ, ಈ ಎರಡರಿಂದ ಏನಾಗಿದೆ, ನಿನಗೆ ಪ್ರಪಂಚ ಕಾಣಿಸ್ತಾ ಇಲ್ಲ. ಪ್ರಪಂಚದಲ್ಲಿ ನರ್ತಿಪನು ಜಡ ಜೀವ ರೂಪಗಳಲ್ಲಿ ಬೊಮ್ಮ. ಎಲ್ಲ ಕಡೆ ಇರೋನು ಆ ಬ್ರಹ್ಮನ್, ಎಲ್ಲ ಕಡೆ ಇರೋದು ಆ ಕಾನ್ಶಿಯಸ್ನೆಸ್. ಆ ಕಾನ್ಶಿಯಸ್ನೆಸ್ ನಾನು ಅರ್ಥ ಮಾಡ್ಕೊಳ್ಳೋದಲ್ಲೇ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಹೇಗೆ ಬೇಕಾದ್ರೂ ಇರ್ಬೋದು ಅಂತ ಜೀವನ ಮಾಡ್ತಾ ಇರೋದ್ರಿಂದ ನನಗೆ ವ್ಯರ್ಥವೀ ಜೀವನದ ಬಡಿದಾಟ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಇದ ನರಿಯೇ ಸೊಗ ಮಂಕುತಿಮ್ಮ. ಈ ಬ್ರಹ್ಮನ್ ಅಂದ್ರೆ ಈ ಪ್ರಪಂಚ, ಈ ಜೀವ, ಈ ಜೀವಾತ್ಮ ಪರಮಾತ್ಮ, ಇದ್ರದೆಲ್ಲ ಜ್ಞಾನ ಪಡ್ಕೊಂಡ್ರೆ ಪೂರ್ತಿ ಇದ ನರಿಯೇ ಸೊಗ. ಈ ಆತ್ಮಜ್ಞಾನ ಒಂದು ಪಡ್ಕೊಂಡ್ರೆ ಸೊಗಸು ಅಂದ್ರೆ ಇದೇ ಜಗತ್ತು ಸೊಗಸಾಗಿ ಕಾಣುತ್ತೆ. ಇದೇ ಜಗತ್ತು ನಿನಗೆ ತುಂಬಾ ಇಂಟ್ರೆಸ್ಟ್ ಆಗಿ ಇದರಿಂದ ನೀನು ಸುಖ ಸಂತೋಷನ ಅನುಭವಿಸಕ್ಕಾಗತ್ತೆ.
ನೀನು ಎಲ್ಲದನ್ನು ಎದುರು ಹಾಕೊಂಡು ಜೀವನ ಮಾಡ್ತಾ ಇದ್ರೆ ಆಗಲ್ಲ. ಪ್ರಪಂಚ, ಪ್ರಕೃತಿ, ಪ್ರಾಣಿ, ಪಕ್ಷಿ, ಸಂಕುಲ ಎಲ್ಲದನ್ನು ಹಾಳು ಮಾಡಿಕೊಂಡು ಎಲ್ಲದನ್ನು ಎದುರು ಹಾಕೊಂಡು ನಾನು ಸುಖ ಪಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಇದನ್ನು ಗೌರವಿಸು ಅಂತ ಹೇಳಿ ನೀನು ಸುಖ ಬೇಕಾದ್ರೆ ಆತ್ಮಜ್ಞಾನ, ಈ ಎಲ್ಲದನ್ನು ತಿಳ್ಕೋಬೇಕು ಅಂತ ಹೇಳುವಂತ ವಿಚಾರ. ಸೊ ತುಂಬಾ ಚೆನ್ನಾಗಿ ಬರ್ದಿರುವಂತ ಒಂದು ಪದ್ಯ. ಇಲ್ಲಿ ನಾವು ನನಗ್ ಬೇಕಾದಾಗೆ ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಲ್ಲಿ ಹೇಗೆ ಅಂತಂದ್ರೆ, ಈ ವ್ಯರ್ಥವೀ ಜೀವನದ ಬಡಿದಾಟವೆನ್ನುವುದು ಅಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾದಲ್ಲಿ ನಾನು ಎಷ್ಟೇ ದೊಡ್ಡ ಆಕ್ಟರ್ ಇರ್ಬೋದು, ನಾನು ಅಮಿತಾಬ್ ಬಚ್ಚನ್ನೇ ಇರ್ಬೋದು, ಶ್ರೀದೇವಿನೇ ಇರ್ಬೋದು, ಅಥವಾ ರಾಜ್ಕುಮಾರ್ ಇರ್ಬೋದು, ಅವ್ರಿಗೆ ಬೇಕಾದಾಗೆಲ್ಲ ಆಕ್ಟಿಂಗ್ ಮಾಡಕ್ಕಾಗಲ್ಲ. ಅವ್ರಿಗೆ ಬೇಕಾದ ತರ ಎಲ್ಲ ಡೈಲಾಗ್ ಮಾಡಕ್ಕಾಗಲ್ಲ. ಅವ್ರಿಗೆ ಬೇಕಾದ ತರ ಎಲ್ಲ ಬಟ್ಟೆ ಹಾಕೊಳಕ್ಕಾಗಲ್ಲ. ಆ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಏನ್ ಹೇಳ್ತಾನೆ ಹಾಗೆಯೇ ಮಾಡ್ಬೇಕು. ಅವ್ರು ಯಾವ ಹೀರೋಯಿನ್ ಕೊಡ್ತಾರೋ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಬೇಕು. ಅವ್ರು ಯಾವ ತರ ಕಾಸ್ಟ್ಯೂಮ್ ಕೊಡ್ತಾರೋ ಅದನ್ನ ಹಾಕೋಬೇಕು. ಅವ್ರು ಏನ್ ತರ ಡೈಲಾಗ್ ಹೇಳ್ತಾರೋ ಅದನ್ನ ಹೇಳ್ಬೇಕು. ಸೊ ನೀವು ಡೈರೆಕ್ಟರ್, ನಾನ್ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಡೈರೆಕ್ಟರ್ ಹೇಳದ ಹಾಗೆ ಹೇಳ್ಬೇಕು. ಈ ಪ್ರಪಂಚದ ಡೈರೆಕ್ಟರ್ ಬ್ರಹ್ಮನ್, ಈ ದೇವರು, ಆ ಡೈರೆಕ್ಟರ್ ಹೇಳ್ದಾಗೆ ನಾನು ಪ್ರಪಂಚದಲ್ಲಿ ಜೀವನ ಮಾಡ್ಬೇಕು. ನಾನೇ ಡೈರೆಕ್ಟರ್ಗೆ ಬುದ್ಧಿ ಹೇಳಿ ನಾನ್ ಬೇಕಾದಾಗ ಜೀವನ ಮಾಡ್ತೀನಿ, ನೀನ್ ಯಾರು ಕೇಳಕ್ಕೆ, ನನಗಿಷ್ಟ ಬಂದಾಗೆ ಅಂತ ಅಹಂಕಾರ, ಸ್ವಾರ್ಥದಲ್ಲಿ ಜೀವನ ಮಾಡಿದ್ರೆ ಹೌದೇನಪ್ಪ, ನೀನು ಇಲ್ದಲೇ ಇರೋ ತರ ಮಾಡ್ತೀನಿ ಅಂತ ಅವನು ನಮ್ಮ ಮೇಲೆ ಸೇಡ್ ತೀರಿಸ್ಕೊತಾ ಇಲ್ಲ. ನಾವೆಲ್ಲ ಪರಾವಲಂಬಿಗಳು. ಒಂದರಿಂದ ಒಂದು, ನನಗಿಂದ ಬೇರೆ ಯಾವ್ದೋ ಪ್ರಾಣಿ ಬದುಕ್ತಾ ಇರುತ್ತೆ, ಪ್ರಾಣಿಯಿಂದ ನಾನ್ ಬದುಕ್ತಾ ಇರ್ತೀನಿ, ಅಥವಾ ಹೀಗೆ ಎಲ್ಲಾವುದೋ ಒಂದಕ್ಕೊಂದು ಅನುಕೂಲ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ನಾವು ಎಲ್ಲದನ್ನು ನಿರ್ಮೂಲನ ಮಾಡಿದಾಗ ಆ ನಿರ್ಮೂಲನ ಮಾಡೋದೇ ನನ್ನ ನಿರ್ಮೂಲನ ಮಾಡುತ್ತೆ. ಸೊ ಹಾಗೆ ನನ್ನ ಮನಸ್ಸು ಹಾಳಾದ್ಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನು ಈ ಪ್ರಪಂಚದಲ್ಲಿ ಒಬ್ಬ ಪಾತ್ರಧಾರಿ ಅಷ್ಟೇನೆ. ನನಗ್ ಬೇಕಾದ ಹಾಗೆಲ್ಲ ಜೀವನ ಮಾಡಬಾರ್ದು. ನನ್ನ ಪಾತ್ರನ ಅರ್ಥಕೊಂಡು ನನ್ನ ಧರ್ಮದ ಚೌಕಟ್ಟಲ್ಲಿ ನನ್ನ ಕರ್ತವ್ಯನ ನಾನು ನಿರ್ವಹಣೆ ಮಾಡಬೇಕು. ಅದು ಬಿಟ್ಟು ನಾನು ಮನಸ್ಸಿಗೆ ಬಂದ ಹಾಗೆಲ್ಲ ಮಾಡ್ತಾ ಇದ್ರೆ ನನ್ನ ಸುತ್ತಲಿನ ಸಮಾಜ, ನನ್ನ ಸುತ್ತಲಿನ ಪ್ರಕೃತಿ ಎಲ್ಲವನ್ನೂ ಹಾಳು ಮಾಡಿದ್ಮೇಲೆ, ಎಲ್ಲ ಸುತ್ತಲೂ ಹಾಳಾಗಿದ್ರು ನಾನ್ ಚೆನ್ನಾಗಿರ್ತೀನಿ ಅಂತಂದ್ರೆ ನಾವು ಮರುಭೂಮಿನಲ್ಲಿ ತುಂಬಾ ತಂಪಾಗಿ ಆನಂದದಿಂದ ಇರ್ತೀವಿ ಅಂತ ನಾವು ಮನಸ್ಸು ಮಾಡಿದಾಗ ಆಯ್ತು. ಮರುಭೂಮಿನಲ್ಲಿ ಕುಡಿಯಕ್ ನೀರು ಕೂಡ ಗತಿ ಇಲ್ಲ, ಬಿಸಿಲು, ಅಂತ ಜಾಗದಲ್ಲಿ ನಾನು ಸುಖವಾಗಿರ್ತೀನಿ ಅಂತಂದ್ರೆ ನನ್ನ ಸುತ್ತ ನಾನು ಮರುಭೂಮಿನ ನಿರ್ಮಾಣ ಮಾಡಿಕೊಂಡು ಸುಖವಾಗಿರೋ ಕಲ್ಪನೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಮಾಡ್ತಾ ಇರೋ ಗುದ್ದಾಟ ಪ್ರಪಂಚದಲ್ಲಿ ಎಲ್ಲ ವೇಸ್ಟ್. ಹಾಗಾಗಿ ಪೂರ್ತಿ ಇದನ್ನರಿಗೆ ಸೊಗ ಮಂಕುತಿಮ್ಮ, ನಿನಗೆ ಸಂತೋಷ ಬೇಕಾ? ಹಾಗಾಗಿ ಆತ್ಮಜ್ಞಾನ ಪೂರ್ತಿ ಪಡ್ಕೊ, ಅದರಿಂದ ನಿನಗೆ ಸಂತೋಷ ಸಿಗತ್ತೆ ಅಂತ ಹೇಳೋದಕ್ಕೆ ಒಂದೊಂದನೇ ಹಂಗೆ ಹೇಳ್ತಾ ಇದ್ದೀನಿ. 252ನೇ ಪದ್ಯ ನೋಡಿ. ಒಂದು ಕೊಂಬೆಯು ಬಾಡಲ್ ಇನ್ನೊಂದು ಚಿಗುರುವುದು, ಸಂಧಿಹುದು ಚಿರನವತೆಯ ಅಶ್ವತ್ಥ ಮರಕ್ಕೆ, ಎಂದೆಂದು ಮಂತಿರುವುದು ಈ ವಿಶ್ವವೃಕ್ಷದರೊಂದು ರಂಬೆಯು ನೀನು ಮಂಕುತಿಮ್ಮ. ಒಂದು ಕೊಂಬೆಯು ಬಾಡಲ್ ಇನ್ನೊಂದು ಚಿಗುರುವುದು, ಸಂಧಿಹುದು ಚಿರನವತೆಯು ಅಶ್ವತ್ಥ ಮರಕ್ಕೆ, ಎಂದೆಂದು ಮಂತಿರುವುದು ಈ ವಿಶ್ವವೃಕ್ಷದಳೊಂದು ರಂಬೆಯು ನೀನು ಮಂಕುತಿಮ್ಮ ಅಂತ. ಈ ಪ್ರಪಂಚನ ನಮ್ಗೆ ಅರ್ಥ ಮಾಡಿಸೋದಕ್ಕೆ ನಮಗೆ ಒಂದು ಅಶ್ವತ್ಥ ಮರದ, ಒಂದು ಅರಳಿ ಮರದ ಉದಾಹರಣೆ ಕೊಡ್ತಾ ಇದ್ದೀನಿ. ಈ ಅರಳಿ ಮರದಲ್ಲಿ ನೋಡಿರ್ಬೋದು ನೀವು, ಇದ್ದಕ್ಕಿದ್ದಾಗೆ ಒಂದು ಕೊಂಬೆ ಒಣಗೆ ದೊಪ್ಪ ಅಂತ ಬಿದ್ದೋಗ್ಬಿಡುತ್ತೆ. ಸೊ ದೊಪ್ಪಂತ ಬಿದ್ದೋಯ್ತು ಅಂತ ಮರ ಬಿದ್ದೋಯ್ತಾ ಇಲ್ಲ, ಅದು ಇನ್ನೊಂದು ಕೊಂಬೆ ಹುಟ್ಟುತ್ತಾ ಇರುತ್ತೆ. ಸೊ ಇನ್ನೊಂದು ಕೊಂಬೆ ಹುಟ್ಟುತ್ತಾ ಇರುತ್ತೆ. ಹಳೆ ಕೊಂಬೆ ಬಿದ್ದೋಗಿದ್ದಕ್ಕೆ ಅದೇನು ವರಿ ಮಾಡ್ತಾ ಇಲ್ಲ, ಹೊಸ ಕೊಂಬೆ ಹುಟ್ಕೊಳುತ್ತೆ. ಹಾಗೆ ಮೇಲೆ 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 ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಕಾಂಡನೂ ಮೇಲೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸ್ಟೆಮ್ಮು ದಪ್ಪ ಆಗ್ತಾ ಇರುತ್ತೆ, ಕೊಂಬೆಗಳು ಬೆಳ್ಕೊಳ್ತಾ ಇರುತ್ತೆ. ಹಳೆ ಕೊಂಬೆಗಳು ಹಳೆದೆಲ್ಲ ಬಿದ್ದು ಹೋಗ್ತಾ ಇರುತ್ತೆ. ಅದನ್ನೆಲ್ಲ ತಗೊಂಬಂದು ನಾವು ಒಲೆ ಉರಿ ಅದು ಇದು ಮಾಡ್ಕೋಬಹುದು. ಸೊ ಆ ಥರ ಏನಾಗ್ತಾ ಇದೆ, ಒಂದು ಕೊಂಬೆಯು ಬಾಡಲ್ ಇನ್ನೊಂದು ಚಿಗುರುವುದು. ಅಶ್ವತ್ಥ ಮರಕ್ಕೆ ಏನು ಯೋಚನೆ ಇಲ್ಲ, ಒಂದು ಕೊಂಬೆ ಬಿದ್ದೋದ್ರೆ ಇನ್ನೊಂದು ಕೊಂಬೆ ಹುಟ್ಕೊಳುತ್ತೆ ಅಂತ ಗೊತ್ತು ಅದಕ್ಕೆ. ಈ ಪ್ರಪಂಚದಲ್ಲೂ ಅಷ್ಟೇ,
ಅಯ್ಯೋ ಈ ಅಮೆರಿಕಾದಲ್ಲಿರೋರೆಲ್ಲರೂ ಸತ್ತೋಗ್ಬಿಟ್ರೆ ಅಥವಾ ಇಂಡಿಯಾದಲ್ಲಿರೋರೆಲ್ಲ ಸತ್ತೋಗ್ಬಿಟ್ರೆ ಅಲ್ಲಿರೋರೆಲ್ಲ ಆಗ್ಬಿಟ್ರೆ ಪ್ರಪಂಚ ಹಾಳಾಗ್ಬಿಡತ್ತೆ ಅಂತ ಅದಕ್ಕೆ ಏನು ಯೋಚನೆ ಇಲ್ಲ. ಎಲ್ಲ ಪ್ರಪಂಚದಲ್ಲಿರೋರು ಎಲ್ಲರೂ ಹೋದ್ರೂ ಆ ಅಶ್ವತ್ಥ ಮರಕ್ಕೆ ಹೇಗೆ ಏನು ಯೋಚನೆ ಇಲ್ವೋ, ಯಾವ ಕೊಂಬೆ ಬಿದ್ರೂ ತಿರ್ಗಾ ಹೊಸದಾಗಿ ಹುಟ್ಟಿಸ್ಕೊಳ್ಳೋ ಕೆಪಾಸಿಟಿ ಅಶ್ವತ್ಥ ಮರಕ್ಕೆ ಹೇಗಿದೆಯೋ ಹಾಗೆ ನಾವೆಲ್ಲ ಪ್ರಪಂಚ ಪೂರ್ತಿ ಪ್ರಳಯ ಆಗಿ ಏನೂ ಇಲ್ದಲೇ ಇರೋ ತರ ಪ್ರಪಂಚದಿಂದ ತಿರ್ಗಾ ಒಂದೊಂದೇ ಮರ, ಒಂದೊಂದೇ ಗಿಡ, ಒಂದೊಂದೇ ಪ್ರಾಣಿಗಳು, ಒಂದೊಂದೇ ಪಕ್ಷಿಗಳನ್ನ ಮಾಡೋ ಕೆಪಾಸಿಟಿ ಬ್ರಹ್ಮನ್ ಆ ಆತ್ಮದ ಆತ್ಮಕ್ಕಿದೆ, ಆ ಕಾನ್ಶಿಯಸ್ನೆಸ್ಗಿದೆ. ಆ ಬ್ರಹ್ಮನ್ ಮತ್ತೆ ಮಾಯಾ ಕಾನ್ಸೆಪ್ಟ್ ಅವೆರಡರಲ್ಲಿ ಇದನ್ನೆಲ್ಲ ಝೀರೋ ಆಗಿರುವಂತ ಪ್ರಪಂಚನ ತಿರ್ಗಾ ಇಷ್ಟು ದೊಡ್ಡದಾದ ಬ್ರಹ್ಮಾಂಡನ ನಿರ್ಮಾಣ ಮಾಡೋ ಕೆಪಾಸಿಟಿ ಅವ್ರಿಗಿದೆ. ಹೇಗೆ ಅಂತಂದ್ರೆ ಅಶ್ವತ್ಥ ಮರದ ಕೊಂಬೆ ಬಿದ್ದೋಯ್ತು ಅಂತ ಅದು ಅಳ್ತಾ ಕೂತ್ಕೊಳ್ಳಲ್ಲ, ಇನ್ನೊಂದು ಕೊಂಬೆನ ಹುಟ್ಟಿಸ್ಕೊಳುತ್ತೆ. ಅಶ್ವತ್ಥ ಮರದಲ್ಲಿರೋ ಸಾವಿರಾರು ಎಲೆಗಳು ಬಿದ್ದೋಗುತ್ತೆ ಅಂತ ಅದು ಅಳಲ್ಲ, ಅದು ಬಿದ್ದೋದ ಎಲೆಗಳ ಜಾಗದಲ್ಲಿ ಹೊಸ ಎಲೆಗಳನ್ನ ಹುಟ್ಟಿಸ್ಕೊಳುತ್ತೆ. ಸೊ ಅದ್ರ ಕೆಪಾಸಿಟಿ ಹಾಗಿದೆ, ನಮಗೆ ನಿಮಗೆ ಆ ಕೆಪಾಸಿಟಿ ಇಲ್ಲ. ಸೊ ಆ ನೇಚರ್ ಕೆಪಾಸಿಟಿ ಹಾಗಿದೆ, ನಾವು ಆ ನೇಚರ್ ಜೊತೆ ಸರಿಯಾಗಿ ಇರಬೇಕು. ಸೊ ಅದು ಬಿಟ್ಬಿಟ್ಟು ಅಹಂಕಾರದಲ್ಲಿ ನಾನೇ ನೇಚರು, ನಾನೇ ಬ್ರಹ್ಮನ್, ನಾನೇ ದೇವರಿಗಿನ್ನ ದೊಡ್ಡವನು ಅಂತ ಮಾಡ್ತಾ ಇದ್ರೆ ನೀನ್ ಏನು ಯಕಶ್ಚಿತ್ ಮನುಷ್ಯ ಕಣಯ್ಯ ನೀನು. ಹೇಗೆ ಅಂತಂದ್ರೆ ಆ ಒಂದು ದೊಡ್ಡ ಅಶ್ವತ್ಥ ಮರದಲ್ಲಿ ಒಂದು ಕೊಂಬೆ ಅಂತ ಅವ್ರು ಬರ್ದಿದ್ದಾರೆ, ಒಂದು ಕೊಂಬೆನೂ ಅಲ್ಲ, ನಾವು ಒಂದು ಎಲೆನೂ ಅಲ್ಲ. ಆ ಸಾವಿರಾರು ಎಲೆಗಳಲ್ಲಿ ಲಕ್ಷಾಂತರ ಎಲೆಗಳು ಬೀಳುತ್ತೆ, ಅಂತ ಒಂದು ಎಲೆ ಬಿದ್ರೆ ಆ ಅಶ್ವತ್ಥ ಮರಕ್ಕೆ ಏನಾದ್ರು ತೊಂದರೆ ಆಯ್ತಾ? ಕೊಂಬೆ ಬಿದ್ರೇನೆ ಆಗ್ಲಿಲ್ಲ, ಎಲೆಗಳು ಬಿದ್ರೆ ಏನಾದ್ರು ಒಂದೊಂದು ಎಲೆ ಬಿದ್ದೋಯ್ತು ಅಂತ ಅಳತ್ತ. ಹಾಗೆ ಇವತ್ತು ನಮ್ಮ ಮನೇಲಿ ಅವ್ರು ಸತ್ತೋದ್ರು ಇವ್ರು ಸತ್ತೋದ್ರು ಅಂತಂದ್ರೆ ಪ್ರಪಂಚಕ್ಕೆ ಏನೂ ಆಗ್ಬೇಕಾಗಿಲ್ಲ, ಯಾವ ತೊಂದರೆನೂ ಆಗಲ್ಲ. ಪೂರ್ತಿ ಭೂಭಾಗದಲ್ಲಿರೋ ಎಲ್ಲ ಮನುಷ್ಯರು ಸತ್ತೋದ್ರು ಪ್ರಪಂಚ ಚೆನ್ನಾಗಿ ಅದ್ರ ಪಾಡಿಗೆ ಅದು ಮಾಡ್ಕೊಂಡಿರುತ್ತೆ. ಇನ್ನೊಂದು ಸ್ವಲ್ಪ ಎಲ್ಲ ಮನುಷ್ಯರು ಹಾಳು ಮಾಡೋದು ಕಡಿಮೆ ಆದ್ರೆ ಪ್ರಪಂಚ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಗ್ತಾ ಇರ್ಬೋದು ಬ್ರಹ್ಮಾಂಡ. ಸೊ ಹಾಗಾಗಿ ಒಂದು ಕೊಂಬೆಯು ಬಾಡಲ್ಲಿ ಇನ್ನೊಂದು ಚಿಗುರುವುದು ಅದರ ಕೆಪಾಸಿಟಿ ಇದೆ. ಆ ಆತ್ಮಕ್ಕೆ, ಆ ಮಾಯಿಗೆ, ಆ ಬ್ರಹ್ಮನ್ ಮತ್ತೆ ಮಾಯಿಗೆ ಒಂದು ಕೊಂಬೆಯು ಬಾಡಲ್ಲಿ ಇನ್ನೊಂದು ಚಿಗುರುವುದು. ಅದು ಯಾವ ಯೂನಿವರ್ಸಿಟಿಯಲ್ಲಿ ಓದಿದೆ? ಅರಳಿ ಮರ. ಇದು ಬಿದ್ದೋದ್ರೆ ನಾನು ಇನ್ನೊಂದು ಮಾಡ್ಕೋಬೇಕು ಅಂತ. ನಮ್ದ್ ಕಡೆ ಒಂದ್ ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಏನಾದ್ರು ಬಿದ್ದೋದ್ರೆ ನಾವು ಕಾಂಟ್ರಾಕ್ಟರ್ನ ಹಿಡಿಬೇಕು, ಅಲ್ಲಿಂದ ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದನ್ನ ರಿಪೇರಿ ಮಾಡ್ಸೋದಕ್ಕೆ ಎಷ್ಟೊಂದು ಒದ್ದಾಡ್ಬೇಕು. ಆದ್ರೆ ಅಶ್ವತ್ಥ ಮರದ ಒಂದು ಕೊಂಬೆ ಬಿದ್ರೆ ಅದು ಯಾರನ್ನಾರ ಕಾಂಟ್ರಾಕ್ಟರ್ನ, ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ ಹೋಗಿದ್ದು ಆರ್ಕಿಟೆಕ್ಟ್ನ ಏನಾರು ಕರ್ಕೊಂಡ್ಬರುತ್ತಾ? ಏನಿಲ್ಲ. ಅದ್ರೊಳಗಡೆ ಎಷ್ಟೊಂದು ಇಂಟೆಲಿಜೆನ್ಸ್ ಇದೆ. ಅದ್ರ ಕೊಂಬೆನ ಅದೇ ನಿರ್ಮಾಣ ಮಾಡ್ಕೊಳುತ್ತೆ, ಅದ್ರ ಎಲೆಗಳನ್ನ ಅದೇ ನಿರ್ಮಾಣ ಮಾಡ್ಕೊಳುತ್ತೆ, ಅದ್ರ ಹಣ್ಣನ್ನ ಅದೇ ನಿರ್ಮಾಣ ಮಾಡ್ಕೊಂಡು ನಮಗೂ ಕೊಡುತ್ತೆ. ಹಣ್ಣನ್ನ ತಿನ್ರಪ್ಪ ಅಂತ, ಮಾವಿನ ಹಣ್ಣು ತಿನ್ನು, ನೀವೇ ತಿನ್ನಿ ಅಂತ ಕೊಡುತ್ತೆ. ಅದೇನ್ ತಿನ್ನಲ್ಲ. ತೆಂಗಿನ ಮರ ಬಿಟ್ಟೆ ತೆಂಗಿನಕಾಯಿನ ಅದೇನಾದ್ರು ತಿನ್ನತ್ತ? ಇಲ್ಲ, ತಗೊಂಡು ನೀವೇ ತಿನ್ನಿ ಅಂತ ನಮಗ್ ಕೊಡುತ್ತೆ. ಸೊ ನಾವು ಇಲ್ಲ ನೀವ್ ಏನ್ ಕೊಟ್ರು ನಾವು ತಗೊಳ್ತೀವಿ ಹೊರತು ನಾವೇನು ಕೊಡಲ್ಲ. ಅನ್ನೋದು ನಮ್ ತಾತನ ಕಾಲದಿಂದ ಬಂದಿದೆ, ಅನ್ನೋದು ನಮ್ ಕುಲಕ್ಕೆ ಬಂದಿಲ್ಲ. ಅಂತ ಹಾಗೆ ನಾವು ಬರೀ ಬೇಕು ಅನ್ನೋದು ಮಾತ್ರ ನಮ್ ತಾತನ ಕಾಲದಿಂದ ನಾವು ಕಲ್ತ್ಕೊಂಡ್ಬಿಟ್ಟಿದೀವಿ. ತಗೋ ಅಂತ ಹೇಳೋದು ಯಾವುದೂ ಇಲ್ಲ. ನಾವು ಭೂಮಿಗೆ ಆಗ್ಲಿ ಏನಾದ್ರು ವಾಪಸ್ ಕೊಟ್ಟಿದೀವ? ಪಂಚಭೂತಗಳಿಗೆ ನಾವೇನಾದ್ರು ಋಣ ವಾಪಸ್ ಕೊಟ್ಟಿದೀವ? ಪಂಚಭೂತ ಋಣ ಸೇರಿಸ್ಬೇಕು ಅಂತ. ದೇವ ಋಣ ಏನಾದ್ರು ವಾಪಸ್ ಕೊಟ್ಟಿದೀವ? ಇಲ್ಲ. ಮಾತಾಪಿತೃ ಋಣ ಏನಾದ್ರು ವಾಪಸ್ ಕೊಟ್ಟಿದೀವ? ಇಲ್ಲ. ಗುರು ಋಣ, ಆತ್ಮಜ್ಞಾನ, ಈ ತರದ ಮನಸ್ಸಿನ ಜ್ಞಾನ, ತಿಳುವಳಿಕೆ ಹೇಳಿದ ಅವ್ರಿಗೆ ಋಣ ಸಂದಾಯ ಏನಾದ್ರು ಮಾಡಿದೀವ? ಇಲ್ಲ. ಭೂತ ಋಣ ಇಲ್ಲ, ದೈವ ಋಣ ಇಲ್ಲ, ಪಿತೃ ಋಣ ತೀರ್ಸಲ್ಲ. ಸುಮ್ಮನೆ ಬರೀ ಅಹಂಕಾರದಲ್ಲಿ ಎಲ್ಲ ನಂಗೆ ಬೇಕು ಅಂದ್ರೆ ಸೊ ನಿನಗಿರೋದ್ರೊಳಗೆ ನಿನ್ ಸುಖ ಇಲ್ಲ ಆಗತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಪಂಚಮಹಾ ಋಣಗಳನ್ನ ನಾವು ತೀರಿಸ್ಲೇಬೇಕು. ಪಿತೃ ಋಣ ತೀರಿಸ್ಬೇಕು, ದೈವ ಋಣ ತೀರಿಸ್ಬೇಕು, ಆಚಾರ್ಯ ಋಣ, ಗುರುಗಳ ಋಣ ತೀರಿಸ್ಬೇಕು. ಆ ಗುರುಗಳು ಅಂತಂದ್ರೆ ಯಾರೋ ನನಗೆ ಯೂನಿವರ್ಸಿಟಿನಲ್ಲಿ ಇಂಜಿನಿಯರಿಂಗ್ ಮಾಡೋದ ಆ ಥರದ ಗುರುಗಳಲ್ಲ. ಅದು ವ್ಯಾವಹಾರಿಕ ಜ್ಞಾನ. ನಿನ್ನ ಆತ್ಮಜ್ಞಾನನ ಯಾರು ಮಾಡ್ತಾರೆ, ಆ ಥರದ ಜ್ಞಾನ, ನಿನ್ನ ಮನಸ್ಸಿನ ಶಾಂತಿಗೆ ಯಾರು ಹೋರಾಡ್ತಾರೆ, ಆ ಥರದ ಜ್ಞಾನ, ಆ ಜ್ಞಾನ ನೀಡೋರದ್ದು ಋಣ ತೀರಿಸ್ಬೇಕು. ಆಚಾರ್ಯ ಋಣ, ದೈವ ಋಣ, ಪಿತೃ ಋಣ, ಭೂತ ಋಣ. ಪಂಚಭೂತಗಳದ್ದು ಸೂರ್ಯ ಇಲ್ದಲೇ ನಾವು ಬದುಕಕ್ಕಾಗುತ್ತಾ? ಗಾಳಿ ಇಲ್ದಲೇ ಬದುಕಕ್ಕಾಗುತ್ತಾ? ಯಾವ ತರ ಬೆಳಗಾಗಿದ್ದು ಥ್ಯಾಂಕ್ಸ್ ಹೇಳಿದೀವ ನಾವು?
ಗಾಳಿ ಥ್ಯಾಂಕ್ಸ್ ಅಂತ ಹೇಳಿದೀವ, ಭೂಮಿ ಥ್ಯಾಂಕ್ಸ್ ಅಂತ ಹೇಳಿದೀವ, ನೀರಿಗೆ ಯಾವ ತರ ಥ್ಯಾಂಕ್ಸ್ ಹೇಳಿದೀವ, ಪಂಚಭೂತಗಳಿಗೆ ಯಾವ ತರ ಥ್ಯಾಂಕ್ಸ್ ಹೇಳಿದೀವ? ಥ್ಯಾಂಕ್ಸೇ ಹೇಳಿ. ಇನ್ನೂ ಕೊಳೆ ಮಾಡ್ತಾ ಇದೀವಿ, ಇನ್ನೂ ಡ್ಯಾಮೇಜ್ ಮಾಡ್ತಾ ಇದೀವಿ. ಸೊ ಅದೆಲ್ಲ ಮಾಡ್ಬಿಟ್ಟು ನಾನು ಏನು ಬೇಕಾದ್ರೂ ಡ್ಯಾಮೇಜ್ ಮಾಡಿದ್ರು ನಾನು ಚೆನ್ನಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು ಅಂತ ಅಂದ್ರೆ, ನಾನು ಮಾಡೋ ಕೆಟ್ಟ ಕೆಲಸ ಮಾಡಿದ್ರು ನಾನು ಸಂತೋಷವಾಗಿರ್ಬೇಕು ಅಂದ್ರೆ ಅದಿರಕ್ ಸಾಧ್ಯ ಇಲ್ಲ. ಹಾಗಾಗಿ ಪಂಚ ಋಣಗಳನ್ನ ಇನ್ನೊಂದು ಸಮಾಜದ ಋಣ, 5 ಋಣಗಳನ್ನ ನಾವು ತೀರಿಸಲೇಬೇಕು. 5 ಋಣ ಇಟ್ಕೊಂಡು ಬದುಕಿದ್ರೆ ಇವತ್ತು ಮನುಷ್ಯ ಆಗಿದ್ದವನು ನಾಳೆ ಇನ್ಯಾವುದೋ ಅನಿಮಲ್ ಆಗಿ ಬದುಕ್ಬೋದು. ಋಣ ಮುಕ್ತರಾಗ್ತಾ ಬದುಕಬೇಕು. ಋಣ ತಗೊಂಡು ಹೋಗಿ ಬದುಕೋದಲ್ಲ. ಋಣ ತಗೊಂಡು ಹೋದ್ರೆ ನಾವು ಮುಂದಿನ ಜನ್ಮದಲ್ಲಿ ಈ ಮನುಷ್ಯರಾಗಿ ಹುಡ್ತೀವಿ ಅಂತ ಏನ್ ಗ್ಯಾರಂಟಿ ಇಲ್ಲ. ಮನುಷ್ಯನಾದಾಗ ಮಾತ್ರ ಋಣ ತೀರ್ಸಕ್ಕೆ ಅವಕಾಶ ಇರೋದು. ಮನುಷ್ಯನಾದಾಗ ಎಲ್ಲ ಋಣ ಮುಕ್ತನಾಗೋದನ್ನ ಕಲಿಬೇಕು. ಪಿತೃ ಋಣ, ದೈವ ಋಣ, ಆಚಾರ್ಯ ಋಣ, ಭೂತ ಋಣ, ಸಮಾಜದ ಋಣ, ಇಷ್ಟು ಋಣಗಳನ್ನ ನಾವು ತೀರ್ಸದಲ್ಲೇ ಇದ್ರೆ ನಾವು ಜೀವಂತ ಶವಗಳಾಗ್ತೀವಿ. ಬದುಕಿದೀವಿ, ನಗಕ್ಕಾಗಲ್ಲ, ಸುಮ್ಮನೆ ಕಾಯಿಲೆ ಬಂದು ಬೇಕಾದಷ್ಟು ಟ್ಯೂಬ್ಗಳನ್ನು ಹಾಕೊಂಡು ICU ನಲ್ಲಿ ಬದುಕಿದ್ದಾರೆ ಅಂತ ಹೇಳಿ ಮಾಡ್ತಾ ಇರ್ಬೋದು ಅಷ್ಟೇ ಹೊರತು ಇನ್ನೇನೂ ಆಗಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಕೊಂಬೆಯು ಬಾಡಲ್ ಇನ್ನೊಂದು ಚಿಗುರುವುದು, ಸಂತಿಹುದು ಚಿರನವತೆ ಅಶ್ವತ್ಥ ಮರಕ್ಕೆ, ಎಂದೆಂದು ಮಂತಿರುವುದೀ ವಿಶ್ವವೃಕ್ಷದ ಅದರೊಳಗೊಂದು ರೆಂಬೆಯೋ ನೀನು ಮಂಕುತಿಮ್ಮ. ಅಹಂಕಾರ ಪಡಬೇಡ ಕಣಪ್ಪ. ಅರಳಿ ಮರದಲ್ಲಿ ಅಷ್ಟೊಂದು ಸಾವಿರಾರು ಲಕ್ಷಾಂತರ ಎಲೆಗಳಲ್ಲಿ ನೀನು ಒಂದು ಸಣ್ಣ ಎಲೆ. ಆ ಎಲೆನೂ ಅಲ್ಲ, ಅದರೊಳಗಡೆ ಯಾವುದೋ ಒಂದು ಸಣ್ಣ ಪಾರ್ಟ್, ಎಲೆನಲ್ಲಿ ಒಂದು ಸಣ್ಣ ಪೀಸ್ ಇರ್ಬೋದು. ಅದಕ್ಕೆ ಅಷ್ಟೊಂದು ಅಸಹನೆ ನಾವು ಜಂಬ ಪಟ್ರೆ ಅರಳಿ ಮರ ಇನ್ನೆಷ್ಟು ಜಂಬ ಪಡಬೇಕು. ನಾನು ಅದನ್ನ ಆ ಥರ ನಾನು ಪ್ರಪಂಚದಲ್ಲಿ ಅರಳಿ ಮರದಲ್ಲಿ ಅರಳಿ ಎಲೆ ಎಷ್ಟು ಎಕ್ಕಶ್ಚಿತ್ತು, ಅದು ಕೆಲಸಕ್ಕೆ ಬಾರದಲ್ಲೇ ಇರುವಂತ ಸಣ್ಣ ಎಲೆ, ಅದು ಅಹಂಕಾರ ಪಟ್ರೆ ಅರಳಿ ಮರಕ್ಕೆ ಏನಾರು ಆಗುತ್ತಾ? ಹಾಗೆ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನಾನೊಬ್ಬ ನಾನು ಅಂತ ಹಗಲು ರಾತ್ರಿ ಒದ್ದಾಡ್ತಾ ಇದ್ದೀನಿ. ಎಲ್ಲರೂ ನಾನು ಅಂತ ಮನುಷ್ಯರು ಒದ್ದಾಡ್ತಾ ಇದ್ರೆ ಏನಾಗುತ್ತೆ? ಸುಖ ಇಲ್ಲಿ ಬರುತ್ತೆ? ಸುಖ ಇಲ್ಲ. ನೀನು ಎಕ್ಕಶ್ಚಿತ್ತ, ನೀನ್ ಲೆಕ್ಕಕ್ಕೆ ಇಲ್ಲ, ದಷ್ಟು ಇಲ್ಲ. ನೀನು ಅಷ್ಟು ಸಣ್ಣ ವ್ಯಕ್ತಿ, ಅಷ್ಟೊಂದು ಅಹಂಕಾರ ಪಡಬೇಡ. ಈ ಪ್ರಪಂಚದ ಜೊತೆ ಹೊಂದಿಕೊಂಡು ಬಾಳೋದನ್ನು ಕಲಿಬೇಕು ಅಂತ ಹೇಳೋದಕ್ಕೆ ಅದನ್ನು ಹೇಳಿದ್ದಾರೆ. ಮೊದಲು ಪದ್ಯ ನೋಡೋಣ. ಇನ್ನೂರ 6ನೇ ಪದ್ಯ. ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಹೌದು ಸರ್, ನೀವು ಹೇಳಿದ ಹಾಗೆ ಎಲ್ಲ ನಾನು ಜ್ಞಾನ ಪಡ್ಕೊಂಡು ಆತ್ಮಜ್ಞಾನಿ ಆಗ್ಬಿಟ್ಟಿದ್ದೀನಿ ಅಂತ ಅಹಂಕಾರ ಪಡ್ಬೇಡಪ್ಪ ಅಂತ ಹೇಳೋದಕ್ಕೆ. ಹೌದಪ್ಪ, ನೀನು ಎಲ್ಲ ನಾನು ಪಂಚಋಣಗಳನ್ನೆಲ್ಲ ತೀರಿಸ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಅಹಂಕಾರನೂ ಪಡಬೇಡ ನೀನು. ಸೊ ನೀನೇನಾದ್ರು ಮಾಡ್ತಾ ಇದೆ ಅಂತಂದ್ರೆ ನಾನು ಅಂದ್ಕೊಳ್ಳೋದು, ನನಗೆ ಒಂದೇ ಒಂದು ದಿವಸ ಎಲ್ಲ ನೋಡಿ ಸರ್, ನನಗೆ ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ, 3 ದಿವಸ ಆಯ್ತು ಕಾಫಿ ಕುಡಿತಾನೆ ಇಲ್ಲ ಅಂತ. 4ನೇ ದಿವಸ ಸಾಯಂಕಾಲಕ್ಕೆ ನೀವು ಕಾಫಿ ಕುಡಿಲೇಬೇಕು ಅನ್ನೋ ತರ ನಿಮ್ ಮನಸ್ಸಿಗೆ ಬಂದ್ರೆ ಕುಡಿತೀರ. ಅಂದ್ರೆ ಸತ್ತವೆನ್ನ ಆಸೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ ಅಲುಗದೆಂಬ ಜಂಬ ಬೇಡ. ಎಷ್ಟು ಚೆನ್ನಾಗಿ ಎಲ್ಲದನ್ನು ಬರೆದಿದ್ದಾರೆ ಅಂದ್ರೆ, ನನ್ನಲ್ಲಿರೋ ಆಸೆಗಳನ್ನೆಲ್ಲ ನಾನು ಕೊಂದುಬಿಟ್ಟಿದ್ದೀನಿ, ಹಾಗಾಗಿ ನಾನು ಜಯಿಸ್ಬಿಟ್ಟಿದ್ದೀನಿ ಅಂತ ಅನ್ನೋ, ನಾನು ಆತ್ಮಜ್ಞಾನಿ ಆಗ್ಬಿಟ್ಟಿದ್ದೀನಿ ಅನ್ನೋ ಅಹಂಕಾರ ಪಟ್ಕೋಬೇಡ. ಗೆದ್ದೆನಿಂದ್ರಿಯ ಗಣವ ಅಂತಂದ್ರೆ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಏನಿದೆ, ಈ ಇಂದ್ರಿಯನೆಲ್ಲ ಗೆದ್ದು ಬಿಟ್ಟಿದ್ದೀನಿ, ನಾನು ಹೇಳ್ದಾಗ ಕೇಳುತ್ತೆ ಎಲ್ಲ ಇಂದ್ರಿಯಗಳು ಅಂತನೋ ಅನ್ಕೋಬೇಡ. ಚಿತ್ತವಿನ್ ಅಲುಗದೆಂಬ ಜಂಬ ಬೇಡ. ನನ್ನ ಮನಸ್ಸು ಅಲ್ಲಾಡದೇ ಇಲ್ಲ. ಚಿತ್ತ ಅಂದ್ರೆ ನನ್ನ ಮನಸ್ಸನ್ನು ಅಲುಗಾಡದೆಂಬ ಜಂಬ ಬೇಡ. ಚಿತ್ತವಿನ್ ಅಲುಗದೆಂಬ ಜಂಬ ಬೇಡ. ನನ್ನ ಮನಸ್ಸು ಸ್ಥಿರವಾಗ್ಬಿಟ್ಟಿದೆ ಸರ್, ಭದ್ರವಾಗಿ ನಿಂತ್ಬಿಟ್ಟಿದೆ, ಹಾಗಾಗಿ ನಾನು ಆತ್ಮಜ್ಞಾನಿ ಆಗ್ಬಿಟ್ಟಿದ್ದೀನಿ ಅಂತ ಜಂಬ ಬೇಡ. ಸತ್ತವೆನ್ನಾಶೆಗಳು ಗೆದ್ದನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ. ಯಾಕೆಂದ್ರೆ ನಿನ್ನ ಒಳಗಡೆ ಯಾವ್ಯಾವ ಆಸೆಗಳು ಒಳಗಡೆ ಮನೆ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಎತ್ತನಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಅಂತ. ನೀನ್ ಏನೇನೋ ಎಲ್ಲಾವುದನ್ನು ಸ್ಥಿರ ಮಾಡ್ಕೊಂಡಿದ್ಯೋ, ನಿನ್ನ ಒಳಗಡೆನೆ ಯಾವುದೋ ಒಂದು ಆಸೆ, ಸುಪ್ತವಾದ ಬಯಕೆ, ಅದು ನೀನ್ ಯಾವ್ಯಾವ್ದನ್ನ ಗೆದ್ದಿದ್ದೀನಿ ಅಂತಿದ್ಯೋ, ಆಸೆಗಳು ತಿರ್ಗಾ ಚಿಗರೊಡೆಯತ್ತೆ.
ಇಂದ್ರಿಯಗಳು ನೀನು ಹೇಳ್ದಲೇ ಇರೋ ತರ ಆಗುತ್ತೆ. ಮನಸ್ಸು ಅಲಗಾಟ ಅಲ್ಲ, ಮನಸ್ಸೇ ನಾನು ಹಿಡಿದು ಅಲ್ಲಾಡ್ಸಕ್ ಶುರು ಮಾಡಿಸುತ್ತೆ. ಎತ್ತನಿಂದಲೋ ಗಾಳಿ, ಎಂತ ಗಾಳಿ? ಎತ್ತನಿಂದಲೋ ಗಾಳಿ ಅಂದ್ರೆ ಈ ಆಸೆಯ ಗಾಳಿ ನನ್ನ ಮನಸ್ಸಲ್ಲಿ ಮೋಹ ಬೀಜವ ತಂದು, ಈ ಮೋಹ ಅಂತಂದ್ರೆ ಈ ಯಾವ್ದು ಬೇಕು ಅನ್ನೋದ್ರದ ಬೀಜನ ತಂದು ಬಿತ್ತಲಾರದೆ ಮನದಿಂದ ಈ ನನ್ನ ಮನಸ್ಸಿನಲ್ಲಿ ಈ ಮೋಹದ ಬೀಜ ಬಿತ್ತಿ ಏನಾಗುತ್ತೆ? ಸತ್ತವೆನ್ನಾಶೆಗಳು, ನಾನು ಆಸೆನೆಲ್ಲ ನಿರ್ವಹಿಸ್ಬಿಟ್ಟಿದ್ದೀನಿ, ಆಸೆಯ ಮೇಲೆ ನಾನು ವಿಜಯ ಸಾಧಿಸ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ರೆ ಅದೇ ಆಸೆಗಳು ಇನ್ಯಾವ ಹೊಸ ಆಸೆಗಳೆಲ್ಲ ಬರುತ್ತೆ. ಇಂದ್ರಿಯಗಳನ್ನೆಲ್ಲ ನಾನು ಕೇಳೋ ತರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ರೆ ಆ ಇಂದ್ರಿಯಗಳೇನೆ ಕುಣಿಯಕ್ ಶುರು ಮಾಡುತ್ತೆ. 10 ಇಂದ್ರಿಯಗಳು 10 ಕಡೆಗೆ. ಯಾಕೆಂದ್ರೆ ನಿನ್ನ ಒಳಗಡೆ ಯಾವ್ದೋ ಒಂದು ಆಸೆ ಇದೆ, ನಿನ್ಗೆ ಗೊತ್ತಿಲ್ಲ ಎಲ್ಲಿದೆ ಆಸೆ ಅಂತ. ನನ್ನ ಆಸೆಗಳೆಲ್ಲ ಸಾಯಿಸ್ಬಿಟ್ಟಿದ್ದೀನಿ, ಇಂದ್ರಿಯಗಳನ್ನು ಗೆದ್ದು ಬಿಟ್ಟಿದ್ದೀನಿ, ಮನಸ್ಸನ್ನ ಚಂಚಲ ಆಗ್ಲೇ ಇರೋ ತರ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಚಂಚಲ ಇಲ್ಲ, ಸ್ಥಿರವಾಗ್ಬಿಟ್ಟಿದೆ. ಇವೆಲ್ಲ ಬರೀ ನನ್ನ ಆಟೋಪ ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ. ನೀನು ಸಾಧನೆ ತುಂಬಾ ಹೊತ್ತು ಮಾಡಬೇಕು, ತುಂಬಾ ಮಾಡಬೇಕು. ಹಾಗಾಗಿ ನೀನು ಅಹಂಕಾರ ಪಡಬೇಡ, ಸಾಧನೆ ಮಾಡು ಅಂತ ಹೇಳೋದಕ್ಕೆ ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ ಚಿತ್ತವಿನ್ನಲುಗದೆಂಬ ಜಂಬ ಬೇಡ. ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದ ಬಿತ್ತಲಾರದೆ ಮನದಿ. ನಿನಗೆ ಗೊತ್ತಿಲ್ಲಪ್ಪ ನಿನ್ನ ಮನಸ್ಸಿನ ಆಳದಲ್ಲಿ ಇಂತೆಂಥ ಆಸೆಗಳಿದೆಯೋ, ಮೇಲ್ಮೇಲೆ ಇರೋ ಆಸೆಗಳನ್ನ ಬಿಟ್ಟಿದೀಯ ನೀನು. ಮನಸ್ಸಿನೊಳಗಡೆ ಇರೋ ಆಳದಲ್ಲಿರೋ ಗಾಳಿ ಆಸೆಗಳು ಬಂದು ನೀನು ಅಲ್ಲಾಡಿಸಿ ಬಿಸಾಕ್ಬಿಡುತ್ತೆ. ಹಾಗಾಗಿ ಆ ಮನಸ್ಸಿನ ಒಳಗಡೆ ಇರೋ ಆಸೆಗಳನ್ನೆಲ್ಲ ನಿರ್ಮೂಲನ ಮಾಡ್ಬೇಕಾದ್ರೆ ಆತ್ಮಜ್ಞಾನಕ್ಕೆ ಬರಬೇಕು. ನಿನ್ನ ವಾಸನೆಗಳು ಕಡಿಮೆ ಆಗ್ಬೇಕು, ನಿನ್ನ ಸಂಸ್ಕಾರ ಸರಿ ಹೋಗ್ಬೇಕು ಅಂತ ಹೇಳಿ ಅದನ್ನ ಮಾಡ್ಬೇಕು. ನಮ್ದೆಲ್ಲ ವೈರಾಗ್ಯ, ನಾನು ಬಿಟ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅನ್ನೋದೆಲ್ಲ ವೈರಾಗ್ಯ. ಸೊ ಆ ವೈರಾಗ್ಯಗಳಲ್ಲಿ ಇದಿಲ್ಲ. ನಮ್ದೆಲ್ಲ ಹೇಗೆ ಅಂತಂದ್ರೆ ಈ ವೈರಾಗ್ಯಗಳಲ್ಲಿ ಬೇಕಾದಷ್ಟಿದೆ. ಒಂದು ಅಭಾವ ವೈರಾಗ್ಯ ಅಂತ. ನನಗೆ ತುಪ್ಪ ಇಲ್ದಲೇ ಇದ್ರೆ, ಬೆಣ್ಣೆ ಇಲ್ದಲೇ ಇದ್ರೆ ಊಟ ಒಂದು ತುತ್ತು ಮಾಡಕ್ ಆಗಲ್ಲ ಅಂತ. ಹೌದಾ? ಏನ್ರಿ ಮಾಡೋದು? ದುಡ್ಡು ಇಲ್ಲಿ ತುಪ್ಪನೇ ಇಲ್ಲ, ನಮ್ಮಲ್ಲಿ ಬೆಣ್ಣೆನೂ ಇಲ್ಲ, ಖಾಲಿ ಆಗ್ಬಿಟ್ಟಿದೆ ಅಂದ್ರೆ ಹೌದಾ, ಪರವಾಗಿಲ್ಲ ಬಿಡು, ನಾನು ತುಪ್ಪ ಈ ಬೆಣ್ಣೆ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ಅಂತ. ಈಗ ಅಂದ್ರೆ ಅದು ಇಲ್ದಲೇ ಇದ್ದಾಗ ಅಭಾವ, ನನಗೆ ಅಭಾವ ಇದ್ದಾಗ ವೈರಾಗ್ಯ. ಪರವಾಗಿಲ್ಲ, ನನಗೆ ತುಪ್ಪ ಇಲ್ದಲೇ ಇದ್ರು ಆಗುತ್ತೆ, ಬೆಣ್ಣೆ ಇಲ್ದಲೇ ಇದ್ರು ಆಗುತ್ತೆ. ಸೊ ಇಲ್ದಲೇ ಇದ್ದಾಗ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನೇ ವೈರಾಗ್ಯ ಅನ್ಕೊಂಡ್ಬಿಟ್ಟಿದ್ದೀನಿ. ಅದು ಇದ್ದಾಗ್ಲೂ ನನಗೆ ಬೇಡ ಅಂತ ಹೇಳೋದಿದೆಯಲ್ಲ, ಅದು ವೈರಾಗ್ಯ. ಅಭಾವ ವೈರಾಗ್ಯ ನಾವು ಮಾಡ್ತೀವಿ. ಇನ್ನು ಸ್ಮಶಾನ ವೈರಾಗ್ಯ ಅಂತ, ವೈರಾಗ್ಯಗಳಲ್ಲೇ 3 ವೈರಾಗ್ಯ ಇದೆ. ಆ ವೈರಾಗ್ಯ ಅಲ್ಲ ನಮ್ಗೆ ಬೇಕಾಗಿರೋದು. ವಿವೇಕದಿಂದ ವೈರಾಗ್ಯ ಬರಬೇಕು. ನನ್ನ ಮನಸ್ಸಿಗೆ ಎಲ್ಲ ಗೊತ್ತಿದ್ದು ಅದರಿಂದ ವೈರಾಗ್ಯ ಬರಬೇಕು. ವಿವೇಕ ಗೊತ್ತಿರಬೇಕು. ಸ್ಮಶಾನ ವೈರಾಗ್ಯ, ಅಯ್ಯೋ ಈಗ ತಾನೇ ಹೋಗಿದ್ದೆ, ಅವ್ರನ್ನೆಲ್ಲ ಮಣ್ಣು ಮಾಡ್ಬಿಟ್ಟು ಬಂದೆ, ಏನ್ ಪ್ರಪಂಚನೋ ಏನೋ, ಏನ್ ಹೆಂಡ್ತಿನೋ, ಏನ್ ಗಂಡನೋ, ಏನ್ ಮಕ್ಕಳೋ, ಯಾವುದಕ್ಕೂ ಮೀನಿಂಗ್ ಇಲ್ಲಪ್ಪ. ಯಾವುದು ಈ ತರ ಎಲ್ಲ ಯಾಕೆ ದುಡ್ಡು ಸಂಪಾದನೆ ಮಾಡ್ಬೇಕು, ಯಾಕೆ ಜಂಬ ಪಡ್ಬೇಕು, ಯಾಕೆ ಅಹಂಕಾರ ಪಡಬೇಕು ಅಂತ ಅಂದ್ಬಿಟ್ಟು ಮನೆಗೆ ಬಂದು ಸ್ನಾನ ಮಾಡಿ ಹೆಂಡ್ತಿನ ಕೇಳೋದು, ಏನ್ ಮಾಡಿದ್ಯಾ ತಿಂಡಿ? ಸಾರು ಮಾಡಿದೀನಿ. ಬರೀ ಸಾರ? ನೀನು ಚಟ್ನಿ ಮಾಡ್ಬೇಕಾಗಿತ್ತು, ನೀನ್ ಪಲ್ಯ ಮಾಡ್ಬೇಕಾಗಿತ್ತು, ಗೊಜ್ಜು ಮಾಡ್ಬೇಕಾಗಿತ್ತು ಅಂತ. ಎಲ್ಲೋಯ್ತು ಸ್ಮಶಾನ ವೈರಾಗ್ಯ? ಸ್ಮಶಾನದಲ್ಲಿ ಇರೋ ಅಷ್ಟೊತ್ತು ಮಾತ್ರ ವೈರಾಗ್ಯ, ಇಲ್ಲಿ ಬರ್ತಿದ್ದಾಗೆ ನಿನ್ ವೈರಾಗ್ಯ ಎಲ್ಲೋಟಾಯ್ತು. ಸೊ ಈ ತರದ ನಾನು ಗೆದ್ದಿದ್ದೀನಿ ಅಂತ ಅನ್ನೋದಲ್ಲ. ಪ್ರಸವ ವೈರಾಗ್ಯ ಅಂತ ಇದೆ. ಪ್ರಸವ ವೈರಾಗ್ಯ ಅಂದ್ರೆ ಯಾವುದೇ ಒಂದು ಕಷ್ಟ ಕಾಲದಲ್ಲಿ, ಈ ಹೆಂಗಸರಿಗೆ ಪ್ರಸವ ಅಂತ ಹೇಳ್ತಾರೆ, ಮನುಷ್ಯನಿಗೆ ಕಷ್ಟ ಬಂದಾಗ ಇನ್ನು ಮೇಲೆ ನನ್ನ ಕಡೆ ತಿರುಗು ನೋಡಲ್ಲ ನಾನು ಅಂತ ಹೇಳ್ತೀನಿ. ಆಮೇಲೆ ಸ್ವಲ್ಪ ಆ ಘಟನೆ ಮುಗೀತಿದ್ದಾಗೇನೆ ತಿರ್ಗಾ ಅದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಮನೆ ಕಟ್ಟ ಸಾಕಪ್ಪ ನನ್ಗೆ, ಇನ್ನು ಮನೆ ಕಟ್ಟ, ಇನ್ನು ಜನ್ಮದಲ್ಲಿ ಮನೆ ಕಟ್ಟಲ್ಲ ಅಂತ. ಮನೆ ಕಟ್ಟಿ 1-2 ವರ್ಷ ಎಲ್ಲ ಆಗಿ ದುಡ್ಡು ಕಾಸು ಎಲ್ಲ ಬರ್ತಿದ್ದಾಗೆ ಈ ಮನೆ ಯಾಕೋ ಚೆನ್ನಾಗಿಲ್ಲ ರೀ, ನಂದು ಇದು ಬರೀ 30-40 ನಲ್ಲಿದೆ, ನಾನು 80-50-80 ನಲ್ಲಿ ಮನೆ ಕಟ್ಟಬೇಕು. ಅಲ್ಲ ಈಗ ತಾನೇ ಬೇಡ ಅಂದಿದ್ಯಲ್ಲಪ್ಪ ಅಂದ್ರೆ ಅದೇ ಪ್ರಸವ ವೈರಾಗ್ಯ. ಸೊ ಅವಾಗ ಕಷ್ಟ ಬಂದಾಗ ಬೇಡ ಅಂದಿದ್ದೆ ಸರ್, ಈಗೇನಿಲ್ಲ, ಈಗ ನಾನು. ಸೊ ಈ ತರ ವೈರಾಗ್ಯಗಳಲ್ಲಿ ನಾವು ಆತ್ಮಜ್ಞಾನ ಪಡ್ಕೊಳಕ್ಕಾಗಲ್ಲ. ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ, ಪ್ರಸವ ವೈರಾಗ್ಯ, ವಿವೇಕದಿಂದ ವೈರಾಗ್ಯ ಬರ್ಬೇಕು. ದುಡ್ಡು ಕಾಸು ಎಲ್ಲ ಇದ್ರುವೆ ನನಗದು ಬೇಡ, ನನಗೆ ಇನ್ನೊಂದು ಮನೆ ಬೇಕಾಗಿಲ್ಲ. ಎಲ್ಲಿ ಎಷ್ಟೇ ಮನೆ ಮಾಡಿದ್ರು ನಾವಿರೋದು ಒಂದೇ ರೂಮಲ್ಲೇ, ಮಲ್ಕೊಳ್ಳೋದು ಒಂದೇ ಮಂಚದ ಮೇಲೆ. ನೀವು 100 ಬೆಡ್ರೂಮಿನ ಮನೆ ಕಟ್ಸ್ಕೊಂಡ್ರು 100 ರೂಮಲ್ಲೂ ನೀವು ಮಲ್ಕೊಳಕ್ ಆಗಲ್ಲ. ಮಲ್ಕೊಳ್ಳೋದು ಒಂದೇ ರೂಮಲ್ಲಿ 6 ಅಡಿ 3 ಅಡಿ ಮಂಚದ ಮೇಲೆ ಮಾತ್ರ ಮಲ್ಕೊಳಕ್ ಸಾಧ್ಯ.
ನೀವು ಊರಲ್ಲಿರೋ ಎಲ್ಲಾ ಹೋಟ್ಲುಗಳನ್ನು ಕಟ್ಸಿದ್ರು ಎಲ್ಲಾ ಅಡಿಗೆಗಳನ್ನ ತಿನ್ನಕ್ಕಾಗಲ್ಲ ನಿಮ್ ಕೈ. ನೀವು ಮುಷ್ಟಿಯನ್ನ ಅಂತಾರಲ್ಲ, ಒಂದು ಮುಷ್ಟಿನಲ್ಲಿ ಎಷ್ಟು ತಿನ್ಬೋದೋ ಅಷ್ಟೇ ತಿನ್ನಕ್ಕಾಗಲ್ಲ, ಅಷ್ಟು ಬಿಟ್ಟು ಇನ್ನೇನು ತಿನ್ನಕ್ಕಾಗಲ್ಲ. ಸೊ ಇದನ್ನ ವಿವೇಕ ಅಂತ ಹೇಳಿ. ಸೊ ಇದೆಲ್ಲಾವುದು ಇದ್ರೂವೆ ಇದರಿಂದ ನನಗೇನು ಸುಖ ಸಿಗಲ್ಲ, ನನಗೆ ಮಿನಿಮಮ್ ಅಲ್ಲೇ ಸುಖ ಇರೋದು ಅನ್ನೋದು ಗೊತ್ತಾಗ್ಬೇಕು. 100 ಮನೆ 100 ಬೆಡ್ರೂಮ್ ಇದ್ರೂವೆ ಒಂದು ರೂಮಲ್ಲಿ 3 ಅಡಿ 6 ಅಡಿ ಮಂಚದ ಮೇಲೆ ಮಲಗ್ತಾ ಇರೋದೇ ಸುಖ, ಅದು ನಿಜ, ಅದೇ ಸತ್ಯ, ಅದೇ ಸುಖ ಅನ್ನೋ ವಿವೇಕ ಬಂದ್ರೆ ಆ 100ಗಳೆಲ್ಲ ಅದು ಅಹಂಕಾರ ಕೊಡಲ್ಲ ನನಗೆ, ಅದು ಜಂಬ ಮಾಡಲ್ಲ. ಹಾಗಾಗಿ ನಾವು ಈ ವೈರಾಗ್ಯಗಳು ಏನು ಟೆಂಪರರಿ ವೈರಾಗ್ಯಗಳಿದೆ, ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯಗಳಿಂದ ಹೊರಗಡೆ ಬಂದು ನಾನು ಆತ್ಮಜ್ಞಾನನ ಪಡ್ಕೊಂಡ್ರೆ ಸಂತೋಷದಿಂದ ಇರೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲದೆ ಹೋದ್ರೆ ಆಗಲ್ಲ. 593ನೇ ಪದ್ಯ ನೋಡೋಣ. ಸತ್ತೆನೆಂದೆನಬೇಡ ಸೋತೆನೆಂದೆನಬೇಡ, ಬತ್ತಿ ತೆನ್ನೊಳು ಸತ್ವದೂಟೆ ಎನಬೇಡ, ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಆತ್ಮಜ್ಞಾನದಲ್ಲೇ ಹೈಯೆಸ್ಟ್ ಆಗಿರೋ ಪದ್ಯಗಳನ್ನ ಆರಿಸ್ಕೊಂಡಿದ್ದೀನಿ ಇಲ್ಲಿ. ಯಾಕೆಂದ್ರೆ ನಾನು ಸತ್ತನೆಂದೆನಬೇಡ ಸೋತೆನೆಂದೆನಬೇಡ, ಬತ್ತಿ ತೆನ್ನೊಳು ಸತ್ವದೂಟೆ ಎನಬೇಡ, ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಸೊ ನಾನು ಸೋತೋಗ್ಬಿಟ್ಟೆ, ನನ್ನ ಶಕ್ತಿ ಇಲ್ಲ, ನನ್ನ ಎಲ್ಲಾ ಶಕ್ತಿಗಳು ಹಾಳಾಗ್ಬಿಟ್ಟಿದೆ, ನಾನೇ ಸತ್ತೋದೆ ಅಂತ ಅಂದ್ಕೊಂಡು ಈ ಬದುಕಿನಲ್ಲಿ ನಾನು ಹತಾಶೆ ಮಾಡ್ಕೋಬಾರ್ದು, ನಾನು ನಿರಾಶೆಯಿಂದನೂ ಬದುಕಬಾರ್ದು, ಯಾವಾಗ್ಲೂ ನಗ್ನಗ್ತಾ ಬದುಕಬೇಕು ಅಂತ. ಸಾವು ಅನ್ನೋದು ಹೇಗೆ ಅಂತಂದ್ರೆ, ಸಮುದ್ರದಲ್ಲಿ ಅಲೆಗಳು ಬರ್ತಾ ಇದೆ, ಅಲೆಗಳಲ್ಲಿ ನಾನು ಒಂದು ಅಲೆ ಅಷ್ಟೇನೆ. ಸಮುದ್ರಕ್ಕೆ ಅಲೆಗಳ ಲೆಕ್ಕನೇ ಇಲ್ಲ. ಈ ಇಷ್ಟು ದೊಡ್ಡ ಪ್ರಪಂಚಕ್ಕೆ ಶ್ರೀನಿವಾಸ್ ಪ್ರಸಾದ್ ಅನ್ನೋದು ಯಾವುದು ಅಂತಾನೂ ಗೊತ್ತಿಲ್ಲ. ಸಮುದ್ರನ ಹೋಗಿ ಕೇಳ್ತೀರಾ, ಈ ಅಲೆ ನಂಬರ್ 21 ಜ್ಞಾಪಕ ಇದೆಯಾ, ಅಲೆ ಬರುತ್ತೆ. ಸಮುದ್ರ ಹೇಳುತ್ತೆ ಅದು ಯಾವುದೇ ಅಲೆ, ಅದು ನಂಗೇನು ಜ್ಞಾಪಕ ಇಲ್ಲ. ಹಾಗೆ ಪ್ರಪಂಚದಲ್ಲಿ ಹೀಗೆ ನಾನು ಹುಟ್ಟೋದು ನಾನು ಸಾಯೋದು ಹೇಗೆ ಅಂದ್ರೆ, ಈ ಸಮುದ್ರದ ಮೇಲೆ ಅಲೆ ಮೇಲ್ ಬರ್ತಾ ಇದೆ, ಕೆಳಗೆ ಹೋಗ್ತಾ ಇದೆಯಲ್ಲ, ಹಾಗೆ ಅಷ್ಟೇ ಹೊರತು ನಾನು ಹುಟ್ಟುಬಿಟ್ಟೆ ಅಂತ ದೊಡ್ಡದು ಅಲೆಕ್ಸಾಂಡರ್ ಹುಟ್ಟಿದ್ರು ಏನಾಗ್ಲಿಲ್ಲ, ಹಿಟ್ಲರ್ ಹುಟ್ಟಿದ್ರು ಏನಾಗ್ಲಿಲ್ಲ, ದೊಡ್ಡ ದೊಡ್ಡ ಪ್ರೈಮ್ ಮಿನಿಸ್ಟರ್ಗಳು ಹುಟ್ಟಿದ್ರು ಏನಾಗ್ಲಿಲ್ಲ. ಅವ್ರಿದ್ರು, ಅವ್ರ ಕಾಲದಲ್ಲಿ ಏನೋ ಅಂತಿತ್ತು, ಆಯ್ತು, ಇನ್ನೊಬ್ರು ಬರ್ತಾರೆ, ಇನ್ನೊಂದಾಗತ್ತೆ, ಅಷ್ಟೇ. ಸೊ ಹಾಗಾಗಿ ಒಬ್ಬ ಮನುಷ್ಯ ಬರೋದ್ರಿಂದ ಏನು ಸಾಧ್ಯ ಆಗಲ್ಲ. ಒಂದು ಸಮಾಜ ನಿರ್ಮಾಣ ಆಗ್ಬೇಕು, ಒಂದು ಸಮಾಜದಲ್ಲಿ ಒಂದು ಸಂಸ್ಕಾರ ನಿರ್ಮಾಣ ಆಗ್ಬೇಕು. ಹಾಗಾದ್ರೆ ಮಾತ್ರ ಸಮಾಜದಲ್ಲಿ ಎಲ್ರಿಗೂ ಸುಖ ಸಿಗತ್ತೆ ಅಂತ ಅನ್ನೋದನ್ನ ಈ ಪದ್ಯದಲ್ಲಿ ಏನ್ ಹೇಳಿದ್ದಾರೆ. ಸತ್ಯನೆಂದೆನಬೇಡ ಸೋತನೆಂದೆನಬೇಡ, ಬತ್ತಿ ತನ್ನೋಡ ಸತ್ವದೂಟೆ ಎನಬೇಡ, ಮೃತ್ಯು ಅಂದ್ರೆ ನಾನು ಸತ್ತೋಗ್ತಾ ಇದ್ದೀನಿ ಅಂತ ಅನ್ನೋದು ಹೆದರ್ಕೋಬೇಡ, ಮುಂದೆ ಇನ್ನೊಂದ್ಸಲ ಎಲ್ಲೋ ಹುಡ್ತೀಯ, ಯಾರ್ದೋ ಮನೆಯಲ್ಲಿ ಹುಡ್ತೀಯ. ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಸಮುದ್ರದಲ್ಲಿ ಅಲೆಗಳು ಬರ್ತಾನೆ ಇದೆ, ಅಲೆಗಳು ಮುಳುಗ್ತಾನೆ ಇದೆ. ಹಾಗಾಗಿ ಸಮುದ್ರಕ್ಕೆ ಏನಾದ್ರು ಬೇಜಾರಾಗ್ತಾ ಇದೆಯಾ, ಆ ತೆರೆಗಳಿಗೆ ಏನಾದ್ರು ಆಗ್ತಾ ಇದೆಯಾ ಅಂದ್ರೆ, ಆ ಅಲೆಗಳಿಗೆ ಏನಾದ್ರು ಆಗ್ತಾ ಇದೆಯಾ, ಇವತ್ತಿಲ್ದಲೇ ಇರೋ ಅಲೆ ನಾಳೆ ಕಾಣಿಸುತ್ತೆ, ಮತ್ತೆ ತೋರ್ಪುದು ನಾಳೆ. ಇವತ್ತಿಲ್ದಲೇ ಇರೋ ಅಲೆ ನಾಳೆ ತಿರ್ಗಾ ಕಾಣಿಸುತ್ತೆ. ಇವತ್ ಸತ್ತೋಯ್ತು ಅಲೆ ಅಂತಂದ್ರೆ, ಆ ಅಲೆನೇ ಆಗದಲೇ ಇದ್ರೆ ಇನ್ನೊಂದು ಹೊಸ ಅಲೆ ಬರುತ್ತೆ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಹಾಗೆ ನಾವು ಈ ಪ್ರಪಂಚದಲ್ಲಿ ಸತ್ತೋಗ್ಬಿಟ್ಟು ಹಾಗಾಯ್ತು ಅಂತ, ಸಾವು ಅನ್ನೋದು ಒಂದು ಘಟ್ಟ ನಮ್ಮ ಇದರಲ್ಲಿ. ಹೇಗೆ ಬಾಲ್ಯ, ಯೌವನ, ಕೌಮಾರ್ಯ ಅಂತ ಏನಿದೆ, ಈ ಎಲ್ಲಾದು ಆಗಿ ವೃದ್ಧಾಪ್ಯ ಆದ್ಮೇಲೆ ಒಂದು ಸಾವು ಅನ್ನೋದು ಇನ್ನೊಂದು ರೈಲ್ವೆ ಸ್ಟೇಷನ್ ಅಷ್ಟೇ. ಬಾಲ್ಯ ಅನ್ನೋ ಸ್ಟೇಷನ್ ನೀವು ಏನಾದ್ರು ಇಷ್ಟಪಟ್ಟು ಬಂದಿದ್ರ, ಅಥವಾ ಹುಟ್ಟು ಅನ್ನೋ ಸ್ಟೇಷನ್ಗೆ ನೀವೇನಾದ್ರು ಡಿಸೈಡ್ ಮಾಡ್ಬಿಟ್ಟು ಬಂದಿದ್ರ? ನಿಮ್ಮ ಯಾವ ಡಿಸಿಷನ್ ಇಲ್ದಲೇ ಇದ್ರೂ ಈ ಎಲ್ಲ ಸ್ಟೇಷನ್ಗಳಲ್ಲಿ ಹೋಗ್ಲೇಬೇಕು. ಸೊ ಮೊದಲನೇ ಸ್ಟೇಷನ್ ಹುಟ್ಟು, 2ನೇ ಸ್ಟೇಷನ್ ಬಾಲ್ಯ, 3ನೇ ಸ್ಟೇಷನ್ ಕೌಮಾರ್ಯ, ಆಮೇಲೆ ಗೃಹಸ್ಥ, ವೃದ್ಧಾಪ್ಯ, ಆಮೇಲೆ ಸಾವು ಅನ್ನೋದು ಒಂದು ಸ್ಟೇಷನ್, ಆಮೇಲೆ ಇನ್ನೊಂದು ಹುಟ್ಟು ಅನ್ನೋದು ಇನ್ನೊಂದು ಸ್ಟೇಷನ್. ಸೊ ನಿಮ್ಮ ಪ್ರಯಾಣ ಹೀಗೆ ಎಲ್ಲಾ ಸ್ಟೇಷನ್ನಲ್ಲೂ ನೀವು ಬೇಕಾಗ್ಲಿ ಬೇಡದಲ್ಲೇ ಇರ್ಲಿ ಈ ಸ್ಟೇಷನ್ಗಳು ಬಂದೇ ಬರುತ್ತೆ. ಸೊ ನೀವು ಇಷ್ಟಪಟ್ಬಿಟ್ರೆ ನಾನು ಸಾಕು ಈ ಸ್ಟೇಷನ್ ಅಲ್ಲೇ ಪರ್ಮನೆಂಟ್ ಆಗಿದ್ದು ಬಿಡ್ತೀನಿ ಅನ್ನಕ್ಕಾಗಲ್ಲ.
ನೀವು ಈ ಪ್ರಯಾಣದಲ್ಲಿ ಇರೋದ್ರಿಂದ ನೀವು ಬಾಲ್ಯದಲ್ಲೇನೆ ಪರ್ಮನೆಂಟ್ ಆಗಿ ಇದ್ಬಿಡ್ತೀನಪ್ಪ, ಅದೇ ಖುಷಿ ನನ್ಗೆ, ಜವಾಬ್ದಾರಿ ಇಲ್ದಲೇನೆ ಆರಾಮಾಗಿರ್ಬೋದು ಅಂತ ನೀವು ಮಳೆ ಹೊಡ್ಕೊಂಡು ಅಲ್ಲಿರಕ್ಕಾಗತ್ತಾ? ನಿಮ್ ಕೈಲಿ ಏನಾದ್ರೂ ಕೆಪಾಸಿಟಿ ಇದೆಯಾ? ಪ್ರಪಂಚ ನಮ್ಮನ್ನ ನುಗ್ಕೊಂಡು ಹೋಗ್ತಾ ಇದೆ. ಹಾಗೆ ನುಗ್ಕೊಂಡು ಹೋಗ್ತಾ ಇರೋದ್ರೊಳಗೆ ಅದು ಏನೇನು ಬರುತ್ತೋ ಎಲ್ಲದನ್ನು ಅನುಭವಿಸೋದನ್ನ ಕಲಿಬೇಕು. ಅದ್ರ ಜೊತೆಗೆ ಹೋಗೋದನ್ನ, ಅಯ್ಯೋ ನನ್ ಕಾಯಿಲೆ ಬರಬಾರ್ದು, ಅಯ್ಯೋ ನನ್ಗೆ ಸಾವು ಬರಬಾರ್ದು ಅಂತಂದ್ರೆ ನನ್ನ ಮೂರ್ಖತನ. ಇದೆಲ್ಲವುದೇ ರೈಲ್ವೆ ಸ್ಟೇಷನ್ಗಳ ತರ ಒಂದಾದ್ಮೇಲೆ ಒಂದು ಸ್ಟೇಷನ್ ಬರುತ್ತೆ. ಆ ಸ್ಟೇಷನ್ ನಲ್ಲಿ ಬಂದಾಗ ನಾವು ಇಳ್ಕೊಳ್ಳೇಬೇಕು. ಒಂದು ಮಗುವಿನ ಅವಸ್ಥೆಯಿಂದ ಬಾಲ್ಯದ ಅವಸ್ಥೆಗೆ ಬಂದಾಗ ಮಗುವಿನ ಸ್ಟೇಷನ್ ನಿಂದ ಇಳ್ಕೊಳ್ಳೇಬೇಕು. ಬಾಲ್ಯದ ಸ್ಟೇಷನ್ಗೆ ಹೋಗ್ಬೇಕು, ಬಾಲ್ಯದ ಸ್ಟೇಷನ್ ಇಂದ ಯೌವನದ ಸ್ಟೇಷನ್ಗೆ ಹೋಗ್ಬೇಕು. ಅವಾಗ ಬಾಲ್ಯ ಸ್ಟೇಷನ್ ಅಲ್ಲೇ ಇರ್ತೀನಿ ಅಂತಂದ್ರೆ ಆಗಲ್ಲ. ಸೊ ಹೀಗೆ ಪ್ರಯಾಣ ಮಾಡ್ತಾ ಕೊನೆಗೆ ಒಂದ್ ದಿವಸ ವೃದ್ಧಾಪ್ಯ, ಆಮೇಲೆ ಒಂದ್ ದಿವಸ ಕಾಯಿಲೆ, ಒಂದ್ ದಿವಸ ಸಾವು ಆದ್ಮೇಲೆ ಅಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ತೀನಿ ಅಂತಾನು ಏನಿಲ್ಲ. ತಿರ್ಗಾ ಹುಟ್ಟು ನಾವು ಇನ್ನೊಂದು ಸ್ಟೇಷನ್ ಬರುತ್ತೆ. ಹೀಗೆ ಒಂದು ರೌಂಡ್ ಅದು. ಸೊ ಮೃತ್ಯುವೆನ್ನುವುದೊಂದು ತೆರೆ ಇಳಿತ ತೆರೆ ಏರು, ಮತ್ತೆ ತೋರ್ಪುದು ನಾಳೆ ಅಂತಂದ್ರೆ ತಿರ್ಗಾ ಮುಂದೆ ಇನ್ನೊಂದ್ ದಿವಸ ಹುಡ್ತೀಯಪ್ಪ ನೀನು, ಡೋಂಟ್ ವರಿ ಅಂತ ಹೇಳಿ ನಮಗೆ ಆತ್ಮಧೈರ್ಯ ಕೊಡ್ತಾ ಇದ್ದಾರೆ. ಯಾವ್ದಕ್ಕೂ ಹೆದರ್ಕೊಳ್ಳೋದು ಬೇಡ. ನಾವು ಯಾವ್ದಕ್ಕೂ ಅಂಟ್ಕೊಳಕ್ ಆಗಲ್ಲ. ಹುಟ್ಟಿಗೂ ಅಂಟ್ಕೊಳಕ್ ಆಗಲ್ಲ, ಸಾವುಗೂ ಅಂಟ್ಕೊಳಕ್ ಆಗಲ್ಲ. ಎರಡೂ ನಮ್ ಕೈನಲ್ಲಿ ಇಲ್ಲ. ಎಲ್ಲವೂ ಈ ಬ್ರಹ್ಮಾಂಡದಲ್ಲಿ ಏನು ನಡಿಬೇಕು ಅಂತಿದೆಯೋ ಅದರಲ್ಲಿ ನಾವು ಒಬ್ಬೊಬ್ಬ ಪಾತ್ರಧಾರಿ. ನಮಗೆ ಡೈರೆಕ್ಟರ್ ಏನ್ ಕೊಟ್ಟಿದಾನೋ ಆ ಪಾತ್ರ ಮಾಡ್ಬಿಟ್ಟು ನಮ್ದು ಆದ್ಮೇಲೆ ಇನ್ನೊಂದು ಪಾತ್ರ ರೆಡಿ ಇರುತ್ತೆ. ಈ ಸಿನಿಮಾದಲ್ಲಿ ಮಾಡಿದ್ಮೇಲೆ ಈ ಸಿನಿಮಾದಲ್ಲಿ ಹಿಂಗ್ ರಾಜನ್ ಪಾಠ ಕೊಟ್ಟಿದ್ದಾರೆ, ಆಯ್ತು. ಮೊದಲ ಸಿನಿಮಾದಲ್ಲಿ ಹಿಂಗ್ ಮಂತ್ರಿ ಪಾಠ ಕೊಟ್ರೆ ಮಂತ್ರಿ ಪಾಠ ಮಾಡ್ಬೇಕು ನೀನು. ಇನ್ನೊಂದ್ ಸಿನಿಮಾದಲ್ಲಿ ನೀನ್ ಯಾವ್ದೋ ಭಿಕ್ಷಕನ್ ಪಾಠ ಇದ್ರೆ ಭಿಕ್ಷಕನ್ ಪಾಠ ಮಾಡ್ಬೇಕು. ಸೊ ಮುಂದಿನ ಪಾಠ ಏನ್ ಸಿಗುತ್ತೆ ಅದನ್ನು ಮಾಡ್ಬೇಕು. ಸೊ ಹಾಗಾಗಿ ಅದಕ್ಕೆ ರೆಡಿ ಆಗದೆ ಆತ್ಮಜ್ಞಾನ. ಸೊ ನಾನು ಸಾಯೋದಕ್ಕೂ ಹೆದರ್ಕೊಳ್ಳೋ ಹಾಗಿಲ್ಲ, ಹುಟ್ಟೋದಕ್ಕೂ ಹೆದರ್ಕೊಳ್ಳೋ ಹಾಗಿಲ್ಲ, ವೃದ್ಧಾಪ್ಯಕ್ಕೂ ಹೆದರ್ಕೊಳ್ಳೋ ಹಾಗಿಲ್ಲ. ಹೆದರ್ಕೊಳ್ಳೋದಲ್ಲೇನೆ ಬಂದಿದ್ದನ್ನ ಎದುರಿಸ್ಕೊಂಡು ನಾವು ಹೋಗೋದನ್ನ ಕಲಿಬೇಕು ಅಂತ. ನೀವೇನೋ ಸುಲಭವಾಗಿ ಹೇಳ್ಬಿಡ್ತೀರ ಸರ್, ಎಷ್ಟು ಕಷ್ಟ ಇದೆ ಪ್ರಪಂಚದಲ್ಲಿ ಅಂತಂದ್ರೆ ಅದಕ್ಕೂ ಬರ್ದಿದ್ದಾರೆ. ಪ್ರಪಂಚ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ DVG ಅವರು ಇದು 308ನೇ ಶ್ಲೋಕ. ಸರಕಾರ ಹರಿಗೋಲು ತೆರೆ ಸುಳಿಗಳ ಅತ್ತಿತ್ತ, ಸುರೆ ಕುಣಿದವರು ಕೆಲರು ಹುಟ್ಟು ಹಾಕುವರು, ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು, ಉರುಳದಿಹುದು ಅಚ್ಚರಿಯ ಮಂಕುತಿಮ್ಮ ಅಂತ. ಸೊ ಹೇಗಿದೆಯಪ್ಪ ಪ್ರಪಂಚ ಅಂತಂದ್ರೆ ಇದೊಂಥರ ಹೇಗೆ ಅಂದ್ರೆ ಎಲ್ಲಾ ಪ್ರಪಂಚದಲ್ಲೂ ಒಬ್ಬ ರಾಜ ಇಲ್ದಾದ್ರೆ ಏನೋ ಇವತ್ತೆಲ್ಲ ನಾವು ಡೆಮಾಕ್ರೆಟಿಕ್ ಇರೋದ್ರಿಂದ ಪ್ರೈಮ್ ಮಿನಿಸ್ಟ್ರು ಅದು ಇದು ಅಂತ ಪ್ರೆಸಿಡೆಂಟು ಅಂತ ಇರ್ಬೋದು. ಸರಕಾರ ಹರಿಗೋಲ್ ಅಂದ್ರೆ ಸರ್ಕಾರ ಅನ್ನೋದೇ ಒಂದು ದೋಣಿ ತರ. ಆ ದೋಣಿನಲ್ಲಿ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ತೆರೆ ಸುಳಿಗಳ ಅತ್ತಿತ್ತ, ಅಲ್ಲಲ್ಲೇ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ. ಅದಕ್ಕೆ ಬೋಟ್ ಹೀಗ್ ಅಲ್ಲಾಡ್ತಾ ಇದೆ. ಆಮೇಲೆ ಅಲ್ಲಲ್ಲೇನೆ ಚಕ್ರ ಇದಿರುತ್ತೆ, ಸುಳಿ ನೀರು ಸುತ್ತಿ ಆ ದೋಣಿನೇ ಎಳ್ಕೊಂಡ್ಬಿಡತ್ತೇನೋ ಅನ್ನೋ ತರ ಇರುತ್ತೆ. ಆ ತರ ಸುಳಿ ಇರುತ್ತೆ. ಸರ್ಕಾರ ಹರಿಗೋಲು ಅಂದ್ರೆ ಈ ಸರ್ಕಾರದಲ್ಲಿ ಜೀವನ ಹೇಗೆ ನಾವೆಲ್ಲ ಜೀವನ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾರು ಒಂದು ಸರ್ಕಾರದ ಒಳಗಡೆ ಅಂದ್ರೆ ಆ ದೋಣಿ ಒಳಗೆ ಕೂತಿದೀವಿ. ಸರ್ಕಾರ ಅನ್ನೋ ದೋಣಿ, ಆ ದೋಣಿ ಆ ದೊಡ್ಡ ಅಲೆಗಳು ಬಂದಾಗ ಡ್ಯಾಮೇಜ್ ಆಗುತ್ತೆ, ದೋಣಿನೇ ಮುಳುಗೋಗುತ್ತೆ ಅಂತ ಅಂದ್ಕೋತೀವಿ. ಆಮೇಲೆ ಯಾವ್ದೋ ಸುಳಿ ಒಳಗಡೆ ಇದಾಗೋಗುತ್ತೆ ಅಂತ. ಆದ್ರೆ ಈ ದೋಣಿ ನಡೆಸ್ತಾ ಇರೋರು ಯಾರು ಅಂದ್ರೆ ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುತ್ತಿರೋರು. ಅಂದ್ರೆ ಯಾರೋ ಮೆಚೂರ್ ಆಗಿರೋರು ಬಂದು ನಡೆಸ್ತಾ ಇಲ್ಲ ಸರ್ಕಾರನ. ಸೊ ಕುಡ್ದೋರು ಅವ್ರು ಯಾರು ಜ್ಞಾನ ಇರೋರು ಯಾರು ಇಲ್ಲ. ಸೂರೆ ಕುಡಿದವರು ಕೆಲರು ಹುಟ್ಟು ಹಾಕುವರು, ಅವರು ದೋಣಿಗೆ ಹುಟ್ಟು ಹಾಕಿ ನಡೆಸ್ತಾ ಇದ್ದಾರೆ. ಅಂಥದ್ದು ಇಷ್ಟೆಲ್ಲ ಕಷ್ಟ ಇದೆ. ಒಂದು ದೋಣಿ, ಆ ದೋಣಿಗೆ ಅಲೆಗಳು ಬಂದು ಇದಾಗ್ತಾ ಇದೆ, ಸುಳಿಗಳಿದೆ, ಅದ್ರ ಮೇಲೆ ಈ ತರ ಕುಡಿದವರು ಬೇರೆ ಅದನ್ನ ನಡೆಸ್ತಾ ಇದ್ದಾರೆ. ಅಷ್ಟಲ್ದಲೇನೆ ಬಿರುಗಾಳಿ ಬೀಸುವುದು. ಒಂದೊಂದ್ಸಲ ಏನು ದೊಡ್ಡ ಬಿರುಗಾಳಿ ಬಂದು ಅದನ್ನ ಅಲ್ಲಾಡಿಸ್ಬಿಡುತ್ತೆ, ಟೈಟಾನಿಕ್ ಹಡಗು ತರ. ಸೊ ನೋಡಿದ್ರೆ ಅಷ್ಟೇನ ಅಂತಂದ್ರೆ ಜನಗಳಿಗೆ ಬೇರೆ ಭಯ ಆಗಿ ಎದ್ದೆದ್ದು ಕುಣಿತಾರೆ. ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ದೋಣಿ ಮುಳುಗೋದಕ್ಕೆ ಬಂದ್ಬಿಡುತ್ತೆ. ಎಲ್ಲಾರು ದೋಣಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು. ಎಲ್ಲಾರು ಒಂದೇ ಕಡೆಗೆ ಬಂದ್ಬಿಟ್ರೆ ದೋಣಿ ಮುಗಿಸ್ಕೊಂಡ್ಬಿಡುತ್ತೆ, ಹಡಗು ಮುಗಿಸ್ಕೊಂಡ್ಬಿಡುತ್ತೆ. ಸೊ ಹಾಗಿರುವಾಗ ಬಿರುಗಾಳಿ ಬೀಸುವುದು, ಜನವೆದ್ದು ಕುಣಿಯುವುದು, ಉರುಳದಿಹುದು ಅಚ್ಚರಿಯ ಮಂಕುತಿಮ್ಮ. ಅಷ್ಟೆಲ್ಲ ಆದ್ರೂ
ಈ ಪ್ರಪಂಚ ಅನ್ನೋ ದೋಣಿ ಮುಳುಗಿಲ್ಲಪ್ಪ. ಪ್ರಪಂಚದಲ್ಲಿ ಎಲ್ಲಾ ಜನಗಳು ವಾಸ ಮಾಡ್ತಾ ಇದ್ದಾರೆ, ಎಲ್ಲರೂ ಇದ್ದಾರೆ. ನೀನ್ ಭಯ ಪಟ್ಕೊಂಡಾಕ್ಷಣ ಈ ದೋಣಿ ಮುಳುಗೋಗಲ್ಲ, ಈ ಪ್ರಪಂಚ ಮುಳುಗೋಗಲ್ಲ. ನೀನು ಇದರಲ್ಲಿ ಚೆನ್ನಾಗಿ ಜೀವನ ಮಾಡ್ಬೇಕಾದ್ರೆ ಆತ್ಮಜ್ಞಾನದಲ್ಲಿ ಇದ್ರೆ ಇದೇ ಇದರೊಳಗೆ ಸಂತೋಷ ಆಗಿ ಇರಬಹುದು. ಸರಕಾರ ಹರಿಗೋಲು ತೆರೆ ಸುಳಿಗಳ ಅತ್ತಿತ್ತ ಸುರೆ ಕುಡೆದವರು ಹಲವರು ಹುಟ್ಟು ಹಾಕುವರು. ಎಲ್ಲ ಕಾಲದಲ್ಲೂ ಹೀಗೆ, ರಾಮನ ಕಾಲದಲ್ಲೂ ಹೀಗೆ, ಕೃಷ್ಣನ ಕಾಲದಲ್ಲೂ ಹೀಗೆ. ಅವ್ರಾಗ್ಲೂ ಕೆಟ್ಟವರಿದ್ರು, ಒಳ್ಳೆಯವರಿದ್ರು. ರಾವಣ ಇದ್ದ, ರಾಮ ಇದ್ದ, ದುರ್ಯೋಧನ ಇದ್ದ, ಕೃಷ್ಣ ಇದ್ದ. ಯಾವ ಕಾಲದಲ್ಲಿ ಇಬ್ಬರು ಇಲ್ದಲೇ ಇರೋದು? ಇಬ್ರು ಇರೋದ್ರಿಂದನೇ ಅದೆಲ್ಲ ಪ್ರಪಂಚ ನಡೀತಾ ಇದೆ. ಹಾಗೆ ಕೆಲವರು ಸಲ ಒಳ್ಳೇದಾಗುತ್ತೆ, ಕೆಲವು ಸಲ ಕೆಟ್ಟದಾಗುತ್ತೆ. ಇದಕ್ಕೆಲ್ಲ ಹೆದರ್ಕೊಂಡು ಅಯ್ಯೋ ಆ ಗೌರ್ಮೆಂಟ್ ಬಂದ್ಬಿಟ್ಟು, ಈ ಗೌರ್ಮೆಂಟ್ ಬಂದ್ಬಿಟ್ಟು. ಸೊ ಈಗ 70 ವರ್ಷದ ಕೆಳಗೆ, 75 ವರ್ಷದ ಕೆಳಗೆ ಬ್ರಿಟಿಷರು ಬಂದು ನಮ್ಮನ್ನು ಆಳಿದ್ರು. ಏನೆಲ್ಲ ನಾವೆಲ್ಲ ಸತ್ತೋಗಿದ್ವಾ? ಇಲ್ಲ. ಈಗ ಇನ್ನ ಸ್ವಲ್ಪ ದಿವಸ ಎಲ್ಲಾರು ಸರಿಯಾಗಿ ವೋಟ್ ಮಾಡ್ದಲೇ ಇದ್ರೆ, ಇನ್ಯಾರೋ ಬಂದು ಚೈನಾದವ್ರು ಬಂದು ನಮ್ಮನ್ನು ಆಳಿದ್ರೆ ನಾವು ಇರ್ಬೇಕಾಗುತ್ತೆ ಚೈನಾದವ್ರ ಕೈ ಕೆಳಗೆ. ಇದಕ್ಕೆ ನಾವು ಏನೇನೋ ಮಾಡ್ಬಿಟ್ರೆ ನಾವು 100 ವರ್ಷ ಆದ್ಮೇಲೆ ಈಗಿರೋರು ಯಾರೂ ಇರೋಲ್ಲ. ಇನ್ನೊಂದು ಹೊಸ ಜನರೇಷನ್ ಬಂದಿರುತ್ತೆ, ಅವ್ರಿಗೆ ಏನು ಯೋಚನೆಗಳು ಬಂದಿರುತ್ತೋ ಆ ಯೋಚನೆಗಳ ಪ್ರಕಾರ ನಡೀತಾ ಇರುತ್ತೆ. ಹಾಗಾಗಿ ಸರಕಾರ ಹರಿಗೋಲು ತೆರೆ ಸುಳಿಗಳ ಅತ್ತಿತ್ತ ಸುರೆ ಕುಣಿದವರು ಕೆಲರು ಹುಟ್ಟು ಹಾಕುವರು. ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಉರುಳದಿಹುದು ಅಚ್ಚರಿಯ ಮಂಕುತಿಮ್ಮ. ಇಷ್ಟೆಲ್ಲ ಹುಚ್ಚುಚ್ಚಾಗಿದ್ರೂ ಕುಡಿದವರು ಹುಟ್ಟಾಗ್ತಾ ಇದ್ದಾರೆ, ಬಿರುಗಾಳಿ ಬೀಸ್ತಾ ಇದೆ, ಜನ ಎಲ್ಲ ಕುಣಿದು ಒಂದ್ ಕಡೆಗೆಲ್ಲ ಹೋಗ್ತಾ ಇದ್ದಾರೆ, ತೆರೆಗಳಿದೆ, ಸುಳಿಗಳಿದೆ. ಇಷ್ಟೆಲ್ಲ ಇದ್ರೂ ಈ ಪ್ರಪಂಚದ ಹಡಗು ಮುಳುಗ್ತಾ ಇದೆ. ಉರುಳದಿಹುದು ಅಚ್ಚರಿಯ ಮಂಕುತಿಮ್ಮ. ಈ ಜ್ಞಾನ ಪಡ್ಕೋಬೇಕು ನಾನು. ಅವಾಗ ಅಂತ ಜ್ಞಾನದಲ್ಲಿದ್ರೆ ನಾನು ಒಂಚೂರು ಬೇಜಾರಿಲ್ದಲೇನೆ ಈ ಪ್ರಪಂಚದಲ್ಲೇನೆ ಸುಖದಿಂದ ಇರಬಹುದು ಅಂತ ಹೇಳೋದಕ್ಕೋಸ್ಕರ ಆ ಪದ್ಯ ಬರೆದಿದ್ದಾರೆ. ಟೈಮ್ ಆಯ್ತು ಅನ್ಸುತ್ತೆ. ಇವತ್ತು ಈ ತರಗತಿನ ನಿಲ್ಲಿಸ್ತಾ ಇದ್ದೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.